ನಮಸ್ಕಾರ. ಇದು ಮಂಗಳ ಶಿಕ್ಷಣ ಉದ್ಯೋಗ ಮಾರ್ಗದರ್ಶಿ ಕಾರ್ಯಕ್ರಮ. ಮಂಗಳ ಗ್ರೂಪ್ ಆಫ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಅರ್ಪಿಸುವಂಥ ಮಂಗಳ ಶಿಕ್ಷಣ ಉದ್ಯೋಗ ಮಾರ್ಗದರ್ಶಿ ಕಾರ್ಯಕ್ರಮ. ಈ ದಿವಸ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಪ್ಯಾರಾಮೆಡಿಕಲ್ ಕೋರ್ಸ್ಗಳ ಬಗ್ಗೆ ಮಾತಾಡಲಿಕ್ಕಿದ್ದೇವೆ. ಬಹುಮುಖ್ಯವಾಗಿ ಮಂಗಳ ಗ್ರೂಪ್ ಆಫ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ವ್ಯಾಪ್ತಿಯಲ್ಲಿರುವಂಥ ವಿವಿಧ ಪ್ಯಾರಾಮೆಡಿಕಲ್ ಸಂಬಂಧಪಟ್ಟಂಥ ಕಾಲೇಜುಗಳ ಬಗ್ಗೆ ಮತ್ತು ಅಲ್ಲಿರುವಂಥ ಕೋರ್ಸ್ಗಳ ಬಗ್ಗೆ ಮತ್ತು ಟೋಟಲ್ ಆಗಿ ಈ ಒಂದು ಪ್ಯಾರಾಮೆಡಿಕಲ್ಗೆ ಸಂಬಂಧಪಟ್ಟಾಗೆ ಇರುವಂಥ ಕೋರ್ಸುಗಳು ಮತ್ತು ಅದರಲ್ಲಿ ಲಭ್ಯವಿರುವಂಥ ಉದ್ಯೋಗ ಅವಕಾಶಗಳು ಈ ಎಲ್ಲ ವಿಚಾರಗಳನ್ನು ಇವತ್ತು ನಾವು ಮಾತಾಡಲಿಕ್ಕಿದ್ದೇವೆ. ಸೊ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಧರ್ಮರಾಜ್ ಕೆ ಅವರಿದ್ದಾರೆ. ಅವರು ಈ ಒಂದು ಸಂಸ್ಥೆಯ ಅಡ್ಮಿಷನ್ ಆಫೀಸರ್. ಅವರು ನಾನು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ ಸರ್, ಧರ್ಮರಾಜ್ ಸರ್ ಅವರಿಗೆ. ಅದೇ ರೀತಿಯಾಗಿ ಕಾರ್ತಿಕ್ ಕಾಮತ್ ಅವರಿದ್ದಾರೆ. ಅವರು ಕೂಡ ಈ ಒಂದು ಸಂಸ್ಥೆಯಲ್ಲಿ ಅಡ್ಮಿಷನ್ ಸೆಲ್ ಇನ್ಚಾರ್ಜ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಇದು ಮಂಗಳ ಗ್ರೂಪ್ ಆಫ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಅರ್ಪಿಸುವಂಥ ಈ ಒಂದು ಮಂಗಳ ಆಸ್ಪತ್ರೆ ಅಂತ ಹೇಳಿದ್ರೆ ಅದು ಇಡೀ ಕರಾವಳಿ ಭಾಗದಲ್ಲೇ ಭಾರಿ ಪ್ರಸಿದ್ಧಿ ಪಡೆದಂಥ ಒಂದು ಆಸ್ಪತ್ರೆ. ಆ ಒಂದು ಆಸ್ಪತ್ರೆಯ ವ್ಯಾಪ್ತಿಯಲ್ಲಿ ನಡೀತಾ ಇರುವಂಥ ಈ ಒಂದು ಶಿಕ್ಷಣ ಸಂಸ್ಥೆ ಮತ್ತು ಈ ಶಿಕ್ಷಣ ಸಂಸ್ಥೆಯ ವ್ಯಾಪ್ತಿಯಲ್ಲಿ ಸುಮಾರು 6 ಪ್ಯಾರಾಮೆಡಿಕಲ್ ಶಿಕ್ಷಣ ಕೊಡುವಂಥ ಪ್ಯಾರಾಮೆಡಿಕಲ್ ಸಂಬಂಧಪಟ್ಟ ಅನೇಕ ಕೋರ್ಸುಗಳಿದ್ದಾವೆ. ಆ ಬೇರೆ ಬೇರೆ ಕೋರ್ಸುಗಳಿಗೆ ಸಂಬಂಧಪಟ್ಟಂತೆ 6 ಕಾಲೇಜುಗಳಿದ್ದಾವೆ. ಆ ಎಲ್ಲ ಕಾಲೇಜುಗಳ ಬಗ್ಗೆ ನಾವು ವಿವರಗಳನ್ನು ನಿಮಗೆ ನೀಡಲಿಕ್ಕಿದ್ದೇವೆ. ಜೊತೆಗೆ ಪ್ಯಾರಾಮೆಡಿಕಲ್ ಕೋರ್ಸುಗಳಂದರೆ ಏನು, ಅದರ ಮಹತ್ವ ಏನು, ಅದರಲ್ಲಿರುವಂಥ ಉದ್ಯೋಗ ಅವಕಾಶಗಳು ಏನು ಅನ್ನೋ ಬಗ್ಗೆ ನಾವು ಇವತ್ತು ಮಾತಾಡಲಿಕ್ಕಿದ್ದೇವೆ. ಡಾಕ್ಟರ್ ಧರ್ಮರಾಜ್ ಕೆ ಅವರು ಮತ್ತು ಕಾರ್ತಿಕ್ ಕಾಮತ್ ಅವರು ಈ ಬಗ್ಗೆ ವಿವರ ನೀಡಲಿಕ್ಕಿದ್ದಾರೆ. ಇಲ್ಲಿ ವೀಕ್ಷಕರೇ, ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಪೋಷಕರು ಮತ್ತು ವಿದ್ಯಾರ್ಥಿಗಳಲ್ಲಿ ಏನು ಓದಬೇಕು ಅಂತ ಪ್ರಶ್ನೆ ಬಂದಾಗ ಅದು ಇಂಜಿನಿಯರಿಂಗ್ ಓದಬೇಕು, ಇಲ್ಲ ಅಂದರೆ ಮೆಡಿಕಲ್ ಓದಬೇಕಂತ. ಆದರೆ ಅದರ ಆಚೆಗೆ ಕೂಡ ತುಂಬ ವೃತ್ತಿಪರವಾದಂಥ ಕೋರ್ಸುಗಳು ಇದ್ದಾವೆ. ಅದು ನಮ್ಮ ಆಸುಪಾಸಿನಲ್ಲೇ ಇಂಥ ಶಿಕ್ಷಣ ಸಂಸ್ಥೆಗಳು ಇದ್ದಾವೆ ಅನ್ನುವಂಥ ಮಾಹಿತಿ ಬಹುತೇಕ ಸಂದರ್ಭದಲ್ಲಿ ನಮ್ಮ ಕರಾವಳಿಯ ಮಕ್ಕಳಿಗೆ ಮತ್ತು ಪೋಷಕರಿಗೆ ಸ್ವಲ್ಪ ಕಡಿಮೆ. ಆದರೆ ಅತ್ಯಂತ ಇವತ್ತಿನ ಮಾರ್ಕೆಟ್ನಲ್ಲಿ ನಾವು ಜಾಬ್ ಮಾರ್ಕೆಟ್ ಅಂತ ಹೇಳಿ, ಜಾಬ್ ಮಾರ್ಕೆಟ್ನಲ್ಲಿ ಅತ್ಯಂತ ಬಹುಬೇಡಿಕೆಯ ಕೋರ್ಸುಗಳು ಯಾವುದಂತ ಹೇಳಿದ್ರೆ ಅದು ಪ್ಯಾರಾಮೆಡಿಕಲ್ ಸಂಬಂಧಪಟ್ಟಂಥ ಕೋರ್ಸುಗಳು. ಈ ಎಲ್ಲ ವಿಚಾರಗಳನ್ನು ಪ್ಯಾರಾಮೆಡಿಕಲ್ ಕೋರ್ಸಿನ ಮಹತ್ವ, ಅದರ ಉದ್ಯೋಗ ಅವಕಾಶ, ಈ ವಿಚಾರಗಳನ್ನು ಇವತ್ತು ನಾವು ಈ ಒಂದು ಕಾರ್ಯಕ್ರಮದ ವ್ಯಾಪ್ತಿಯಲ್ಲಿ ಮಂಗಳ ಶಿಕ್ಷಣ ಉದ್ಯೋಗ ಮಾರ್ಗದರ್ಶಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮಾತಾಡಲಿಕ್ಕಿದ್ದೇವೆ. ಡಾಕ್ಟರ್ ಧರ್ಮರಾಜ್ ಕೆ ಅವರು ಮತ್ತು ಕಾರ್ತಿಕ್ ಕಾಮತ್ ಅವರು ವಿಚಾರವಾಗಿ ಮಾತಾಡಲಿಕ್ಕಿದ್ದಾರೆ. ನಾನು ಮೊದಲಾಗಿ ಡಾಕ್ಟರ್ ಧರ್ಮರಾಜ್ ಅವರನ್ನು ಈ ಒಂದು ಮಾತುಕತೆಗೆ ಸೆಳೆಯುವ ಸಂದರ್ಭದಲ್ಲಿ ಡಾಕ್ಟರೇ, ಪ್ಯಾರಾಮೆಡಿಕಲ್ ಮತ್ತು ಮೆಡಿಕಲ್ ಅನ್ನುವ ಬಗ್ಗೆ ಪ್ಯಾರಾಮೆಡಿಕಲ್ ಕೋರ್ಸಲ್ಲಿ ಏನು ಕೋರ್ಸ್ಗಳು ಬರುತ್ತೆ, ಅದರ ಮಹತ್ವ ಏನು? ಹೆಸರೇ ಹೇಳ್ತದೆ ಅದು. ಮೆಡಿಕಲ್ ಅಂದರೆ ಫುಲ್ ಡಾಕ್ಟರ್ ಇರ್ತಾರೆ, ಬೇರೆ ಬೇರೆ ಸಿಸ್ಟಮಿನ ಡಾಕ್ಟರ್ಗಳು ಇರ್ತಾರೆ. ಆದರೆ ಪ್ಯಾರಾಮೆಡಿಕಲ್ ಅಂದರೆ ಬೇರೆ ಬೇರೆ ಟೆಕ್ನಿಷಿಯನ್ಸ್ ಅಥವಾ ಟೆಕ್ನಿಕಲ್ ಸೈಡ್ನಲ್ಲಿ ಒಂದು ಸೈಡು ಅವರು ಸಪೋರ್ಟಿಂಗ್ ಸ್ಟಾಫ್ ಆಗಿರ್ತಾರೆ ಡಾಕ್ಟರ್ಗಳಿಗೆ. ಹಾಗೆ ಪಾರಾ ಅಂದರೆ ಅರ್ಧ ಅಂತ ಅರ್ಥ. ಪಾರಾ ಮೆಡಿಕಲ್ ಅರ್ಧ ಡಾಕ್ಟರ್ಗಳು ಅವರಾಗಿರ್ತಾರೆ, ಫುಲ್ ಡಾಕ್ಟರ್ಗಳು ಮೆಡಿಕಲ್ನವರಾಗಿರ್ತಾರೆ. ಅದು ಫನ್ ಆಗಿ ಹಾಗೆ ಹೇಳ್ಬೋದು. ಅಂದರೆ ಅರ್ಧ ಅಂದರೆ ಯಾಕೆ, ಇವರು ಇಲ್ಲದೆ ಡಾಕ್ಟರ್ಗಳು ಇಲ್ಲ. ಯಾಕಂದರೆ ಉದಾಹರಣೆಗೆ ಹೇಳ್ತಾರೆ, ಒಂದು ಲ್ಯಾಬ್ ಟೆಕ್ನಿಷಿಯನ್ ಇಲ್ಲದೆ ಡಾಕ್ಟರ್ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಲ್ಯಾಬ್ ಟೆಕ್ನಿಷಿಯನ್ ಏನು ಮಾಡಿಕೊಡ್ತಾನೆ, ರಿಪೋರ್ಟ್ ತೆಗೆದು ಕೊಡ್ತಾನೆ, ಬ್ಲಡ್ ಎಷ್ಟು ದೊಡ್ಡ ಆಸ್ಪತ್ರೆ ಆದರೂ ಕೂಡ ಅಲ್ಲಿ ಪ್ಯಾರಾಮೆಡಿಕಲ್ ಸಿಬ್ಬಂದಿಗಳು ಬೇಕು. ಡಾಕ್ಟರ್ ಒಬ್ಬರಿದ್ರೆ ಸಾಕು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಟೆಕ್ನಿಷಿಯನ್ಸ್ ಬೇಕು. ಯಾಕಂದ್ರೆ ಒಬ್ಬರು ಡಾಕ್ಟರ್ ಅವರು ಇದ್ರು, ಅವರಿಗೆ ಎಕ್ಸ್ರೇ ಬೇಕು, ಲ್ಯಾಬ್ ಟೆಕ್ನಿಷಿಯನ್ದು ರಿಪೋರ್ಟ್ ಬೇಕು, ಅದೆರಡು ಎಸೆನ್ಷಿಯಲ್. ಇನ್ನೊಂದು ಅಲ್ಲಿ ಎಲ್ಲಿಯಾದರೂ ಓಟಿ ಉಂಟಂತಾದ್ರೆ ಓಟಿಗೆ ಒಬ್ಬರು ಟೆಕ್ನಿಷಿಯನ್ ಬೇಕೇ ಬೇಕು. ಹಾಗೆ ಒಬ್ಬರು ಡಾಕ್ಟರ್ ನಡೆಸಿದ್ರು ಅಥವಾ ಇಬ್ಬರು ಡಾಕ್ಟರ್ಗಳು ಒಂದು ಹಾಸ್ಪಿಟಲ್ ನಡೆಸ್ತಾರೆ ಅಂತ ಆದ್ರೂ ಅವರಿಗೆ ಟೆಕ್ನಿಷಿಯನ್ಸ್ 4-5 ಸಪೋರ್ಟಿವ್ ಸ್ಟಾಫ್ ಜಾಸ್ತಿ ಬೇಕಾಗ್ತದೆ, ನರ್ಸ್ಗಳು ಬೇಕಾಗ್ತದೆ, ಟೆಕ್ನಿಷಿಯನ್ಸ್ ಬೇಕಾಗ್ತದೆ. ವೈದ್ಯರಿಗಿಂತ ಜಾಸ್ತಿ ಅಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ಈ ಸಪೋರ್ಟಿವ್ ಸ್ಟಾಫ್ ಬೇಕೇ ಬೇಕಾಗ್ತದೆ. ಒಂದು ಡಾಕ್ಟರ್ಗೆ 4-5 ಜನ ಬೇಕಾಗುವಂತ ಪರಿಸ್ಥಿತಿ ಇದೆ. ಇಲ್ಲಿ ನಾವು ಏನು ಹೇಳಬೇಕು ಅಂದ್ರೆ, ಪ್ಯಾರಾಮೆಡಿಕಲ್ ಅಥವಾ ಮೆಡಿಕಲ್ ಬಗ್ಗೆ ಅಲ್ಲ, ಯಾವುದು ಫೀಲ್ಡಲ್ಲಿ ನಮಗೆ ನಮ್ಮ ವಿದ್ಯಾರ್ಥಿಗಳಿಗೆ ಅಥವಾ ಪೇರೆಂಟ್ಸ್ಗೆ ಯಾವ ಫೀಲ್ಡಲ್ಲಿ ಮುಂದುವರಿಬೇಕು, ಯಾವ ಫೀಲ್ಡಲ್ಲಿ ಉದ್ಯೋಗ ಅವಕಾಶಗಳು ಜಾಸ್ತಿ ಇದೆ. ಯಾಕಂದ್ರೆ ಈಗ ಅಲ್ಟಿಮೇಟ್ ಉದ್ಯೋಗ. ಈಗ ಯಾರು ಕಲಿದಿದ್ರು ಉದ್ಯೋಗಕ್ಕಾಗಿಯೇ ಕಲಿತಾರೆ. ಯಾರು ಫ್ಯಾಷನ್ಗೆ ಇದಕ್ಕೆ ಕಲಿಯೋರು ಯಾರೂ ಇಲ್ಲ. ಒಂದು ವೇಳೆ ಉದ್ಯೋಗಕ್ಕೆ ಕಲಿಬೇಕು ಅಂತ ಆದ್ರೆ ಅದರ ಬಗ್ಗೆ ಆಲೋಚನೆ ಮಾಡುವಾಗ ಯಾವುದು ಸುಲಭದಲ್ಲಿ ಕಲಿಬಹುದು, ಯಾವುದು ಸುಲಭದಲ್ಲಿ ಕಲಿಸಲಿಕ್ಕೆ ಪೇರೆಂಟ್ಸಿಗೆ ಆಗ್ಬಹುದು, ಯಾವುದು ಸುಲಭದಲ್ಲಿ ಕೆಲಸ ಉದ್ಯೋಗ ಪಡಿಲಿಕ್ಕೆ ಸುಲಭ ಇದೆ, ಅಥವಾ ಒಳ್ಳೆ ಕೆಲಸ ಯಾವುದು ಅಂತ ಎಲ್ಲರೂ ಚಿಂತೆ ಮಾಡೋ ವಿಷಯಗಳು. ಪೇರೆಂಟ್ಸ್ಗೆ ಬಾರಿ ಬಾರಿ ಮುಖ್ಯವಾದಲ್ಲಿ ಡಾಕ್ಟರ್ ಧರ್ಮರಾಜ್ ಅವರು ಹೇಳಿರುವಂಥದ್ದು, ಪೇರೆಂಟ್ಸ್ಗೆ ಯಾಕಂದ್ರೆ ಬೇರೆ ಬೇರೆ ಆರ್ಥಿಕ ಸ್ತರದ ಅವರು ಇರ್ತಾರೆ. ಸೊ ಪೇರೆಂಟ್ಸ್ಗೆ ಅನುಕೂಲವಾಗುವಂಥ ಕೋರ್ಸ್ಗಳು ಕೂಡ ಯಾವುದು ಅನ್ನೋ ವಿಚಾರಕ್ಕೆ ಕೂಡ ಅವ್ರು ಮಾತಾಡ್ಲಿಕ್ಕೆ ಇದ್ದಾರೆ. ಮುಂದುವರಿಸಿ ಸರ್. ಪೇರೆಂಟ್ಸ್ಗೆ ಅನುಕೂಲ ಮಾತ್ರ ಅಲ್ಲ, ವಿದ್ಯಾರ್ಥಿಗೆ ಅನುಕೂಲ ಆಗಬೇಕು.
ವಿದ್ಯಾರ್ಥಿಗೆ ಕಲೀಲಿಕ್ಕೆ ಸುಲಭ ಆಗಬೇಕು, ವಿದ್ಯಾರ್ಥಿಗೆ ಕಲೀಲಿಕ್ಕೆ ಒಳ್ಳೆ ಎನ್ವೈರನ್ಮೆಂಟ್ ಬೇಕು, ವಿದ್ಯಾರ್ಥಿ ನಾನು ಕಲ್ತದನ್ನು ಒಳ್ಳೆ ರೀತಿಯಲ್ಲಿ ನಾನು ಉಪಯೋಗಿಸಬೇಕು ಅಂತ ಹೇಳುವ ಒಂದು ಸುಲಭ, ವಿದ್ಯಾರ್ಥಿಗೆ ಕಲೀಲಿಕ್ಕೆ ಸುಲಭ ಆಗಬೇಕು ಅಂತ ಹೇಳಿದ್ರೆ ಶಾರ್ಟ್ ಟರ್ಮ್ ಅಂತ ಹೇಳಿದ್ರೆ ನೀವು ಶಾರ್ಟ್ ಟರ್ಮ್ ಮಾತ್ರ ಅಲ್ಲ, ಈ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳಿದೆಯಲ್ಲ ಅದು ಯಾವಾಗಲೂ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕೋರ್ಸ್ಗಳು. ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳಿಗೆ ಪ್ರಾಕ್ಟಿಕಲ್ಸ್ ಜಾಸ್ತಿ. ಇದು ಉದಾಹರಣೆಗೆ ಹೇಳ್ತೇನೆ, ನರ್ಸಿಂಗ್ ಆಗಲಿ ಅಥವಾ ಈ MLT ಆಗಲಿ ಅಂದರೆ ಲ್ಯಾಬ್ ಟೆಕ್ನಿಷಿಯನ್ ಆಗಲಿ, ಅವರು ಏನು ಓದ್ತಾರೆ ಅದನ್ನು ಹೋಗಿ ಅಲ್ಲಿ ಮಾಡ್ತಾರೆ. ಯಾವಾಗ ಕಲಿಯುವ ಸಂದರ್ಭದಲ್ಲೇ ಮಾಡ್ತಾ ಇರ್ತಾರೆ. ಕಲಿಯುವ ಸಂದರ್ಭದಲ್ಲಿ ಮಾಡೋದಂದ್ರೆ ಏನು, ಅವರು 1-2 ಸರ್ತಿ ಓದಿದಾಗೆ ಆಯ್ತು. ಅವರು ಒಮ್ಮೆ ಓದ್ತಾರೆ, ಕ್ಲಾಸಲ್ಲಿ ಕೂತು ಪಾಠ ಕೇಳ್ತಾರೆ, ಕ್ಲಾಸಲ್ಲಿ ಕೂತು ಲೆಸನ್ಸ್ ಕೇಳ್ತಾರೆ, ಅದನ್ನು ಹೋಗಿ ಅವರು ಲ್ಯಾಬಲ್ಲಿ ಮಾಡ್ತಾರೆ. ಈಗ ಉದಾಹರಣೆಗೆ ಬ್ಲಡ್ ಟೆಸ್ಟ್ ಮಾಡೋದಂದ್ರೆ ಬ್ಲಡ್ ಏನಂದ್ರು ಕಲಿತಾರೆ, ಬ್ಲಡ್ ಏನದಲ್ಲಿ ನೋಡ್ತಾರೆ, ಕಣ್ಣಾರೆ ನೋಡ್ತಾರೆ. ಆಗ ಅವ್ರು 2 ಸರ್ತಿ ಓದಿದಾಗ ಆಗ್ತದೆ, ಕಲೀಲಿಕ್ಕೆ ಸುಲಭ. ಇನ್ನು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕೋರ್ಸ್ ಇದು ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಿ ಕಲಿಯೋ ಕಾರಣ ಕಲೀಲಿಕ್ಕೆ ಸುಲಭ. ಮುಂದರ್ತಿ ಹೇಳಬೇಕು ಅಂತಾದ್ರೆ ಕಲಿಸಲಿಕ್ಕೆ ಸುಲಭ ಹಿರಿಯರಿಗೆ. ಯಾಕಂದ್ರೆ ಈ ಎಲ್ಲಾ ಕೋರ್ಸ್ಗಳಿಗೆ ಬಹಳಷ್ಟು ಡಿಮಾಂಡ್ ಇದೆ. ಬಹಳಷ್ಟು ಡಿಮಾಂಡ್ ಅಂದ್ರೆ ಪ್ರಪಂಚದಲ್ಲಿ ಈಗ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅದರ 25% ಮಾತ್ರ ನಮಗೆ ಫೀಡಿಂಗ್ ಆಗ್ತಾ ಉಂಟು. ಹೊರಗೆ ಬರುವವರು, ಕಲ್ತು ಹೊರಗೆ ಪಾಸ್ ಆಗಿ ಅಥವಾ ಸರ್ಟಿಫಿಕೇಟ್ ತಗೊಂಡು ಕ್ವಾಲಿಫೈಡ್ ಆಗಿ ಬರುವವರು 25% ಮಾತ್ರ ರಿಕ್ವೈರ್ಡ್. ಸರ್, ಈಗ ಅತ್ಯಂತ ಸುಲಭದಲ್ಲಿ ಅದನ್ನ ನೇರವಾಗಿ ಹೇಳೋದಿದ್ರೆ ಪ್ಯಾರಾಮೆಡಿಕಲ್ ಕೋರ್ಸ್ ಓದಿದವನಿಗೆ ಮರುದಿವಸನೇ ಉದ್ಯೋಗ. ಹೌದು, ಅದೇ ಅಂದ್ರೆ ಇಮಿಡಿಯೇಟ್ ಕೆಲಸ ಸಿಗ್ಬೇಕು. ಈ ಉದ್ಯೋಗವೇ ನನ್ನ ಅಲ್ಟಿಮೇಟ್ ಆದ ಕಾರಣ ಕಲ್ತ ಕೂಡಲೇ ಸಿಗ್ಬೇಕಲ್ಲ, ಡಿಮಾಂಡ್ ಇರಬೇಕು. ಡಿಮಾಂಡ್ ಇದ್ರೆ ಮಾತ್ರ ಯಾವ ಫೀಲ್ಡ್ ಅಲ್ಲಿ ಡಿಮಾಂಡ್ ಇದೆಯಾ, ಯಾವ ಫೀಲ್ಡ್ ಅಲ್ಲಿ ಡಿಮಾಂಡ್ ಇದೆ ಅಲ್ಲಿಗೆ ನಾವು ಹೋಗಿ ಈಗ ಕಾನ್ಸಂಟ್ರೇಟ್ ಮಾಡಬೇಕಾಗ್ತದೆ. ಆಗ ಬೇರೆ ಬೇರೆ ಫೀಲ್ಡ್ಗಳು, ಎಷ್ಟೋ ಫೀಲ್ಡ್ಗಳಿದೆ. ಎಲ್ಲ ವಿದ್ಯಾಭ್ಯಾಸವನ್ನು ಕಲೀಲಿಕ್ಕೆ ಎಲ್ಲರಿಗೂ ಕೆಲವರು ಅವರವರ ಅಭಿಪ್ರಾಯ ಪ್ರಕಾರ ಹೋಗ್ಬೋದು. ಆದ್ರೆ ಈ ಸುಲಭವನ್ನು ಯಾರು ಅಪೇಕ್ಷಿಸ್ತಾರೆ ಅಥವಾ ಈ ಮಧ್ಯಮ ವರ್ಗದವರಿಗೆ ಯಾವುದು ಒಳ್ಳೇದು, ಈಗ MBBS ಕಲೀಲಿಕ್ಕೆ ಸಾಧ್ಯ ಆದವರಿಗೆ MBBS ಕಲೀಲೇಬೇಕು. MBBS ನಲ್ಲಿ ಅಷ್ಟು ಇದು ಡಿಮಾಂಡ್ ಇದೆ, ಬೇಕು, ಡಾಕ್ಟರ್ಗಳು ತುಂಬಾ ಬೇಕು. ಮಾತ್ರ ಅಲ್ಲ, ಇಂಜಿನಿಯರ್ಸು ಬೇಕು, ಇಂಜಿನಿಯರ್ಸ್ ಕಲೀಲಿಕ್ಕೂ ಬೇಕು. ಆದ್ರೆ ಅವರವರ ಆ ಮಿತಿಯಲ್ಲಿ, ಈಗ ಸಾಮಾನ್ಯ ವರ್ಗದವರಿಗೆ ಒಂದು ಮಿತಿ ಇರ್ತದೆ, ಫೈನಾನ್ಷಿಯಲಿ ಮಿತಿ ಇರ್ತದೆ, ಅವರದು ಬೇಗ ಸೆಟ್ಲ್ ಆಗಬೇಕು ಉದ್ದೇಶ ಇರ್ತದೆ. ಮಾತ್ರ ಅಲ್ಲ, ಅದು ಅನಿವಾರ್ಯ ಕೂಡ ಅವರಿಗೆ. ಈ ಆರ್ಥಿಕವಾಗಿ ಹಿಂದುಳಿದವರಿಗೆ ಸೆಟ್ಲ್ ಆಗೋದು ಅನಿವಾರ್ಯ. ಅದು ಅಂದ್ರೆ ಅವರು ಅದನ್ನು ಅನುಭವಿಸುವಂಥದ್ದು ಕಷ್ಟಗಳನ್ನು ಕಡಿಮೆ ಮಾಡಲಿಕ್ಕೆ ಬೇಕಾಗಿ ಅವರು ಏನಾದರೂ ಒಳ್ಳೆಯ ರೀತಿಯಲ್ಲಿ ಹೋಗಬೇಕು ಅಂತ ಹೇಳುವ ಸಂದರ್ಭದಲ್ಲಿ ಆಗ ಇದನ್ನು ಈಗ ಕಡಿಮೆ, ಕಮ್ಮಿ, ಸುಲಭ ಅದೆಲ್ಲ ನೋಡ್ತಾರೆ. ಸುಲಭ ಅಂದರೆ ಕಲೀಲಿಕ್ಕೆ ಸುಲಭ, ಕಲಿಸಲಿಕ್ಕೆ ಸುಲಭ, ಕಲಿತ ನಂತರ ಕೆಲಸವೂ ಸುಲಭ ಆದರೆ ಅಂತ ಫೀಲ್ಡ್ ಯಾವುದು ಅಂತ ಹುಡುಕ್ಲಿಕ್ಕೆ ಹೋಗ್ತಾರೆ ಪೇರೆಂಟ್ಸ್. ಆದರೆ ಒಂದು ನಾವು ಇದನ್ನು ಈ ಉದ್ದೇಶ, ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಯಾಕೆಂದ್ರೆ ಇಲ್ಲಿ ಇದರ ಅವೇರ್ನೆಸ್ ಆರಂಭದಲ್ಲಿ ಹೇಳ್ಬೇಕಂತ ಹೇಳಿದ್ರೆ ನಾವು ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೇವೆ, ನೋಡ್ತಾ ಇರ್ತೇವೆ, ಪೋಷಕರ ಜೊತೆ ಕೂಡ ಮಾತಾಡ್ತಾ ಇರ್ತೇವೆ. ಆದರೆ ಬಹುತೇಕ ಮಂದಿಗೆ ಪ್ಯಾರಾಮೆಡಿಕಲ್ ಕೋರ್ಸ್ಗಳ ಬಗ್ಗೆ ಅಥವಾ ಇತರ ಆಲ್ಟರ್ನೇಟಿವ್ ಜಾಬ್ ಮಾರ್ಕೆಟಲ್ಲಿ ತುಂಬ ಡಿಮಾಂಡ್ ಇರೋ ಕೋರ್ಸ್ಗಳ ಬಗ್ಗೆ ಮಾಹಿತಿನೇ ಇರೋದಿಲ್ಲ. ಕೇವಲ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಮಾತ್ರ ಗೊತ್ತಿರುತ್ತೆ. IAS IPS ಅದೆಲ್ಲ ಹೇಳ್ತಾರೆ. ಆದ್ರೆ ಅದಕ್ಕಿರುವಂತ ಡ್ಯೂರೇಷನ್, ಅದಕ್ಕಿರುವಂತ ಖರ್ಚುಗಳು, ಅದಕ್ಕಿರುವಂತ ಎಫರ್ಟು ಅದೆಲ್ಲ ಎಲ್ಲರಿಗೂ ಸಾಧಿಸುವಂಥದ್ದಲ್ಲ. ಅದರಿಂದಾಗಿ ಇಂಥ ಕೋರ್ಸುಗಳು, ಶಾರ್ಟ್ ಟರ್ಮ್ ಕೋರ್ಸುಗಳು, ಶಾರ್ಟ್ ಆಗಿ ಬೇಗ ಅವರು ಸೆಟ್ಲ್ ಆಗ್ಲಿಕ್ಕೆ ಇರುವಂತಹ ಕೋರ್ಸ್ಗಳ ಬಗ್ಗೆ ಹೇಳುವಂಥದ್ದು ಬಾರಿ ಸ್ಪಷ್ಟ ಸರ್. ನೀವು ಹೇಳುವಂಥದ್ದು ಇದು ಎಲ್ಲಾ ವರ್ಗದವರಿಗೆ ಕೈಗೆಟಕುವಂತ ಕೋರ್ಸುಗಳು. ಸೊ ಇದು ಕಾರ್ತಿಕ್ ಸರ್, ನೀವು ಇದರ ಒಟ್ಟು ಮಹತ್ವದ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ವಿದ್ಯಾರ್ಥಿಗಳಿಗೆ ಈಗ ಮೇನ್ ವಿದ್ಯಾರ್ಥಿಗಳು ಕಾಲೇಜಿಗೆ ಜಾಯ್ನ್ ಆದಾಗ ಅವರ ಮನದಲ್ಲಿ ಇರುವಂಥ ಚಿಂತನೆ ಏನಂತ ಹೇಳಿದ್ರೆ, ಅವರಿಗೆ ನೆಕ್ಸ್ಟ್ ಈಗ ಜಾಬ್ ಹೇಗೆ ಸಿಗುತ್ತೆ, ನಮ್ಮ ಮಾತೇನಾಗಿದೆ ಇಲ್ಲೀಗ ಅಂತ ಹೇಳಿದ್ರೆ ಎಕ್ಸ್ಪೀರಿಯನ್ಸ್ ಎಲ್ಲಿದೆ, ನಿಮಗೆ ಎಕ್ಸ್ಪೀರಿಯನ್ಸ್ ಎಷ್ಟಿದೆ, ಎಕ್ಸ್ಪೀರಿಯನ್ಸ್ ಮೇಲೆ ವರ್ಕ್ ಸಿಗುತ್ತಾ ಇಲ್ವಾ. ಈ ಪ್ಯಾರಾಮೆಡಿಕಲ್ ಕೋರ್ಸ್ಗಳಲ್ಲಿ ಕೋರ್ಸಿನ ಡಿಸೈನ್ ಹೇಗಿದೆ ಅಂತ ಹೇಳಿದ್ರೆ, ಅವ್ರು ಎಷ್ಟು ಕ್ಲಾಸಲ್ಲಿ ಕಲಿತಾರೆ ಅಷ್ಟನ್ನೇ ಅವರು ಹೊರಗಡೆ ಕೆಲಸ ಮಾಡ್ತಾ ಕಲಿತಾರೆ. ಈ ಕೆಲಸ ಮಾಡುವಾಗ ಇವರಿಗೆ ಡಾಕ್ಟರ್ಗಳು ಅಥವಾ ಅಲ್ಲಿರುವಂಥ ಸ್ವಲ್ಪ ಹೈಯರ್ ಜನರು ನೋಟಿಸ್ ಮಾಡ್ತಾರೆ. ಆ ನೋಟಿಸ್ ಮಾಡಿದಲ್ಲಿ ಇವರ ರೆಪ್ಯುಟೇಷನ್ ಅನ್ನು ಬಿಲ್ಡ್ ಮಾಡ್ಬೋದು. ಒಮ್ಮೆ ಇವರು ಕೋರ್ಸ್ ಕಂಪ್ಲೀಟ್ ಮಾಡಿದ್ರು, ಕಂಪ್ಲೀಷನ್ ಆದ ನಂತರ ಹೊರಗಡೆ ಬಂದ ಕೂಡಲೇ ಇವರ ಹೆಸರಿಗೆ ಡಿಮಾಂಡ್ ಬರುವಂಥ ಸಾಧ್ಯತೆಗಳು ಇದೆ. ಸೊ ಬೇರೆ ಈಗ ಡಿವಿಷನ್ ನಾವು ಕಂಪೇರ್ ಮಾಡಿದಾಗ ನಮ್ಗೇನಾಗುತ್ತೆ ಅಂತ ಹೇಳಿದ್ರೆ, ನಾವು ಕಲ್ತಾದ ನಂತರ ಡಿಗ್ರಿ ಸಿಕ್ಕಿದ ನಂತರ ಹೊರಗಡೆ ಬಂದು ವರ್ಕ್ ಮಾಡಿ ನಾವು ಹೆಸರನ್ನು ಮಾಡಬೇಕು. ಆದರೆ ಇದರಲ್ಲಿ ಇವರು ಕಲಿಯುವಾಗಲೇ ವರ್ಕ್ ಮಾಡಿರ್ತಾರೆ. ಅದರಿಂದ ಹೆಸರು ಬಂದ ಕಾರಣದಿಂದ ಅವರಿಗೆ ಪಾಸಾದ ಮರುದಿನವೇ ಕರೆದು ಉದ್ಯೋಗ ಸಿಗುತ್ತಾರೆ. ಕಲಿಯುವಾಗಲೇ ಅವರು ಮಾಡುದು ಏನನ್ನು ಅಂತ ಕಲಿತಾರೆ. ಈಗ ಕಲಿಯುವಾಗ ಅವ್ರು ನಾಳೆ ಮಾಡುವ ಕೆಲಸವನ್ನು ಈಗಲೇ ಕಲಿತಾರೆ. ನಾಳೆ ಕೆಲಸಕ್ಕೆ ಸೇರಿದ ನಂತರ ಮತ್ತೆ ಪುನಃ ಕಲೀಲಿಕ್ಕಿಲ್ಲ, ಅದನ್ನು ಶುರು ಮಾಡ್ತಾರೆ ಅಷ್ಟೇ. ಬೇರೆ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ,
ಎಸ್ ಅವರು ಜಾಬ್ಗೆ ಸೇರಿದ ನಂತರ ಒಂದಷ್ಟು ತರಬೇತಿ ಬೇಕಾಗ್ತದೆ, ಮತ್ತೆ ಒಂದಷ್ಟು ಅವರಿಗೆ ಅದು ಹೊಸತೇ ಆಗಿರುತ್ತೆ, ಉದ್ಯೋಗನೇ ಹೊಸತಾಗಿರುತ್ತೆ. ಎಸ್ ಎಸ್ ಸೊ ಹಾಗಾಗಿ ನೀವು ಇಬ್ಬರು ಕೂಡ ಹೇಳುವಂಥದ್ದು ಇದು ಏನು ಯಾಕಂತ ಹೇಳಿದ್ರೆ ಇವತ್ತು ವಾಸ್ತವದ ನೆಲೆಯಲ್ಲಿ ನಾವು ಮಾತನಾಡುವಾಗ ನಾವು ಕಲಿಯುವುದಕ್ಕೆ ಮುಂದೆ ಫ್ಯೂಚರಲ್ಲಿ ಉದ್ಯೋಗ ಮಾರ್ಕೆಟಲ್ಲಿ ಒಳ್ಳೆಯ ಮಾರ್ಕೆಟ್ ಇದೆಯಾ ಅನ್ನೋದನ್ನೇ ಎಲ್ಲರೂ ಕೇಳುವಂಥದ್ದು, ಮತ್ತು ಎಲ್ಲರದು ಏನು ಬಹುಮುಖ್ಯವಾಗಿ ವಿದ್ಯಾರ್ಥಿಗಳು ಅದನ್ನೇ ಕೇಳ್ತಾ ಇರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ನೀವು ಹೇಳುವಂಥದ್ದು ಪ್ಯಾರಾಮೆಡಿಕಲ್ ಕೋರ್ಸ್ಗಳನ್ನು ಓದಿದರೆ ಖಂಡಿತವಾಗಿಯೂ ಎಲ್ಲ ವರ್ಗದ ಅಥವಾ ಏನು ಎಲ್ಲ ಸ್ತರದ ಏನು ಪೋಷಕರಿಗೆ ತಮ್ಮ ಮಕ್ಕಳನ್ನು ಈ ಒಂದು ಕೋರ್ಸ್ಗೆ ಕಳುಹಿಸಲಿಕ್ಕೆ ಸಾಧ್ಯ ಇರುತ್ತೆ. ಉದಾಹರಣೆ ಒಂದು ಹೇಳ್ಬೋದು ಸರ್, ನಾನು ಮುಂದುವರಿಸಿ. ಡಿಮಾಂಡ್ ಎಷ್ಟಿದೆ ಅಂದ್ರೆ ಇದನ್ನು ವಿಶ್ವ ಆರೋಗ್ಯ ಸಂಸ್ಥೆನೇ ಹೇಳಿದೆ. ಸಂಸ್ಥೆಯೇ ಏನ್ ಹೇಳಿದೆ ಅಂದ್ರೆ ಇನ್ನು 30 ವರ್ಷ, ಮುಂದಿನ 30 ವರ್ಷದವರೆಗೆ ಈ ಮೆಡಿಕಲ್ ಫೀಲ್ಡ್ ಸ್ಯಾಚುರೇಟ್ ಆಗೋದಿಲ್ಲ, ಬೇಕಾದಷ್ಟು ಡಾಕ್ಟರ್ಗಳು ಸಿಗುದಿಲ್ಲ, ಬೇಕಾದಷ್ಟು ನರ್ಸ್ಗಳು ಸಿಗುದಿಲ್ಲ, ಬೇಕಾದಷ್ಟು ಟೆಕ್ನಿಷಿಯನ್ಸ್ ಸಿಗುದಿಲ್ಲ. ಆ ಫೀಲ್ಡಿನ ಯಾವುದೇ ಉದ್ಯೋಗಗಳು ಅಷ್ಟರವರೆಗೆ ಏನು ಪ್ರಾಬ್ಲಮ್ ಇಲ್ಲದೆ ಸಿಗ್ತದೆ. ಅಂದ್ರೆ ಅದರ ಅಷ್ಟು ಡಿಮಾಂಡ್ ಇದೆ. ಯಾಕಂದ್ರೆ ಇಂಟೇಕ್ ಅಥವಾ ಅಂದ್ರೆ ಇದು ಔಟ್ಪುಟ್ ಉಂಟಲ್ಲ, ಈ ಕಲ್ತು ಹೊರಗೆ ಸರ್ಟಿಫಿಕೇಟ್ ತಗೊಂಡು ಬರ್ತಾ ಇರುವವರು 25% ಅಂತ ನಾನು ಆಗ್ಲೇ ಹೇಳಿದೆ. ಅದರಿಂದಾಗಿ ಇದು ಫಿಲ್ ಆಗಬೇಕಿದ್ರೆ ಈಗಿನ ಇನ್ಫ್ರಾಸ್ಟ್ರಕ್ಚರ್ ಪ್ರಕಾರ, ಈಗಿನ ಅನುಕೂಲತೆಗಳ ಪ್ರಕಾರ ಇನ್ನು ಮುಂದುವರಿಯ ಅನುಕೂಲತೆಗಳನ್ನು ಗಣನೆಗೆ ತೆಗೆದುಕೊಂಡು ಹೋದರೆ ಮುಂದೆ ಇನ್ನು 25 ವರ್ಷದವರೆಗೆ ಈ ಫೀಲ್ಡು ಸ್ಯಾಚುರೇಟ್ ಆಗೋದಿಲ್ಲ. ಅಂದ್ರೆ ಅದು ಬೇಕಾದಷ್ಟಕ್ಕೆ ಬೇಕಾದ್ದು ಬರಲಿಕ್ಕೆ ಸಾಧ್ಯ. ಅತ್ಯಂತ ಏನು ಗಮನಿಸಬೇಕಾದ ವಿಚಾರ ಏನು ಡಾಕ್ಟರ್ ಧರ್ಮರಾಜ್ ಅವರು ಹೇಳಿರುವಂತ, ಯಾಕಂತ ಹೇಳಿದ್ರೆ ಇನ್ನು 25 ವರ್ಷ ಆದ್ರೂ ಕೂಡ ಏನು ಪ್ಯಾರಾಮೆಡಿಕಲ್ ಸೈನ್ಸ್ ಓದಿದಂತ ವಿದ್ಯಾರ್ಥಿಗಳಿಗೆ ಏನು ಉದ್ಯೋಗಕ್ಕೇನು ಭರ ಇರುವುದಿಲ್ಲ ಅಂತ. ಯಾಕಂತ ಹೇಳಿದ್ರೆ ನಾನು ಬೇರೆ ಅನೇಕ ಕೋರ್ಸ್ಗಳ ಬಗ್ಗೆ ನಾವು ನೋಡಿದ್ದೇವೆ, ಇಂಜಿನಿಯರಿಂಗ್ ಕೂಡ. ಯಾಕಂತ ಹೇಳಿದ್ರೆ ಇವತ್ತು ಓದಿಕೊಂಡು ಬಂದವರಿಗೆ ಉದ್ಯೋಗದ ಕೊರತೆ ಕಾಣುತ್ತೆ. ಆದರೆ ಪ್ಯಾರಾಮೆಡಿಕಲ್ ಕೋರ್ಸ್ ಓದಿದವನಿಗೆ ಯಾವತ್ತೂ ಕೂಡ ಉದ್ಯೋಗದ ಕೊರತೆ ಅಂತೂ ಎದುರಾಗೋದಿಲ್ಲ. ಆ ಫೀಲ್ಡ್ ಸ್ಯಾಚುರೇಟ್ ಆಗಿದೆ ಅಂತ. ಯಾವುದೋ ಫೀಲ್ಡ್ ಈಗ ಕೊರತೆ ಇಲ್ಲ, ಅಲ್ಲಿ ಉದ್ಯೋಗಿಗಳು ಬೇಕಾದಷ್ಟು ಸಿಗ್ತಾರೆ ಅಂತ, ಅದರಲ್ಲಿ ಕೊರತೆ ಇಲ್ಲ. ಇಲ್ಲಿ ಕೊರತೆ ಇದ್ದ ಕಾರಣ ಡಿಮಾಂಡ್ ಜಾಸ್ತಿ ಆಗಿದೆ. ಡಿಮಾಂಡ್ ಜಾಸ್ತಿ ಆದ್ರೆ ಒಂದು ಗಮ್ಮತ್ತಾಗಿ ಒಂದು ಇದರಲ್ಲಿ ಹೇಳ್ತೇನೆ, ಡಿಮಾಂಡ್ ಜಾಸ್ತಿ ಆದ್ರೆ ಒಂದು ಅಂಗಡಿಗೆ, ಒಂದು ಶಾಪಿಗೆ ಸಪ್ಲೈ ಆಗ್ತಾ ಉಂಟು ತರಕಾರಿ. ಈ ತರಕಾರಿ ಸಪ್ಲೈ ಆಗುದಿದ್ದು ಸೀಸನ್ ಅಲ್ಲಿ ಅದು ಸಪ್ಲೈ ಕಮ್ಮಿ ಆಯ್ತು. ಕಮ್ಮಿ ಆದ್ರೆ ಏನಾಗ್ತದೆ, ಅದರ ರೇಟ್ ಜಾಸ್ತಿ ಆಗ್ತದೆ. ಸೇಮ್ ಇದು ಇಲ್ಲಿ ಕೂಡ ಅದೇ ನಡೀತದೆ. ಇನ್ನೊಂದು ರೀತಿಯಲ್ಲಿ ಏನಾಗಿದೆ, ಡಿಮಾಂಡ್ ಇದೆ, ಸಪ್ಲೈ ಅಂದ್ರೆ ಸಿಗುದಿಲ್ಲ. ಹಾಗಾಗಿ ಏನಾಗಿದೆ, ಇವರ ರೇಟ್ ಕೂಡ ಜಾಸ್ತಿ ಆಗಿದೆ. ಅಂದ್ರೆ ಏನು ಹೇಳ್ತೇನೆ ನಾನು, ಸಂಬಳದಲ್ಲಿ ಅಥವಾ ಅವರಿಗೆ ಸಿಗುವಂತ ಡಿಮಾಂಡ್ ಜಾಸ್ತಿ ಇದೆ. ಅದರಿಂದಾಗಿ ಅವರಿಗೆ ಸಂಬಳ ಸಿಗುದು. ಈಗ ಉದಾಹರಣೆಗೆ ನಾನು ಗವರ್ಮೆಂಟ್ ಇದನ್ನೇ ಹೇಳ್ಬೋದು. ಗವರ್ಮೆಂಟ್ ಏನು ಕೊಡ್ತದೆ ಅಂದ್ರೆ ತುಂಬಾ ಕರೆದು ಕೊಡ್ತೀವಿ. ಈ ಸ್ಥಿತಿಯಲ್ಲಿ, ಈಗಿನ ಕೊರೋನಾ ಸ್ಥಿತಿಯಲ್ಲಿ ಅಂತೂ ಈ ಪ್ಯಾರಾಮೆಡಿಕಲ್ನವರೇ ಮಾಡಬೇಕಾದಂತ ಕೆಲಸಗಳು ಅವರೇ ಫ್ರಂಟ್ ಲೈನ್ ಅಲ್ಲಿ ಇರ್ತಾರೆ, ಡಾಕ್ಟರ್ಗಳು ಮತ್ತು ಅವರೇ ಫ್ರಂಟ್ ಲೈನ್ ಅಲ್ಲಿ ಇರ್ತಾರೆ. ಅವರಿಲ್ಲದೆ ಯಾವುದೇ ಕೆಲಸ ನಡೆಯುವುದಿಲ್ಲ. ಅದರಿಂದಾಗಿ ಅವರ ಡಿಮಾಂಡ್ ಇನ್ನೂ ಡಬಲ್ ಆಗಿದೆ ಈ ಸಂದರ್ಭದಲ್ಲಿ. ದಾದಿಯರು, ಟೆಕ್ನಿಷಿಯನ್ಸ್, ಏನು ಆಮೇಲೆ ರಕ್ತ ಪರೀಕ್ಷೆ ಮಾಡುವಂತವರೆಲ್ಲ ಇವತ್ತು ಇವತ್ತಿನ ಸಂದರ್ಭವನ್ನೇ ನಾವು ನೋಡಿದರೆ ವೈದ್ಯಕೀಯ ಒಂದು ಕ್ಷೇತ್ರದಲ್ಲಿ ಈ ಒಂದು ಪ್ಯಾರಾಮೆಡಿಕಲ್ ಏನು ಅರೆವೈದ್ಯಕೀಯ ಸಿಬ್ಬಂದಿಗಳಂತ ಹೇಳ್ತಾರೆ, ಏನು ನಾವು ಹೇಳ್ತೇವೆ, ಅವರ ಮಹತ್ವ ಇವತ್ತಿನ ಸಂದರ್ಭದಲ್ಲಿ ಖಂಡಿತವಾಗಿ ಎಲ್ಲರಿಗೂ ಅರ್ಥ ಆಗಿರುತ್ತೆ. ಸರ್, ಈಗ ವಿದೇಶದಲ್ಲಿ ನಾವು ನೋಡೋದಿದ್ರೆ ಕೂಡ ದೊಡ್ಡ ಮಟ್ಟದಲ್ಲಿ ಉದ್ಯೋಗ ಇರಲೇಬೇಕಲ್ಲ ಸರ್. ಯಾಕಂದ್ರೆ ಅಲ್ಲಿ ಇಂಥ ಕೋರ್ಸ್ಗಳನ್ನು ಯಾರು ಮಾಡೋದು ಕಡಿಮೆ, ತುಂಬಾ ಕಡಿಮೆ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಅವರಿಗೆ ದುಡ್ಡಿನ ದೊಡ್ಡ ಆಸ್ಪತ್ರೆ ಮಾಡಿರ್ತಾರೆ, ದುಡ್ಡು ಇರ್ತದೆ, ಆಸ್ಪತ್ರೆ ಮಾಡಿರ್ತಾರೆ, ಡಾಕ್ಟರ್ಸ್ ಇರ್ತಾರೆ. ಆದ್ರೆ ಅವರಿಗೆ ಸಪೋರ್ಟಿವ್ ಸ್ಟಾಫ್ ಅನ್ನು ಮಾಡಬೇಕು, ಅದನ್ನು ಪ್ರೊಡಕ್ಷನ್ ಅವರು ಬರಬೇಕು, ಅವರು ಅಂದ್ರೆ ಆ ವಿಭಾಗದಿಂದ ಅವರು ಬೇಕು ಅಂತ ಅವರಿಗೆ ಗೊತ್ತಿದ್ರು ಅವರಿಗೆ ಸುಲಭದಲ್ಲಿ ನಮ್ಮಲ್ಲಿಂದ ಕಳಿಸ್ತೇವಲ್ಲ, ಇದು ಸ್ವಲ್ಪ ಇದು. ಯಾಕಂದ್ರೆ ಹೊರಗಿಂದ ಔಟ್ಸೋರ್ಸ್ ಮಾಡಿದರೆ ಅವರಿಗೆ ಸುಲಭ ಆಗ್ತದೆ. ಇದಕ್ಕೆ ಬೇಕಾದಷ್ಟು ಇನ್ವೆಸ್ಟ್ ಮಾಡಿ ಅದನ್ನು ಅವರು ಮಾಡೋದಕ್ಕಿಂತ ಅವರಿಂದ ಔಟ್ಸೋರ್ಸಿಂಗ್ ಮಾಡಿದರೆ ತುಂಬ ಕಡಿಮೆಯಲ್ಲಿ. ಈಗ ಮಲೇಷ್ಯಾದಿಂದ, ಸಿಂಗಾಪುರ ಬಿಟ್ಬಿಡಿ, ಮಲೇಷ್ಯಾದಿಂದ ಅಥವಾ ನಮ್ಮಲ್ಲಿಂದ, ಇಂಡಿಯಾದಿಂದ, ಪಾಕಿಸ್ತಾನದಿಂದ, ಬೇರೆ ಬೇರೆ ಕಡೆಯಿಂದ ಇಂಥ ಕೋರ್ಸ್ಗಳು ಮಾಡಿದವರನ್ನು ಅವರು ಹೈರ್ ಮಾಡ್ತಾರೆ. ಅಂದ್ರೆ ಅವರು ಇದು ಔಟ್ಸೋರ್ಸಿಂಗ್ ಮಾಡ್ತಾರೆ. ಇದರಿಂದಾಗಿ ಏನಾಗಿದೆ ಅಂದ್ರೆ, ಈಗ ಈಗ ಉದಾಹರಣೆಗಳು ಕೇರಳದಿಂದ ಎಲ್ಲಿ ಯಾವ ಮನೆ ನೋಡಿದ್ರು ಒಬ್ಬರ ಇಬ್ಬರ ಮೂವರ ಅಲ್ಲಿರ್ತಾರೆ ಅಥವಾ ಇದೇ ಪ್ಯಾರಾಮೆಡಿಕಲ್ ಯಾವ್ದಾದ್ರು ಮಾಡಿ. ನಮ್ಮ ಅನುಭವದಲ್ಲಿ, ನನಗೆ 20 ವರ್ಷ ಆಯ್ತು ನಮ್ಮ ಕಾಲೇಜ್ ನಡೆಸ್ತಾ ಇರೋದು. ಈ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೇನೆ, ನಾವು ನೋಡಿದ ಮಟ್ಟಿಗೆ ನಮ್ಮ ಎಲ್ಲ ಹೆಚ್ಚಿನ ಮಕ್ಕಳು ಕೇರಳದಿಂದ ಬಂದವರು ಈಗ ಗಲ್ಫ್ ಅಲ್ಲಿದ್ದಾರೆ ಅಥವಾ ಹೊರಗಿನ ಕಂಟ್ರಿಗಳಲ್ಲಿ ಕೆಲಸ ಮಾಡ್ತಾರೆ. ಅದೇ ನಾನು ಆರಂಭದಲ್ಲಿ ಕೂಡ ಹೇಳಿರುವಂತದ್ದು, ನಮ್ಮ ಕರಾವಳಿ ಪ್ರಾಂತ್ಯದ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಈ ರೀತಿಯ ಒಂದು ಒಳ್ಳೆಯ ಉದ್ಯೋಗವನ್ನು ತಕ್ಷಣವೇ ಏನು ಕೋರ್ಸ್ ಓದಿ ಮುಗಿಸಿದ ತಕ್ಷಣವೇ ಉದ್ಯೋಗ ಕೊಡುವಂಥ ಕೋರ್ಸ್ ಇದೆ ಮತ್ತು ಅದನ್ನು ನಾವು ಕಲಿಬೇಕು ಅನ್ನೋ ಬಗ್ಗೆ ಮಾಹಿತಿಯ ಒಂದಷ್ಟು ಕೊರತೆಗಳಿದ್ದಾವೆ. ನಾನು ಕಾರ್ತಿಕ್ ಸರ್, ಈಗ ವಿದೇಶದ ಉದ್ಯೋಗ ಅಂತ ಏನು ಸರ್ ಮಾತನಾಡುವಾಗ ಹೇಳಿರುವಂಥದ್ದು, ಅದರ ಡಿಮಾಂಡ್ ಬಗ್ಗೆ ವಿದ್ಯಾರ್ಥಿಗಳ ರೆಸ್ಪಾನ್ಸ್ ಆಗಿರುತ್ತದೆ ಈಗ ವಿದೇಶಕ್ಕೆ ಹೋಗುವ ನಿಟ್ಟಿನಲ್ಲಿ?
ವಿದೇಶಕ್ಕೆ ಎಲ್ಲರೂ ಹೋಗ್ಬೇಕಂತ ಅನಿಸ್ತಾರೆ, ಹೌದಲ್ವಾ? ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಸಂಬಳ ಕಡಿಮೆ ಇದೆ, ಅಲ್ಲಿ ಜಾಸ್ತಿ ಇದೆ ಅಂತ ಹೋಗ್ಬೇಕಂತ ಅನಿಸ್ತದೆ. ಅದಕ್ಕೆ ಬೇಕಾದಂಥ ಟ್ರೈನಿಂಗ್ ಸಹ ತುಂಬಾ ಇಂಪಾರ್ಟೆಂಟ್. ಓಕೆ 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 ಓಕೆ. ಈಗ ವಿದೇಶದಿಂದ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನು ಟ್ರೈನ್ ಮಾಡಿ ಹೋಗುವವರು ಜಾಸ್ತಿಯಾಗಿ ಇಲ್ಲಿ ಏನ್ ಮಾಡ್ತಾರೆ, ಬೇಕಾದಷ್ಟು ಎಕ್ಸ್ಪೀರಿಯನ್ಸ್ ತಗೊಳ್ತಾರೆ. ವಿದೇಶದಲ್ಲಿ ಆಪರ್ಚುನಿಟಿ ಸಿಕ್ಕಿದ ಕೂಡಲೇ ಅಲ್ಲಿ ಹೋಗಿ ಜಾಯ್ನ್ ಆಗ್ತಾರೆ. ರೆಸ್ಪಾನ್ಸ್ ಈಗ ವಿದ್ಯಾರ್ಥಿಗಳದ್ದು ಹೇಗಿರುತ್ತೆ ಅಂತ ಹೇಳಿದ್ರೆ, ಅವರ ಕರ್ತವ್ಯ ಏನಿದೆ ಜಾಯ್ನ್ ಆದದ್ದು ಇಲ್ಲಿ, ಅದನ್ನು ಮುಗಿಸಿ ನಾವು ಅಲ್ಲಿ ಹೋಗ್ಬೇಕು. ಅಲ್ಲಿ ಹೋಗಿ ವರ್ಕ್ ಮಾಡಿ ನಮ್ಗೆ ನಾವು ಸೆಟಲ್ ಆಗಿ ಮತ್ತೊಮ್ಮೆ ಬಂದು ಇಲ್ಲಿ ಸೇವೆ ಮಾಡ್ಬೇಕಂತ ಅಂತ ಒಂದು ಮನೋಭಾವ ಈಗ ವಿದ್ಯಾರ್ಥಿಗಳಲ್ಲಿ ಉಂಟು. ಅಲ್ಲಿ ರಿಕ್ವೈರ್ಮೆಂಟ್ ಪ್ರಕಾರ ಅವ್ರು ಸೇರಿದಾಗ ಅಲ್ಲಿ ಅವ್ರು ತಗೊಳ್ಳುವಂತ ಎಕ್ಸ್ಪೀರಿಯನ್ಸ್ ಅವ್ರು ಮತ್ತೆ ಇಲ್ಲಿ ಬಂದು ನಮ್ಗೆ ಈ ಕಮ್ಯುನಿಟಿಗೆ ರಿಟರ್ನ್ ಮಾಡ್ತಾರೆ. ಒಂದು ಈಗ ಸರ್ ಮುಂದುವರಿಸಿ. ವಿದೇಶಕ್ಕೆ ಯಾಕೆ ಇದು ಮಾಡ್ತಾರೆ ಅಂದರೆ, ಒಂದು ಹಣದ ಇದು ಸಾಧಾರಣ ನಾವು ಗಳಿಸುವುದಕ್ಕೆ ಉಳಿಸುವುದು ನಮಗೆ ಅದಕ್ಕೆ ಬೇಕಾಗಿ ಅಲ್ಲಿ ಹಣದ ಇದು ನಿಜವಾಗಿಯೂ ಜಾಸ್ತಿ ಇದೆ. ಇನ್ನೊಂದು ಇದಕ್ಕೆ ಡಿಮಾಂಡ್ ಒಳ್ಳೆ ಸಂಬಳ, ಅದೇ ದೊಡ್ಡ ಸಂಬಳ ಕೊಡ್ತಾರೆ, ಒಳ್ಳೆ ಸಂಬಳ ಸಿಗ್ತದೆ. ಹಣದ ಇದರಲ್ಲಿ ಲೆಕ್ಕ ಮಾಡಿದ್ರೆ ಹಾಗೆ. ಇನ್ನೊಂದು ಅಲ್ಲಿ ಇಲ್ಲದ ಕಾರಣ ಏನಾಗ್ತದೆ, ನಮಗೆ ಡಿಮಾಂಡ್ ಇದೆ. ನಾವು ಡಿಮಾಂಡ್ ಇದ್ದ ಕಾರಣ ಹೋದರೆ ಅವರು ಒಂದು ವೇಳೆ ಅಲ್ಲಿ ಸೆಟ್ಲ್ ಆದರೆ ಸರಿ, ಅಥವಾ ಸೆಟ್ಲ್ ಆಗದಿದ್ದರೆ ವಾಪಸ್ ಬರ್ತಾರೆ. ಬರುವಾಗ ನಮಗೆ ಇಂಡಿಯಾಕ್ಕೆ ಅವರು ತರುವ ದುಡ್ಡು ಇಂಡಿಯಾದ ಸೊತ್ತು, ಇಂಡಿಯಾಕ್ಕೆ ಒಂದು ವೆಲ್ತ್ ತರ್ತಾರೆ ಅವರು. ಒಂದು ಆದಾಯದ ವಿಚಾರದಲ್ಲಿ ಕೂಡ ಅದನ್ನು ರಾಷ್ಟ್ರೀಯ ಆದಾಯದ ವಿಚಾರದಲ್ಲಿ ಕೂಡ ಅದನ್ನು ಗಮನಿಸಬೇಕು. ಏನು ಮಂಗಳ ಶಿಕ್ಷಣ ಉದ್ಯೋಗ ಮಾರ್ಗದರ್ಶಿ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಡಾಕ್ಟರ್ ಧರ್ಮರಾಜ್ ಅವರು ಮತ್ತು ಕಾರ್ತಿಕ್ ಕಾಮತ್ ಅವರು ಪ್ಯಾರಾಮೆಡಿಕಲ್ ಕೋರ್ಸ್ಗಳಲ್ಲಿರುವಂಥ ಏನು ಉದ್ಯೋಗದ ಅವಕಾಶಗಳ ಬಗ್ಗೆ ಬಾರಿ ಸವಿಸ್ತರವಾಗಿ ಮಾತಾಡಿದ್ದಾರೆ. ನಾನು ಮಂಗಳ ಗ್ರೂಪ್ ಆಫ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸ್ ವ್ಯಾಪ್ತಿಯಲ್ಲಿ ಇರುವಂಥ ಕಾಲೇಜುಗಳು ಮತ್ತು ಆ ಕಾಲೇಜುಗಳಲ್ಲಿರುವಂಥ ಕೋರ್ಸ್ಗಳ ಬಗ್ಗೆ ಒಂದಷ್ಟು ನಾವು ವಿವರವಾಗಿ ಇಲ್ಲಿ ಮಾತಾಡಬೇಕಾಗಿದೆ. ಮಂಗಳ ಕಾಲೇಜ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸಸ್, ಆಮೇಲೆ ಮಂಗಳ ಕಾಲೇಜ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್ ಅನ್ನುವಂಥದ್ದು, ಆಮೇಲೆ ಮಂಗಳ ಸ್ಕೂಲ್ ಆಫ್ ನರ್ಸಿಂಗ್, ಆಮೇಲೆ ನ್ಯೂ ಮಂಗಳ ಕಾಲೇಜ್ ಆಫ್ ನರ್ಸಿಂಗ್, ಆಮೇಲೆ ಮಂಗಳ ಕಾಲೇಜ್ ಆಫ್ ಫಿಸಿಯೋಥೆರಪಿ, ಆಮೇಲೆ ಮಂಗಳ ಕಾಲೇಜ್ ಆಫ್ ಸ್ಪೀಚ್ ಆ್ಯಂಡ್ ಇಯರಿಂಗ್. ಸೊ ಈ ರೀತಿಯಾಗಿ 6 ಕಾಲೇಜುಗಳು ಈ ಒಂದು ಮಂಗಳ ಗ್ರೂಪ್ ಆಫ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸ್ ವ್ಯಾಪ್ತಿಯಲ್ಲಿ ಬರ್ತಾ ಉಂಟು. ಸೊ ಇವೆಲ್ಲವೂ ಕೂಡ ಪ್ಯಾರಾಮೆಡಿಕಲ್ಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ಕೋರ್ಸುಗಳು. ಪ್ಯಾರಾಮೆಡಿಕಲ್ ಕೋರ್ಸ್ಗಳ ಬಗ್ಗೆ ತುಂಬ ಅರಿವಿಲ್ಲದವರಿಗೆ ಆಶ್ಚರ್ಯ ಆಗ್ಬೋದು, ಇಷ್ಟೊಂದು ಕಾಲೇಜುಗಳು ಒಂದೇ ಸಂಸ್ಥೆಯ ವ್ಯಾಪ್ತಿಯಲ್ಲಿ ಉಂಟಾ ಅಂತ. ಖಂಡಿತವಾಗಿಯೂ ಮಂಗಳ ಗ್ರೂಪ್ ಆಫ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ವ್ಯಾಪ್ತಿಯಲ್ಲಿ ಇಷ್ಟು 6 ಕಾಲೇಜುಗಳಿದ್ದಾವೆ. ಬೇರೆ ಬೇರೆ ಕೋರ್ಸುಗಳನ್ನು ಅವರು ಕೊಡ್ತಾರೆ. ಯಾವೆಲ್ಲ ಕೋರ್ಸುಗಳು ಮತ್ತು ಆ ಕೋರ್ಸಿನ ಮಹತ್ವ ಏನು, ಆ ಕೋರ್ಸಿನ ಅವಧಿ ಏನು, ಇವೆಲ್ಲ ವಿಚಾರಗಳನ್ನು ನಾವು ಸಂಕ್ಷಿಪ್ತವಾಗಿ ಈಗ ಮಾತಾಡಿಕೊಂಡು ಹೋಗ್ತೇವೆ. ಸರ್, ನಾನು ಬಹುಶಃ ಮಂಗಳ ಕಾಲೇಜ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸಸ್ ಅಲ್ಲಿಂದ ಆರಂಭಿಸಬಹುದು. ಹೌದು, ಮಂಗಳ ಪ್ಯಾರಾಮೆಡಿಕಲ್ ಕಾಲೇಜ್ ಅಂದರೆ ನಾವು ಅದನ್ನು ಮಂಗಳದ ಅಡಿಯಲ್ಲಿ ಬರುವಂಥ ಕಾಲೇಜುಗಳಲ್ಲಿ ಒಂದು ಪ್ರಥಮವಾಗಿ ಶುರು ಮಾಡಿದ ಕಾಲೇಜ್ ಅದು ಮಂಗಳ ಪ್ಯಾರಾಮೆಡಿಕಲ್ ಕಾಲೇಜ್. ಮಂಗಳ ಪ್ಯಾರಾಮೆಡಿಕಲ್ ಕಾಲೇಜಲ್ಲಿ 7 ಕೋರ್ಸಸ್ ಇದೆ. 7 ಕೋರ್ಸಸ್ ಅಲ್ಲಿ SLC ಇಂದ ಸೇರುವಂಥ ಕೋರ್ಸಸ್ ಇದೆ, +2 ಇಂದ PUC ಇಂದ ಸೇರುವಂತ ಕೋರ್ಸಸ್ ಇದೆ. ನೇರವಾಗಿ SLC ಇಂದ ಸೇರ್ಬೇಕಾದಂದ್ರೆ ಒಂದು ಮಧ್ಯಮ ವರ್ಗ ಮತ್ತು ಕೆಳವರ್ಗದವರಿಗೆ ಅನುಕೂಲವಾಗುವಂತ ರೀತಿಯಲ್ಲಿ ಇದೆ ಅಂತ ಹೇಳೋದಕ್ಕೆ ನಾನು ಒತ್ತಿ ಹೇಳ್ತಿದ್ದೇನೆ. SLC ಇಂದ ಸೇರ್ಬೇಕು, SLC ಪಾಸ್ ಆದ್ರೆ ಸಾಕಾಗ್ತದೆ. ಇಷ್ಟೇ ಮಾರ್ಕ್ ಬೇಕು ಅಷ್ಟೇ ಮಾರ್ಕ್ ಬೇಕು ಅಂತಿಲ್ಲ. ಗವರ್ಮೆಂಟ್ ಅದು ಕೂಡ ಮಾಡಿಟ್ಟಿದೆ, ಸಾಕು. ಗವರ್ಮೆಂಟ್ ಅದು ಕೂಡ ಮಾಡಿಟ್ಟಿದೆ. ಯಾಕಂದ್ರೆ ಮಾಡಿಟ್ಟಿದೆ ಅಂದ್ರೆ ಈ ಬಡವರ್ಗದವರಿಗೆ ಅಥವಾ ಕೆಳಗ ವರ್ಗದವರಿಗೆ ಅಥವಾ ಸಾಮಾನ್ಯ ವರ್ಗದವರಿಗೆ ಉಪಯೋಗ ಆಗಲಿ ಅಂತ ಹೇಳುವ ಕಾರಣದಿಂದಾಗಿ ರಿಸ್ಟ್ರಿಕ್ಷನ್ ಏನೂ ಹಾಕಲಿಲ್ಲ. SLC ಪಾಸ್ ಆದ್ರೆ ಸಾಕು. SLC ಪಾಸ್ ಆದ್ರೆ 3 ವರ್ಷ, ಆದ್ರೆ PUC ಸೈನ್ಸ್ ಅಲ್ಲಿ ಕೆಲವು ಪಾಸ್ ಆಗಿರ್ತಾರಲ್ಲ ಅವರಿಗೆ 2 ವರ್ಷ. ಈ ಎಲ್ಲಾ ಡಿಪ್ಲೊಮಾ ಕೋರ್ಸ್ಗಳು ಈಗ ಒಂದು 7 ಕೋರ್ಸ್ಗಳಿದೆಯಲ್ಲ, ಅಲ್ಲಿ 7 ಅಲ್ಲ 9 ಇದೆ, ಅದ್ರಲ್ಲಿ 2 ನಮ್ಮಲ್ಲಿಲ್ಲ. 7 ಕೋರ್ಸ್ಗಳಲ್ಲಿ ಯಾವುದೇ ಕೋರ್ಸ್ ತಗೊಳ್ದಿದ್ರು SLC ಇಂದ ತಗೊಳ್ಳಿಕ್ಕಾಗ್ತದೆ. ಯಾವುದೇ ಕೋರ್ಸ್ PUC ಸೈನ್ಸ್ ಆದವರಿಗೆ ಉಲ್ಲೇಖ ಮಾಡಿದ್ದೀರಿ ಸರ್. ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಆಪ್ಥಾಲ್ಮಿಕ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಮೆಡಿಕಲ್ ರೆಕಾರ್ಡ್ಸ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ. 7 ಕೋರ್ಸ್ಗಳಿದೆ. 7 ಕೋರ್ಸ್ಗಳು ಈ 7 ಕೋರ್ಸ್ಗಳಿಗೆ ಕೂಡ ಐದರ್ SLC ಅಥವಾ PUC ಅಷ್ಟೇ ವ್ಯತ್ಯಾಸ. SLC ಇಂದ 3 ವರ್ಷ, PUC ಇಂದ 2 ವರ್ಷ. PUC ಆದವರು 3 ವರ್ಷ ಓದಬೇಕಾಗುತ್ತೆ, PUC ಆದವರು 2 ವರ್ಷ 2 ವರ್ಷ ಕಲಿತ್ರೆ ಸಾಕಾಗುತ್ತೆ. ಕಲ್ತ ಕೂಡಲೇ ಕೆಲಸ ಸಿಗ್ತದೆ ಅಂತ ನಾವು ಮೊದಲೇ ಚರ್ಚೆ ಮಾಡಿದ್ದೇವೆ. ಹಾಗಾಗಿ ಅದರ ಬಗ್ಗೆ ಆಲೋಚನೆ ಮಾಡಬೇಕಾಗಿಲ್ಲ. ದೊಡ್ಡ ಮಟ್ಟದಲ್ಲಿ ಫೀಸ್ ಇರುತ್ತೆ ಸರ್, ದೊಡ್ಡ ಮಟ್ಟದಲ್ಲಿ ಅದನ್ನೇ ಹೇಳಲಿಕ್ಕೆ ಹೋಗ್ತಾ ಇದ್ದೇನೆ. ಮಿನಿಮಮ್ ನಾನು ಅದನ್ನು ಕಂಪೇರ್ ಮಾಡಿ ಹೇಳುದಿದ್ರೆ, ಮಂಗಳೂರಿನಲ್ಲಿ ಒಂದು LKG ಮಗು ಕಟ್ಟುವ ಫೀಸಿನಷ್ಟು
ಇದು ಒಂದು ಅದರಲ್ಲಿ ಒಂದು ವ್ಯಂಗ್ಯವಾಗಿ ಹೇಳಬೇಕಾದ ಹೇಗೆ ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ನನಗೆ. ಆದರೆ ಹಾಗೆ ಹೇಳುವಷ್ಟು ಕಡಿಮೆ ಇದೆ ಫೀಸು. ಅದು ಗವರ್ಮೆಂಟ್ ಜಾಸ್ತಿ ಮಾಡಲಿಕ್ಕೆ ಬಿಡುವುದಿಲ್ಲ. ನಿಜವಾಗಿ ಗವರ್ಮೆಂಟ್ ಮಾಡಿದ ಈ ಕಾರಣದಿಂದಾಗಿ ಇದರ ಫೀಸು ಮಿನಿಮಮ್ ಇದೆ. LKG ಮಗು ಕಟ್ಟುವ ಫೀಸಿನಷ್ಟು ಕೂಡ ಇಲ್ಲ ಅಂತ ಹೇಳಲಿಕ್ಕೆ ನಾನು ಹೇಳ್ತೇನೆ. ಅದು ಎಷ್ಟು ಏನು ಅಂತ ಹೇಳಲಿಕ್ಕೆ ಬರುವುದಿಲ್ಲ, ಕಂಪೇರ್ ಮಾಡಬಹುದು. ಅಂದ್ರೆ ಇಲ್ಲಿ ಡಾಕ್ಟರ್ ಧರ್ಮರಾಜ್ ಅವರು ಹೇಳುವಂತ ವಿಚಾರ ಅಂತ ಹೇಳಿದ್ರೆ ಅದು ಬಹುಶಃ ಎಲ್ಲಾ ವರ್ಗದ ಜನರ ಕೈಗೆ ಕೂಡ ಕೈಗೆಟಕುವಂತ ಒಂದು ಕೋರ್ಸ್. ಎಲ್ಲ ವರ್ಗದವರಿಗೆ ಅಂದ್ರೆ ನೀವು ಕೆಳಗಿನ ವರ್ಗದವರಿಗೆ ಕೂಡ ಮಾಡಬಹುದು. 2, 3, 4, 5 ಕಾರಣಗಳಿಂದ ಮಾಡಬಹುದು. ಒಂದು, ಬ್ಯಾಂಕ್ ಲೋನ್ ಗವರ್ಮೆಂಟ್ ಕೊಡ್ತದೆ, ಎಜುಕೇಶನ್ ಲೋನ್. 2, ಸ್ಕಾಲರ್ಶಿಪ್ ಬರ್ತದೆ ಇದಕ್ಕೆ. 3, ನಮ್ಮ ಮಂಗಳ ಕಾಲೇಜಿಂದ ಸ್ಕಾಲರ್ಶಿಪ್ ಕೊಡ್ತೇವೆ. ಅಂದ್ರೆ ನಾವು ನಮ್ಮ ಸಮಾಜದಿಂದ ಏನು ಪಡಿತೇವೆ ಅದಕ್ಕೆ ಸಮಾಜಕ್ಕೆ ಸ್ವಲ್ಪ ಕೊಡಬೇಕಾದ ಅಗತ್ಯ ಇದೆ. ಅಂದ್ರೆ ಅದು ನಮ್ಮ ಕಮಿಟ್ಮೆಂಟ್ ಸಮಾಜದ ಮೇಲೆ, ಅದನ್ನು ಮಾಡ್ತೇವೆ. ಮಾತ್ರ ಅಲ್ಲ, ಮಕ್ಕಳಿಗೆ ಕೋಟಾ ರೀತಿಯಲ್ಲಿ ನಾವು ಇದು ಮಾಡ್ತೇವೆ. ಫ್ರೀ ಸ್ಟೂಡೆಂಟ್ ಅನ್ನು ಮಾಡ್ತಾ ಇದ್ದೇವೆ. ನಮ್ಮ ಕಾಲೇಜಿನ ನಾನು ಬಗ್ಗೆ ಹೇಳ್ತಾ ಇದ್ದೇನೆ, ಫ್ರೀ ಸ್ಟೂಡೆಂಟ್ ಅನ್ನು ಮಾಡ್ತಾ ಇದ್ದೇವೆ. ಈ ಕೋರ್ಸ್ಗಳಿಗೆಲ್ಲದಕ್ಕೂ ಈಗ ಮೇಘಾಲಯ, ಮಣಿಪುರದಿಂದ ತುಂಬಾ ಬಡವರು ಅಂದ್ರೆ ಬೀದಿ ಬದಿಯಿಂದ ಬಂದ ಮಕ್ಕಳು ನಮ್ಮಲ್ಲಿ ಕಲಿತು ಸರ್ಟಿಫಿಕೇಟ್ ತಗೊಂಡೋಗಿ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ರೀತಿಯಲ್ಲಿ ಜೀವಿಸ್ತಾ ಇದ್ದಾರೆ. ಅದು ನಮಗೆ ಹೆಮ್ಮೆಯ ವಿಷಯ. ಗೌರವದ ಬದುಕನ್ನು ನೀವು ಕಟ್ಟಿಕೊಟ್ಟಿದ್ದೀರಿ. ಅಂದ್ರೆ ಅದು ದೇವರು ನಮಗೆ ಅನುಕೂಲ ಕೊಟ್ಟಿದ್ದಾರೆ, ಅದರಿಂದಾಗಿ ಅದು ಹಾಗೆ ಆಗ್ತಾ ಹೋಗ್ತಾ ಉಂಟು. ಎಸ್, ಕಾರ್ತಿಕ್ ಸರ್, ಈ ಒಂದು ಕೋರ್ಸ್ಗಳ ಬಗ್ಗೆ ಈಗ ನಾನು ಉಲ್ಲೇಖ ಮಾಡಿರುವಂತಹ 7 ಕೋರ್ಸ್ಗಳ ಬಗ್ಗೆ ಎಸ್ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಈಗ ಮೇನ್ ಏನಂತ ಹೇಳಿದ್ರೆ ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾರೆ, ಮದ್ದು ಕೊಡ್ತಾರೆ, ರೋಗಿ ಗುಣಮುಖರಾಗಿ ಹೊರಗೆ ಬರ್ತಾರೆ. ಆದ್ರೆ ಒಂದೇ ಡಾಕ್ಟರ್ನ ಎಲ್ಲವನ್ನು ನೋಡ್ಲಿಕ್ಕೆ ಆಗುದಿಲ್ಲ ಸರ್ ಹೇಳ್ದಾಗೆ. ಈ ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ರು ಟೆಕ್ನಿಷಿಯನ್ ಇರಲೇಬೇಕು. ಆ ಟೆಕ್ನಿಷಿಯನ್ ಡಾಕ್ಟರ್ ಹೇಳಿದ ಟೆಕ್ನಿಕ್ಗಳನ್ನು ಮಾಡಿ ಡಾಕ್ಟರ್ಗೆ ಬೇಕಾದಂತ ರಿಪೋರ್ಟ್ಗಳನ್ನು ಕೊಡಬೇಕು. ಎಲ್ಲ ಕೆಲಸವನ್ನು ಡಾಕ್ಟರೇ ಮಾಡ್ಬೇಕಂತ ಹೇಳಿದ್ರೆ ಈಗಲೇ ಡಾಕ್ಟರ್ಗಳ ಮೇಲೆ ತುಂಬಾ ವರ್ಕ್ಲೋಡ್ ಇದೆ. ಡಯಾಲಿಸಿಸ್ ಸಂದರ್ಭದಲ್ಲಿ ಡಯಾಲಿಸಿಸ್ ಸಂಬಂಧಪಟ್ಟ ಮಾಹಿತಿಗಳು, ಆಪರೇಷನ್ ಸಂದರ್ಭದಲ್ಲಿ ಆಪರೇಷನ್ ಥಿಯೇಟರ್ ರೆಡಿ ಮಾಡಬೇಕು, ಯಾವ ಸರ್ಜರಿಗೆ ಏನು ಬೇಕು, ಅಲ್ಲಿ ಡಾಕ್ಟರ್ಗಳಿಗೆ ಅಸಿಸ್ಟ್ ಮಾಡಬೇಕು. ಅದೇ ಲ್ಯಾಬ್ಗಳಲ್ಲಿ ನಮ್ಗೆ ಗೊತ್ತಿರುವಂತದ್ದು ಈ ಕೋರ್ಸ್ಗಳಲ್ಲಿ ಅಂತ ಹೇಳಿದ್ರೆ ಲ್ಯಾಬ್ ಎಲ್ಲ ಲ್ಯಾಬ್ ಇದೆ. ಮಂಗಳೂರಲ್ಲಿ ತುಂಬಾ ಹಾಸ್ಪಿಟಲ್ ಇದೆ, ಅಲ್ಲಿ ಲ್ಯಾಬು ಇದೆ. ಲ್ಯಾಬ್ ಅಲ್ಲಿ ಮೈಕ್ರೋಬಯಾಲಜಿ, ಬಯೋಕೆಮಿಸ್ಟ್ರಿ, ಪೆಥಾಲಜಿ ಅಂತ 3 ವಿಭಾಗಗಳಿವೆ. ಅಲ್ಲಿ ಟೆಸ್ಟ್ ಮಾಡಿ ರಿಪೋರ್ಟ್ ಕೊಡಬೇಕು. ಸೊ ಇವರು ಈ ಮುಗಿಸಿ ಬಂದ ವಿದ್ಯಾರ್ಥಿಗಳು ಡಾಕ್ಟರ್ಗಳಿಗೆ ಅಸಿಸ್ಟ್ ಮಾಡುವಂತ ಕೆಲಸ ಇದ್ದ ಕಾರಣದಿಂದ ಡಾಕ್ಟರ್ಗಳಷ್ಟೇ ಗೌರವ ಇರುತ್ತೆ. ಎಸ್ ವೈದ್ಯರ ಜೊತೆಗೇನೆ ಕೆಲಸ ಮಾಡುವಂತ ಒಂದು ಏನು ಅವರಿಗೆ ಕೂಡ ಅಂತ ಒಂದು ಅವಕಾಶ ಸಿಗುತ್ತೆ. ಆಸ್ಪತ್ರೆಗಳಲ್ಲಿ ಕೆಲಸ ಮಾಡುವಂತ ಅಂದ್ರೆ ಅಂತಿಮವಾಗಿ ನೂರಾರು ಮಂದಿ ರೋಗಿಗಳಿಗೆ ಒಂದು ಸೇವೆ ಮಾಡೋದು ಪರೋಕ್ಷವಾಗಿ. ವೈದ್ಯರು ಯಾವ ರೀತಿ ಸೇವೆ ಮಾಡ್ತಾರೋ ಅವರ ಜೊತೆಗೆ ನಿಂತುಕೊಂಡು ಅವರಿಗೆ ಅಸಿಸ್ಟ್ ವೈಯಕ್ತಿಕವಾಗಿ ಅವನಿಗೊಂದು ಸ್ಯಾಟಿಸ್ಫ್ಯಾಕ್ಷನ್, ಆ ಜಾಬ್ ನಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬರುವಂತ ಇದು. ಯಾಕಂದ್ರೆ ನಾನು ಸೇವೆಯ ಇದು ಪರರಿಗೆ ಅಂದ್ರೆ ಮನುಷ್ಯರಿಗೆ ನಾವು ಒಂದು ಹೆಲ್ಪ್ ಮಾಡ್ತಿದ್ದೇವೆ, ಸೇವೆ ಮಾಡ್ತಿರುವಂತದ್ದು ಭಾವನೆ ಬರ್ತದೆ. ಹಾಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಮೇನ್ ಆಗಿ ಈಗ ಇದು ನಾವು ಅಪೇಕ್ಷಿಸ್ತೇವೆ ಕೂಡ. ಕೆಲಸ ಮಾಡುವಾಗ ನಮಗೆ ಒಂದು ಸಂತೋಷ ಇರಬೇಕು, ಕೆಲಸ ಮಾಡುವಾಗ ಕಷ್ಟವನ್ನು ಕೆಲಸ ಮಾಡಬಾರ್ದು ಅಂತ ಖುಷಿಯಿಂದ ಕೆಲಸ ಮಾಡುವಂತ ಎಂಡ್ ಆಫ್ ದ ಡೇ ನನಗೆ ನನ್ನ ಕೆಲಸದ ಬಗ್ಗೆ ಒಂಥರ ಖುಷಿ ಅನಿಸಬೇಕು. ನಾನು ಇವತ್ತು ಮಾಡಿದಂತ ಕೆಲಸಗಳು ಅದರ ಒಂದಷ್ಟು ಜನಕ್ಕೆ ಅದರ ಪ್ರಯೋಜನ ಆಯಿತು ಅಂತ. ನೀವು ಹೇಳುವಂಥದ್ದು ಈ ಒಂದು ಎಲ್ಲ ಕೋರ್ಸ್ಗಳನ್ನು ಏನು ಅಧ್ಯಯನ ಮಾಡಿ ಉದ್ಯೋಗಕ್ಕೆ ತೊಡಗಿಸಿಕೊಂಡವನಿಗೆ ಅವನಿಗೆ ಒಳ್ಳೆಯ ಉದ್ಯೋಗ ಮತ್ತು ಒಳ್ಳೆಯ ಖುಷಿ ಕೂಡ. ಅಂತಿಮವಾಗಿ ನಾವು ಮಾಡುವಂತ ಎಲ್ಲ ಕೆಲಸ ಕೂಡ ನಮಗೊಂದು ಖುಷಿ ಕೂಡ, ಸುಲಭದಲ್ಲಿ ಕಲಿಲಿಕ್ಕೆ ಆಗ್ತದೆ, ಸುಲಭದಲ್ಲಿ ಉದ್ಯೋಗ ಪಡೀಲಿಕ್ಕೆ ಆಗ್ತದೆ ಅಷ್ಟೇ. ಎಸ್ ಮಂಗಳ ಕಾಲೇಜ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಅಲ್ಲಿ ಇರುವಂತಹ ಈ ಒಂದು ಇಷ್ಟು ಕೋರ್ಸ್ಗಳ ಬಗ್ಗೆ ನೀವು ಇಲ್ಲಿ ಹೇಳಿದ್ದೀರಿ. ಎಸ್ ಸರ್, ಮಂಗಳ ಕಾಲೇಜ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್ ಇಲ್ಲಿ ಕೂಡ 1, 2, 3, 4, 5 ಕೋರ್ಸ್ಗಳನ್ನು ಕೊಡ್ತಾ ಇದ್ದೇವೆ. BSc ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಏನು ಆಪ್ಟೋಮೆಟ್ರಿ. ನಾನೇ ಹೇಳ್ತೇನೆ, ಅದು ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಆಪ್ಟೋಮೆಟ್ರಿ, ಬ್ಯಾಚುಲರ್ ಆಫ್ ಸೈನ್ಸ್ ಇನ್ AT and OT ಅಂದ್ರೆ ಅನಸ್ತೇಶಿಯಾ and OT ಟೆಕ್ನಾಲಜಿ, ಬ್ಯಾಚುಲರ್ ಆಫ್ ಸೈನ್ಸ್ ಇನ್ MLT ಅಂದ್ರೆ ಲ್ಯಾಬ್ ಟೆಕ್ನಾಲಜಿ, ಬ್ಯಾಚುಲರ್ ಆಫ್ ಸೈನ್ಸ್ ಇನ್ MIT ಇಮೇಜಿಂಗ್ ಟೆಕ್ನಾಲಜಿ. ಇದು ಇಮೇಜಿಂಗ್ ಟೆಕ್ನಾಲಜಿ ಅಂದ್ರೆ ಈ CT ಸ್ಕ್ಯಾನ್, MRI ಸ್ಕ್ಯಾನ್ ಮಾಡುವಂತದ್ದನ್ನು ಕಲಿಯುವಂತದ್ದು ಅತ್ಯಂತ ಹೆಚ್ಚಿನ ಬೇಡಿಕೆ ಇರುವಂತ ಒಂದು ಕೋರ್ಸ್ ಅದು. ಇನ್ನೊಂದು ಬ್ಯಾಚುಲರ್ ಇನ್ ಸೈನ್ಸ್ ಇದರಲ್ಲಿ ಡಯಾಲಿಸಿಸ್, ಟೆಕ್ನಾಲಜಿ. ಈ ರೀನಲ್ ಡಯಾಲಿಸಿಸ್ ಟೆಕ್ನಾಲಜಿ ಈಗ ಇನ್ನೊಂದು ಅತ್ಯಂತ ಬೇಡಿಕೆ ಇರೋದು. ಯಾಕಂದ್ರೆ ಕಿಡ್ನಿ ಪ್ರಾಬ್ಲಮ್ ಇದ್ದವರಿಗೆ ಮಾಡುವಂತ ಟ್ರೀಟ್ಮೆಂಟಿನ ಒಂದು ಅಂಗ ಅದು ಡಯಾಲಿಸಿಸ್. ಈಗ ಈ ಕೋರ್ಸ್ಗಳಿಗೆ ಅಡ್ಮಿಷನ್ ಪಡ್ಕೊಳ್ಬೇಕಿದ್ರೆ PUC ಸೈನ್ಸ್ ಆಗಿರ್ಲೇಬೇಕು, PUC ಸೈನ್ಸ್ ಆಗಿರ್ಲೇಬೇಕು. ಇದಕ್ಕೆ 2 ರೀತಿಯ ಅಡ್ಮಿಷನ್ ಇದೆ. ಒಂದು PUC ಸೈನ್ಸ್ ತಕೊಂಡು 45% ಪಾಸ್ ಮಾರ್ಕ್ ತಕೊಂಡು ಬರಬೇಕು, ಅಥವಾ ಡಿಪ್ಲೊಮಾ ಮಾಡಿದವರಿಗೆ ಇದೊಂದು ಇದರಲ್ಲಿ ಲ್ಯಾಟರಲ್ ಎಂಟ್ರಿ ಸಿಗ್ತದೆ. ಡಿಪ್ಲೊಮಾ ಏನು ನಾವು ಆಲೋಚನೆ ಮಾಡಬಹುದು, SLC ಇಂದ ತಕೊಂಡು ಡಿಪ್ಲೊಮಾ ಮಾಡಿರ್ತಾರೆ ಒಂದು ವೇಳೆ, ಅಥವಾ PUC ಸೈನ್ಸ್ ಮಾಡಿದ್ರೆ ಬೇರೆ ವಿಷಯ. SLC ಇಂದ ಮಾಡಿ ಡಿಪ್ಲೊಮಾ ತಕೊಂಡು 3 ವರ್ಷ ಕಲಿತು
ಅವನಿಗೆ BSc ಮಾಡ್ಲಿಕ್ಕೆ ಆಗ್ತಿರುವಂತ ಒಂದು ಒಳ್ಳೆಯ ಅವಕಾಶ ಇದರಲ್ಲಿದೆ. SLC ಇಂದ ನಿಮ್ಮ ಪ್ಯಾರಾಮೆಡಿಕಲ್ ಕೋರ್ಸ್ ಬಗ್ಗೆ ಒಂದು ಡಿಪ್ಲೊಮಾ ಮಾಡಿಕೊಂಡು ಅದೇ ವಿಷಯದಲ್ಲಿ ಅವನಿಗೆ BSc ಮಾಡಬಹುದು, ಅವನಿಗೆ MSc ಮಾಡಬಹುದು, ಅವನಿಗೆ PhD ಕೂಡ ಮಾಡಬಹುದು. ಅಂದ್ರೆ ಆ ಲ್ಯಾಟರಲ್ ಎಂಟ್ರಿ ತಗೊಂಡು ಅವನ ಮುಂದಿನ ಇದು ಅವನಿಗೆ ಅವಕಾಶ ಇದ್ರೆ, ಅವಕಾಶ ಬೇಕು ಅಂತಿದ್ರೆ ಮಾತ್ರ. ಆದ್ರೆ ಒಂದು ಸಾಧನೆ ಮಾಡಬೇಕು ಅನ್ನುವಂತ ಒಂದು ಛಲ ಇದ್ರೆ ಇದನ್ನೆಲ್ಲ ಮುಂದೆ. ಆದ್ರೆ ಒಂದು ವಿಷಯ ನನ್ನ ಗಮನಕ್ಕೆ ಬಂದದ್ದು, ಈ ಡಿಪ್ಲೊಮಾ ಮಾಡಿದವರು ಮುಂದುವರಿಸುವುದು ಬಹಳ ಕಡಿಮೆ ಜನ. ಯಾಕೆಂದ್ರೆ ಅದೇ ಹೇಳುದು, ಅಷ್ಟರಲ್ಲಿ ಉದ್ಯೋಗ ಸಿಕ್ಕಿ ಅವರು ಸೆಟ್ಲ್ ಆಗಿ ಬಿಡ್ತಾರೆ, ಮತ್ತೆ ಅವರಿಗೆ ಓದಬೇಕು ಅಂತ ಕಾಣೋದಿಲ್ಲ. ಈಗ ಒಂದು ಒಳ್ಳೆ ಸಂಬಳ ಸಿಕ್ಕಿ ಉದ್ಯೋಗ ಸಿಗುವಾಗ ಮನೆಯವರು ಹೇಳ್ತಾರೆ, ಇನ್ನು ಓದ್ಬೇಡ ಮಗ, ನೀನು ಮನೆಗೆ ತಂದಾಕು ಸಾಕು, ಮದುವೆ ಮಾಡುವ ಏನೋ ಅದು ಹೇಳ್ತಾರೆ. ಹಾಗಾಗಿ ಆದ್ರೆ ಸ್ವಲ್ಪ ಅನುಕೂಲ ಇದ್ದವರು ಅಥವಾ ಒಂದು ಅದರ ಮೇಲೆ ಪ್ರೀತಿ ಇದ್ದವರು, ಇನ್ನು ನಾನು ಹೆಚ್ಚಿನ ದೊಡ್ಡ ಇದು ಕೆಲಸಕ್ಕೆ ಹೋಗ್ಬೇಕು ಅಂತ ಇದ್ದವರು BSc ಮಾಡ್ಲಿಕ್ಕೆ ಹೋಗ್ತಾರೆ, ಲ್ಯಾಟರಲ್ ಎಂಟ್ರಿ ಮಾಡ್ಲಿಕ್ಕೆ ಹೋಗ್ತಾರೆ, ಅಥವಾ ಇದು SLC ಇಂದಾಗಿ PUC ಸೈನ್ಸ್ ಆಗಿ ಬಂದು ಮಾಡ್ತಾರೆ. ಅದೆಲ್ಲದಕ್ಕೂ ಒಂದೇ ಕ್ವಾಲಿಫಿಕೇಶನ್ PUC ಸೈನ್ಸ್. 4 ವರ್ಷದ ಕೋರ್ಸ್ಗಳದು, 3 ವರ್ಷ ಥಿಯರಿ ಇರ್ತದೆ, 1 ವರ್ಷ ಇಂಟರ್ನ್ಶಿಪ್ ಇರುತ್ತೆ. ಹೌದು. ಬ್ಯಾಚಲರ್ ಆಫ್ ಅನಸ್ತಿಯಾ ಟೆಕ್ನಾಲಜಿ ಇದರಲ್ಲೇ ಬರುತ್ತೆ. ಬ್ಯಾಚಲರ್ ಆಫ್ ಅನಸ್ಥೆಟಿಯಾ ಟೆಕ್ನಾಲಜಿ ಸ್ಪೆಷಲಿ ಅನಸ್ಥೆಟಿಸ್ಟ್ ಇದ್ದು ಅಸಿಸ್ಟೆಂಟ್ ಆಗಿರ್ತಾರೆ ಅವರು. OT ಕೆಲಸ ಮಾಡ್ತಾರೆ. OT ಅನಸ್ಥೆಟಿಸ್ಟ್ ಏನ್ ಮಾಡ್ತಾರೆ, ಪೇಷಂಟ್ ಬಂದ ಕೂಡಲೇ ಅವನಿಗೆ ಅನಸ್ಥೆಟಿಯಾ ಕೊಡಬೇಕು, ಅವನಿಗೆ ಏನೇನು ಬೇಕಾದ ಅವನ ಪೊಸಿಷನ್ ಹಾಕುದಾ, ಅಥವಾ ಅವನಿಗೆ ಅವನ ವೈಟಲ್ಸ್ ಅನ್ನು ನೋಡುದಾ, ಅದನ್ನೆಲ್ಲ ನೋಡಿ ಶಸ್ತ್ರಚಿಕಿತ್ಸೆ ಅಥವಾ ಸರ್ಜರಿಗೆ ರೆಡಿ ಮಾಡುವ ಕೆಲಸ ಅನಸ್ಥೆಟಿಸ್ಟ್ ಇದ್ದು. ಈಗ ಇಡೀ OTಯಲ್ಲಿ ಇಬ್ಬರದು ಮೇನ್ ಪಾರ್ಟ್, ಒಬ್ಬರು ಎನಸ್ಥೆಟಿಸ್ಟ್, ಇನ್ನೊಬ್ಬರು ಸರ್ಜನ್. ಈ ಸರ್ಜನ್ ಮಾಡುವ ಪಾರ್ಟ್ ಬೇರೆ, ಅವರು ಸರ್ಜರಿ ಮಾತ್ರ ಮಾಡ್ತಾರೆ. ಎಲ್ಲಾ ಕೆಲಸಗಳು, ವೈಟಲ್ಸ್ ನೋಡೋದಾಗ್ಲಿ, ವೈಟಲ್ಸ್ ಸರಿ ಮಾಡೋದಾಗ್ಲಿ, ಅವನಿಗೆ ಶ್ವಾಸ ತೆಗಿಲಿಕ್ಕೆ ಆಕ್ಸಿಜನ್ ಕೊಡೋದಾಗ್ಲಿ, ಅಥವಾ ಅವನಿಗೆ ಸರಿ ಪೊಸಿಷನ್ ಹಾಕೋದಾಗ್ಲಿ, ಯಾವ ಬೇರೆ ಬೇರೆ ಆಪರೇಷನ್ಗೆ ಬೇರೆ ಬೇರೆ ಪೊಸಿಷನ್ ಹಾಕಬೇಕು, ಆ ಪೊಸಿಷನ್ ಹಾಕೋದಾಗ್ಲಿ, ಅದನ್ನು ಮಾಡುವಂಥದ್ದು ಅನಸ್ಥೆಟಿಸ್ಟ್ ಮಾಡ್ತಾರೆ. ಆ ಅನಸ್ಥೆಟಿಸ್ಟ್ಗೆ ಇವರು ಅಸಿಸ್ಟೆಂಟ್ ಆಗಿರ್ತಾರೆ. ಅವರ ನಿರ್ದೇಶನದ ಪ್ರಕಾರ ಇವರವರಿಗೆ ಇಂಜೆಕ್ಷನ್ ಕೊಡೋದಾ ಅಥವಾ ಇದು ಮಾಡೋದಾ, ಅದನ್ನು ಆ ಕೆಲಸವನ್ನು ಮಾಡಿಕೊಡ್ತಾರೆ. ನಿಮ್ಮ ಒಂದು ವೈದ್ಯಕೀಯ ಇದರಲ್ಲಿ ಏನು ಅತ್ಯಂತ ಮಹತ್ವದ ಒಂದು ಏನು ಹೌದು ಸರ್ಜರಿ ಅಂದ್ರೆ ಕೆಲಸ. ಹೌದು, ಮಹತ್ವದ ಕೆಲಸ. ಅಲ್ಲಿ ಇವರು ಇದನ್ನೆಲ್ಲ ಮಾಡಿ ಹಾಕ್ತಾರೆ. ಆ ನಂತರ ಇವರು ಓಕೆ ಹೇಳದೆ ಸರ್ಜನ್ ಆಪರೇಷನ್ ಎಂದಿಗೂ ಮಾಡೋದಿಲ್ಲ. ಅನಸ್ಥೆಟಿಸ್ಟ್ ಇದ್ದು ಓಕೆ ಸಿಗದೆ ಸರ್ಜನ್ ಆಪರೇಷನ್ ಮಾಡೋದಿಲ್ಲ. ಓಕೆ ಸಿಕ್ಕಿತ್ತಂದಾದ್ರೆ ಸರ್ಜನ್ ಓಪನ್ ಮಾಡ್ತಾರೆ. ಓಪನ್ ಮಾಡಿ ಅವರಿಗೂ ಒಬ್ಬರು ಪ್ಯಾರಾಮೆಡಿಕ್ ಬೇಕು, ಯಾರು ನರ್ಸ್. ಟ್ರೀಟ್ಮೆಂಟ್ ಸೈಡಿನಲ್ಲೂ ಅವರು ನರ್ಸ್, ಸರ್ಜನ್ಗೆ ನರ್ಸ್ ಇರ್ತಾರೆ, ಅನಸ್ಥೆಟಿಸ್ಟ್ಗೆ ಟೆಕ್ನಿಷಿಯನ್ಸ್ ಇರ್ತಾರೆ. ಇದಾಗಿ ಆಪರೇಷನ್ ಆಗಿ ಎಲ್ಲ ಆದ ನಂತರ ಪುನಃ ಕ್ಲೋಸ್ ಮಾಡಿ ಡಾಕ್ಟ್ರು ನನ್ನ ಕೆಲಸ ಆಯ್ತು, ಓಕೆ ನಾನು ಹೋಗ್ತೇನೆ, ಸರಿ ಆಯ್ತು ಅಂತ ಹೇಳಿ ಅವರು ಹೋಗ್ತಾರೆ. ಆ ನಂತರ ಅವರು ರಿಕವರಿ ಸ್ಟೇಜ್ ಅಲ್ಲಿ ಕೂಡ ಇವರದ್ದು ಕೆಲಸ ಬಂತು, ಭರಿಸುವ ಕೆಲಸ ಕೂಡ ಮಾತ್ರ ಅಲ್ಲ, ಅವರನ್ನು ಪೋಸ್ಟ್ ಆಫ್ ವಾರ್ಡ್ ಅಥವಾ ICUಗೆ ಶಿಫ್ಟ್ ಮಾಡಿ ರಿಕವರಿ ಸ್ಟೇಜಿಗೆ ಬರ್ತಾ ಇದ್ದಾನೆ ಅಂತ ಆದ್ರೆ ಮತ್ತೆ ನರ್ಸಿಗೆ ಹ್ಯಾಂಡ್ ಓವರ್ ಕೊಟ್ಟು ಇವರ ಕೆಲಸ ಮುಗೀತದೆ. ಅಲ್ಲಿ ಅಂತೂ ಅಷ್ಟು ಮಹತ್ವದ ಕೆಲಸ, ಗೌರವದ ಕೆಲಸ, OTಲಿ ಕೆಲಸ ಮಾಡ್ತಾರೆ. ಒಳ್ಳೆ ಡಿಮಾಂಡ್ ಇರುವ ಕೆಲಸ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾವುದು ಅದರಲ್ಲಿ ಕೆಳಗೆ ಯಾವುದು ಮೇಲೆ ಅಂತ ಇಲ್ಲ, ಎಲ್ಲವೂ ಸಮಾನ ಇದಿರುವಂತದ್ದು, ಅವಶ್ಯಕತೆ ಇರುವಂತದ್ದು ಹಾಸ್ಪಿಟಲ್ನಲ್ಲಿ. ನಾನು ಸಣ್ಣ ಬ್ರೇಕ್ ತಗೊಳ್ತೇನೆ ಸರ್. ಬ್ರೇಕ್ ನಂತರ ನಾನು ಈ ಒಂದು ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತೇನೆ. ಮಂಗಳ ಶಿಕ್ಷಣ ಉದ್ಯೋಗ ಮಾರ್ಗದರ್ಶಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಸಣ್ಣ ಬ್ರೇಕ್ ತಗೊಳ್ತೇವೆ. ಬ್ರೇಕ್ ನಂತರ ಈ ಒಂದು ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತೇವೆ. ಮಂಗಳ ಶಿಕ್ಷಣ ಮತ್ತು ಉದ್ಯೋಗ ಮಾರ್ಗದರ್ಶಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮತ್ತೆ ಮುಂದುವರಿಸಿದ್ವಿ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಧರ್ಮರಾಜ್ ಅವರು, ಈ ಒಂದು ಮಂಗಳ ಗ್ರೂಪ್ ಆಫ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸ್ ಈ ಒಂದು ಸಂಸ್ಥೆಯ ಅಡ್ಮಿಷನ್ ಆಫೀಸರ್ ಅವರು, ಮತ್ತು ಕಾರ್ತಿಕ್ ಕಾಮತ್ ಅವರು, ಈ ಒಂದು ಸಂಸ್ಥೆಯ ಅಡ್ಮಿಷನ್ ಸೆಲ್ ಇನ್ಚಾರ್ಜ್ ಆಗಿರುವಂಥವರು ನಮ್ಮ ಜೊತೆಗಿದ್ದಾರೆ. ನಾವು ಈ ಸಂದರ್ಭದಲ್ಲಿ ಮಾತನಾಡುವಾಗ ಒಟ್ಟು ಪ್ಯಾರಾಮೆಡಿಕಲ್ ಕೋರ್ಸ್ಗಳಿಗೆ ಇರುವಂಥ ಮಹತ್ವ ಮತ್ತು ಅದಕ್ಕಿರುವಂಥ ಬೇಡಿಕೆ ಬಗ್ಗೆ ನಾವು ಮಾತಾಡಿದೆವು. ಮತ್ತು ಈ ಸಂದರ್ಭದಲ್ಲಿ ಬಹುಮುಖ್ಯವಾಗಿ ಕರ್ನಾಟಕದ ಅಥವಾ ಕರಾವಳಿಯ ಮತ್ತು ಒಟ್ಟು ಈ ಒಂದು ಪ್ಯಾರಾಮೆಡಿಕಲ್ ಕೋರ್ಸ್ನ ಬಗ್ಗೆ ಅನೇಕ ಮಂದಿಗೆ ಅರಿವು ಇಲ್ಲ ಅನ್ನುವಂಥದ್ದು, ಅಥವಾ ಅದರ ಬಗ್ಗೆ ಜಾಗೃತಿ ಇಲ್ಲ ಅನ್ನುವಂಥ ನೆಲೆಯಲ್ಲಿ ಈ ಒಂದು ಕೋರ್ಸ್ ಬಗ್ಗೆ ಜಾಗೃತಿ ಮೂಡಿಸಿಕೊಂಡ್ರೆ, ಅರಿವು ಮೂಡಿಸಿಕೊಂಡ್ರೆ ಒಳ್ಳೆಯ ಉದ್ಯೋಗದ, ಒಳ್ಳೆಯ ಸಂಬಳದ ಉದ್ಯೋಗದ ಕೋರ್ಸ್ಗಳನ್ನು ನಮ್ಮ ಊರಲ್ಲಿ ಕಲಿಯಬಹುದು ಅನ್ನೋ ಬಗ್ಗೆ ಒಟ್ಟು ಇವತ್ತಿನ ಒಂದು ಆಶಯ. ಮಂಗಳ ಗ್ರೂಪ್ ಆಫ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸ್ ವ್ಯಾಪ್ತಿಯಲ್ಲಿ 6 ಕಾಲೇಜುಗಳಿದ್ದಾವೆ. ಈ ಕಾಲೇಜಿನಲ್ಲಿ ಪ್ಯಾರಾಮೆಡಿಕಲ್ಗೆ ಸಂಬಂಧಪಟ್ಟ ಹಾಗೆ ವೈವಿಧ್ಯಮಯವಾದ ಕೋರ್ಸ್ಗಳನ್ನು ಎಲ್ಲವೂ ಕೂಡ ಜಾಬ್ ಮಾರ್ಕೆಟ್ನಲ್ಲಿ ಭಾರಿ ಡಿಮಾಂಡ್ ಇರುವಂಥ ಕೋರ್ಸ್ಗಳನ್ನು ಕೊಡ್ತಾ ಇದ್ದಾರೆ. ಮಂಗಳ ಸಂಸ್ಥೆ ಇದೆ, ಮಂಗಳ ಕಾಲೇಜ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸಸ್, ಆಮೇಲೆ ಮಂಗಳ ಕಾಲೇಜ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್, ಮತ್ತು ಮಂಗಳ ಸ್ಕೂಲ್ ಆಫ್ ನರ್ಸಿಂಗ್, ಆಮೇಲೆ ನ್ಯೂ ಮಂಗಳ ಕಾಲೇಜ್ ಆಫ್ ನರ್ಸಿಂಗ್, ಆಮೇಲೆ
ಮಂಗಳ ಕಾಲೇಜ್ ಆಫ್ ಫಿಸಿಯೋಥೆರಪಿ ಮತ್ತು ಮಂಗಳ ಕಾಲೇಜ್ ಆಫ್ ಸ್ಪೀಚ್ ಆ್ಯಂಡ್ ಇಯರಿಂಗ್ ಈ ಕಾಲೇಜುಗಳ ಬಗ್ಗೆ ಮತ್ತು ಅಲ್ಲಿರೋ ಕೋರ್ಸ್ಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ. ಎಸ್, ನಾವು ಬ್ರೇಕ್ಗಿಂತ ಮೊದಲು ಮಾತನಾಡೋ ಸಂದರ್ಭದಲ್ಲಿ ನಾವು ಏನು ಪ್ಯಾರಾಮೆಡಿಕಲ್ ಮಂಗಳ ಕಾಲೇಜ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ನಲ್ಲಿ ಇರುವಂಥ ಕೋರ್ಸ್ಗಳ ಬಗ್ಗೆ ಮಾತಾಡಿದೆವು. ಜೊತೆಗೆ ಮಂಗಳ ಕಾಲೇಜ್ ಆಫ್ ಅಲೈಡ್ ಹೆಲ್ತ್ ಸೈನ್ಸ್ನಲ್ಲಿ ಇರುವಂಥ ಕೋರ್ಸ್ಗಳ ಬಗ್ಗೆ ಕೂಡ ಮಾತಾಡಿದೆವು. ಎಸ್ ಕಾರ್ತಿಕ್ ಸರ್, ನಾವು ಏನು ಮಂಗಳ ಕಾಲೇಜ್ ಆಫ್ ಅಲೈಡ್ ಹೆಲ್ತ್ ಸೈನ್ಸ್ನಲ್ಲಿ ಇರುವಂಥ ಕೋರ್ಸ್ಗಳ ಅದಕ್ಕಿರುವಂಥ ಮಹತ್ವ ಮತ್ತು ಅದಕ್ಕಿರುವಂಥ ಜಾಬ್ ಮಾರ್ಕೆಟ್ ಬಗ್ಗೆ ಡಾಕ್ಟರ್ ಧರ್ಮರಾಜ್ ಅವರು ಮಾತಾಡಿದರು. ಈ ಕೋರ್ಸ್ಗಳ ಬಗ್ಗೆ ನೀವು ನಿಮ್ಮ ಅನಿಸಿಕೆಗಳೇನು, ಏನು ಹೇಳಲಿಕ್ಕೆ ಬಯಸ್ತೀರಿ ನೀವು? ಈ ಕೋರ್ಸ್ಗಳಲ್ಲಿ ಡಿಪ್ಲೊಮಾ ಮಾಡಿ BSc ಮಾಡಿದಾಗ ಗ್ರಾಜ್ಯುಯೇಟ್ ಆದಾಗ ಅವರ ಹುದ್ದೆಯಲ್ಲಿ ಅವರು ಸ್ಪೆಷಲಿಸ್ಟ್ ಆಗ್ತಾರೆ. ಸ್ಪೆಷಲಿಸ್ಟ್ ಆದಾಗ ಅವರಿಗೆ ಜಾಸ್ತಿಯಾಗಿ ಕೆಲಸ ಏನು ಮಾಡಬೇಕಂತ ಡಿಪ್ಲೊಮಾದಲ್ಲಿ ಕಲ್ತ್ರೆ ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು, ಹೇಗೆ ಮಾಡಿಸಬೇಕು ಅನ್ನೋದನ್ನು ಅವರು ಡಿಗ್ರಿಯಲ್ಲಿ ಕಲಿತಾರೆ. ಈ ಅನುಭವ ಅವರಿಗೆ ಅವರ ಸ್ವಂತ ಉದ್ಯೋಗದಲ್ಲಿ ಸೆಲ್ಫ್ ಎಂಪ್ಲಾಯ್ಮೆಂಟಲ್ಲಿ ತುಂಬಾನೇ ಹೆಲ್ಪ್ ಆಗಿ ಸಿಗ್ತದೆ. ಮತ್ತು ಲೈಸೆನ್ಸಿಗೆ ಬೇಕಾದಾಗೆ ಡಿಪ್ಲೊಮಾ BSc ಡಿಗ್ರಿ ಸಾಕಾಗ್ತದೆ. ಅದರಲ್ಲಿ ಅವರ ಸ್ವಂತ ಲೈಸೆನ್ಸ್ ಅಂತ ಹೇಳಿದ್ರೆ ಏನು ಲೈಸೆನ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ, ಏನು ಸಂಬಂಧ? ನಾನು ಸ್ವಲ್ಪ ಮುಂದುವರಿಸ್ತೇನೆ. ಇದು ಡಿಪ್ಲೊಮಾ ಮಾಡಿದವರಿಗೆ ಅಥವಾ ಡಿಗ್ರಿ ಮಾಡಿದವರಿಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂದ್ರೆ ಸ್ವಂತಕ್ಕೆ ಉದ್ಯೋಗ ಮಾಡುವ ಕೆಲವು ಕೋರ್ಸ್ಗಳಿದೆ ಅದರಲ್ಲಿ. ಟೆಕ್ನಿಷಿಯನ್ ಅಂತ ಅದೇ ಹಾಗೆ ಈಗ ಡಿಪ್ಲೊಮಾ ಮಾಡ್ತಾರೆ ಅಥವಾ ಗ್ರಾಜುಯೇಷನ್ ಮಾಡ್ತಾರೆ, ಏನೇ ಇರಲಿ ಅವರಿಗೆ ಲ್ಯಾಬ್, ಉದಾಹರಣೆ ನಾನು ಹೇಳ್ತೇನೆ, ಲ್ಯಾಬ್ ಟೆಕ್ನಾಲಜಿ ಒಬ್ಬ ಮಾಡಿದ. ಲ್ಯಾಬ್ ಟೆಕ್ನಾಲಜಿ ಅಂದ್ರೆ MLT ಡಿಪ್ಲೊಮಾ MLT ಆಗಿರ್ಬೋದು ಅಥವಾ BSc MLT ಆಗಿರ್ಬೋದು. ಅವರು ಸ್ವಂತಕ್ಕೆ ಲ್ಯಾಬ್ ಅವರ ಸ್ವಂತಕ್ಕೆ ಒಂದು 4 ಜನ 3 ಜನ ಡಾಕ್ಟರ್ಗಳಿದ್ದ ಒಂದು ಸೆಂಟರ್ನಲ್ಲಿ ಅನೇಕ ಜಾಗಗಳಲ್ಲಿ ನೋಡ್ತೇವೆ ಲ್ಯಾಬ್ಗಳಿರ್ತದೆ. ಈ ಲ್ಯಾಬ್ ಹಾಕಿ ಅವನಿಗೆ ಸ್ವಂತಕ್ಕೆ ಒಂದು ಅವನ ಜೀವನಕ್ಕೆ ಜೀವಿಸಲಿಕ್ಕೆ ಬೇಕಾಗುವಂತ ಉತ್ಪತ್ತಿ ಮಾಡುವಂತ ಅವಕಾಶ ಇದೆ. ಮಾತ್ರ ಅಲ್ಲ, ಬಾಕಿ ಗವರ್ಮೆಂಟ್ ಕೆಲಸ ಇದೆ ಅಥವಾ ವಿದೇಶದಲ್ಲಿ ಕೆಲಸ ಇದೆ ಅಥವಾ ಅವನ ಸ್ವಂತಕ್ಕೆ ಬೇರೆ ಯಾವುದಾದ್ರೂ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಕೆಲಸ ಮಾಡಬಹುದು, ಅದು ಬೇರೆ ವಿಷಯ. ಆದರೆ ಸ್ವಂತಕ್ಕೆ ಮಾಡುವಂಥ ವಿಷಯಗಳು ಇದರಲ್ಲಿ ಒಂದು. ಇನ್ನೊಂದು ಅದರಲ್ಲಿ ಡಯಾಲಿಸಿಸ್, ಅದು ಈಗ ಕೆಲವು ನಮ್ಮ ಸ್ಟೂಡೆಂಟೇ ಒಬ್ಬ ಡಯಾಲಿಸಿಸ್ ಸೆಂಟರ್ ಮಾಡಿದ್ದಾನೆ. ಆದರೆ ಅದಕ್ಕೊಬ್ಬರು ಡಾಕ್ಟರ್ ಬೇಕು, ಅದಕ್ಕೊಬ್ಬರು ನೆಫ್ರಾಲಜಿಸ್ಟ್ ಬೇಕು. ಆದರೆ ಅವರು ಹೈರ್ ಮಾಡ್ತಾರೆ, ಬೇರೆಯವ್ರನ್ನ ಕರೀತಾರೆ, ಅದಕ್ಕೆ ಮಾಡ್ತಾರೆ, ಅಷ್ಟೇ ಬೇಕಾಗುತ್ತೆ. ಡಯಾಲಿಸಿಸ್ ಸೆಂಟರ್ ಕೂಡ ಮಾಡಲಿಕ್ಕೆ ಆಗ್ತದೆ. ಈಗ ಬೆಂಗಳೂರಿನ ಒಬ್ಬರು ನಮ್ಮದೇ ಸ್ಟೂಡೆಂಟ್ ಒಬ್ಬರು ಡಯಾಲಿಸಿಸ್ ಸೆಂಟರ್ ಮಾಡಿದ್ದಾರೆ, ನಡೆಸ್ತಾ ಇದ್ದಾರೆ, ತಂದಕ್ಕೆ ನಡೆಸ್ತಾ ಇದ್ದಾರೆ. 10-20 ಮೆಷಿನ್ ಹಾಕಿದ್ದಾರೆ. ದೊಡ್ಡ ಇನ್ವೆಸ್ಟ್ಮೆಂಟ್ ಅದು. 10-20 ಲಕ್ಷ ಅಂದರೆ 10-20 ಮೆಷಿನ್ ಅಂದರೆ 1-2 ಕೋಟಿ ಇನ್ವೆಸ್ಟ್ಮೆಂಟ್ ಬೇಕು. ಅವರು ಮಾಡಿದ್ದಾರೆ, ಚಂದಕ್ಕೆ ನಡೆಸ್ತಾ ಇದ್ದಾರೆ, ಸರಿ. ಇನ್ನು ಅದರಲ್ಲಿ ಆಪ್ಟೋಮೆಟ್ರಿ ಅಂತ ಇನ್ನೊಂದಿದೆ. ಆಪ್ಟೋಮೆಟ್ರಿ ಅದು BSc ಇದೆ ಅಥವಾ ಡಿಪ್ಲೊಮಾ ಇದೆ. ಇದರಲ್ಲಿ ಕೂಡ 2 ರೀತಿಯ ಕೆಲಸ ಮಾಡಬಹುದು. ಒಂದು, ಅವನು ಆಪ್ಟಿಕಲ್ ಶಾಪ್ ಇಟ್ಟು ಎಲ್ಲಿಯಾದ್ರೂ, ಆಪ್ಟಿಕಲ್ ಶಾಪ್ಗೆ ತುಂಬಾ ಡಿಮಾಂಡ್, ಇಲ್ಲಿ ಮಾತ್ರ ಅಲ್ಲ, ಗಲ್ಫ್ ಕಂಟ್ರೀಸ್ ಅಲ್ಲಿ ತುಂಬಾ ಡಿಮಾಂಡ್. ಅಲ್ಲಿ ಬಿಸಿಲು ಬಹಳ ಇದ್ದ ಕಾರಣ ಪ್ರತಿಯೊಬ್ಬರು ಗಾಗಲ್ಸ್ ಯೂಸ್ ಮಾಡ್ತಾರೆ. ಕನ್ನಡಕ ಬೇಕೇ ಬೇಕು. ಆಗ ಕನ್ನಡಕ ಅದನ್ನು ಪರೀಕ್ಷೆ ಮಾಡಿ ತಗೊಳ್ಳೇಬೇಕಾಗ್ತದೆ ಅಂತ. ಆಗ ಇವರ ಡಿಮಾಂಡ್ ಮತ್ತು ಜಾಸ್ತಿ ಆಗಿದೆ ಇಲ್ಲಿ ಗಲ್ಫ್ ಕಂಟ್ರೀಸ್ ಅಲ್ಲಿ ಕೂಡ. ಅಲ್ಲಿ ಮಾಡಬಹುದು ಅಥವಾ ಇಲ್ಲಿ ಮಾಡಬಹುದು, ಅವರು ಸ್ವಂತಕ್ಕೆ ಮಾಡುದು. ಮಾತ್ರ ಅಲ್ಲ, ಡಾಕ್ಟರ್ಗಳೊಟ್ಟಿಗೆ ಅವರು ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾರೆ. ಹಾಗಾಗಿ 2 ರೀತಿಯಲ್ಲಿ ಅವರ ಕೆಲಸ, ಒಂದು ಯಾವುದಾದ್ರೂ ಹಾಸ್ಪಿಟಲ್ ಕೆಲಸ ಮಾಡಬಹುದು ಅಥವಾ ಡಾಕ್ಟರ್ ಒಟ್ಟಿಗೆ ಕೆಲಸ ಮಾಡಬಹುದು ಅಥವಾ ಸ್ವಂತಕ್ಕೆ ಮಾಡುವಂತ ಅವಕಾಶಗಳು ಇಂಥ ಕೋರ್ಸ್ಗಳಲ್ಲಿ ಅವಕಾಶ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆಸ್ಪತ್ರೆಯಲ್ಲಿ ಮಾತ್ರ ಅಲ್ಲ, ವೈದ್ಯರ ಜೊತೆಗೆ ಮಾತ್ರ ಅಲ್ಲ, ವೈದ್ಯರ ಕ್ಲಿನಿಕ್ ಮಾತ್ರ ಅಲ್ಲ, ಸ್ವತಂತ್ರವಾಗಿ ಏನು ಈ ಪ್ಯಾರಾಮೆಡಿಕಲ್ ಕಾಲೇಜ್ ಏನು ಕೋರ್ಸ್ಗಳನ್ನು ಓದಿಕೊಂಡಿರುವಂಥ ವಿದ್ಯಾರ್ಥಿಗಳು ಸ್ವತಂತ್ರವಾಗಿ ಉದ್ಯೋಗವನ್ನು ಅಥವಾ ತಮ್ಮದೇ ಆದಂಥ ಒಂದು ಸಣ್ಣ ಪುಟ್ಟ ಏನೋ ಈ ರೀತಿಯ ಲ್ಯಾಬ್ಗಳನ್ನು ಮಾಡಲಿಕ್ಕೆ ಕೂಡ ಇಲ್ಲಿ ಅವಕಾಶ ಇದೆ ಅನ್ನುವಂಥದ್ದು ನೀವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಿ. ಎಸ್ ಸರ್, ಮಂಗಳ ಸ್ಕೂಲ್ ಆಫ್ ನರ್ಸಿಂಗ್ ಇದರ ಬಗ್ಗೆ ಮಾತಾಡುವ. ಏನೇನು ಕೋರ್ಸ್ಗಳು, ಯಾವ ರೀತಿ, ಏನು ಮಾಡಬೇಕು? ಮಂಗಳ ಸ್ಕೂಲ್ ಆಫ್ ನರ್ಸಿಂಗ್. ಮಂಗಳ ಸ್ಕೂಲ್ ಆಫ್ ನರ್ಸಿಂಗ್ ಬರೇ GNM ಅನ್ನು ಮಾತ್ರ ನಡೆಸುವ ಒಂದು ಸಂಸ್ಥೆ. GNM ಅಂದ್ರೆ ಏನು? ಜನರಲ್ ನರ್ಸಿಂಗ್ ಮತ್ತು ಮಿಡ್ವೈಫರಿ. ಜನರಲ್ ನರ್ಸಿಂಗ್ ಮತ್ತು ಮಿಡ್ವೈಫರಿ. ಬೇಸಿಕ್ ಒಂದು ಹಾಸ್ಪಿಟಲ್ ಇದ್ರೆ ಅದರಲ್ಲಿ ನರ್ಸ್ಗಳಿರುವವರು ಈ ಕೋರ್ಸ್ ಮಾಡಿದವರು ಎಲ್ಲಾ ಆಸ್ಪತ್ರೆಯಲ್ಲಿ ಹೆಚ್ಚಿನ ಸಂದರ್ಭದಲ್ಲಿ ಇವರನ್ನು ತಗೊಳ್ತಾರೆ. ಯಾಕಂದ್ರೆ ಬೇಸಿಕ್ ನರ್ಸಿಂಗ್ ಅವರು PUC ಯಾವುದೇ ಸ್ಟ್ರೀಮ್ ಅಲ್ಲಿ PUC ಕಲ್ತ್ರೆ ಸಾಕಾಗ್ತದೆ. ಯಾವುದೇ ಸ್ಟ್ರೀಮ್ ಅಲ್ಲಿ, ಸೈನ್ಸ್ ಬೇಡ, ಸೈನ್ಸ್ ಬೇಕು, ಕಾಮರ್ಸ್ ಆಗಿರ್ಬೋದು, ಏನಾಗಿರ್ಬೋದು. ಇವರಿಗೆ 2-3 ಅವಕಾಶಗಳು ಒಂದೊಂದಾಗಿ ಹೇಳ್ತೇನೆ. ಇವರು ಬೇಸಿಕ್ ನರ್ಸಿಂಗ್ ಪ್ರತಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವವರು. ಇವರು ಧೈರ್ಯವಾಗಿ ಹೇಳ್ಬೋದು, ಆಸ್ಪತ್ರೆಯಲ್ಲಿ ನಾವು ಯಾರು ನರ್ಸನ್ನು ನೋಡ್ತೇವ ಅವರು ಈ ಸಾಧಾರಣ ಎವರೇಜ್ ಸ್ಟ್ಯಾಂಡರ್ಡ್ ಆಸ್ಪತ್ರೆಗಳಲ್ಲಿ ಇರುವವರು ಇವರು GNM ಮಾಡಿದವರು. ಅವರಿಗೆ ಹಾಗಾಗಿ ಅತ್ಯಂತ ಹೆಚ್ಚಿನ ಬೇಡಿಕೆ. ಇವರ ಮೇಲೆ ಇರ್ತಾರೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಹಾಸ್ಪಿಟಲ್ಗಳಲ್ಲಿ ಮತ್ತೆ BSc ಆದವರು ಬೇಕಾಗ್ತದೆ, BSc ನರ್ಸಿಂಗ್ ಆದವರು ಬೇಕಾಗ್ತದೆ. ಆದರೂ ಅಲ್ಲಿ ಅವರ ಅಸಿಸ್ಟೆಂಟ್ ಆಗಿ ಇವರು ಕೆಲಸ ಮಾಡ್ತಾರೆ, ಅಂದ್ರೆ ಕೆಲಸದ ಅವಕಾಶ. ಇನ್ನೊಂದು, ಈ ನರ್ಸ್ಗಳು ಒಂದು ಅಮ್ಮನ ಸಮಾನ. ಮನೆಯಲ್ಲಿ ಏನು ಕೆಲಸ ಅಮ್ಮ ಮಾಡ್ತಾರ ಅದೇ ಕೆಲಸವನ್ನು ಇವರು ಇಲ್ಲಿ ನಮಗೆ ಮಾಡಿಕೊಡ್ತಾರೆ. ಅಂದ್ರೆ ಅಷ್ಟು ನೋಬಲ್ ಜಾಬ್, ಅಷ್ಟು ಒಳ್ಳೆ ಕೆಲಸ, ಪ್ರೀತಿ ಆರೈಕೆ ನಮಗೆ ನಮ್ಮೊಟ್ಟಿಗೆ ಅಂದ್ರೆ ಪೇಷಂಟ್ ಒಟ್ಟಿಗೆ ಅಥವಾ ಅಷ್ಟು ಇಂಟಿಮೇಟ್ ಆಗಿ ಅಷ್ಟು ಇದು ಮಾಡಿ ವ್ಯವಹರಿಸಿ
ಈ ಇದು ಮಾಡುವಂಥದ್ದು ಸ್ಯಾಟಿಸ್ಫ್ಯಾಕ್ಷನ್ ಪಡೆಯುವಂಥದ್ದು, ಪೇಷಂಟನ್ನು ನೋಡ್ಕೊಳ್ಳುವಂಥದ್ದು ಅವರಿಗೆ ತುಂಬ ಸಂತೋಷ ಕೊಡೋ ವಿಷಯ. ಕಲೀಲಿಕ್ಕೆ ಅವರಿಗೆ PUC ಸೈನ್ಸ್ ಆಗಬೇಕು ಅಂತಿಲ್ಲ, ಯಾವುದೇ ಸ್ಟ್ರೀಮಲ್ಲಿ ಓದ್ಕೊಂಡ್ರು ಇನ್ನೊಂದು ಯಾವುದೇ ಸಣ್ಣ ಆಸ್ಪತ್ರೆ ಇದ್ರೂ ಅವರಿಗೆ ಜಾಬ್ ಇದೆ, ಯಾವುದೇ ದೊಡ್ಡ ಆಸ್ಪತ್ರೆಯಲ್ಲಿ ಜಾಬ್ ಇದೆ. ಯಾವುದೇ ಫಾರಿನಿಗೆ ಹೋಗುದಿದ್ರೆ ಈಗ ವಿದೇಶದಲ್ಲಿ ಎಷ್ಟು ವರ್ಷದ ಕೋರ್ಸ್ ಸರ್ ಇದು 3 ವರ್ಷದ ಕೋರ್ಸ್. 3 ವರ್ಷದ ಕೋರ್ಸ್ ತುಂಬಾ ಸುಲಭವಾಗಿ ಕಲೀಲಿಕ್ಕೆ ಆಗ್ತದೆ. ನಾನು ಈಗಾಗಲೇ ಹೇಳಿದೆ, ಯಾವುದು ಜಾಬ್ ಓರಿಯೆಂಟೆಡ್ ಕೋರ್ಸ್ ಅದು ಮಾತ್ರ ಅಲ್ಲ, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕೋರ್ಸು. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಮಾಡಿ ಕಲಿಯೋ ಕಾರಣ ಅವರು ಕಲ್ತು ಎಕ್ಸಾಮ್ ಬರೆದು ಹೊರಗೆ ಬಂದ ಕೂಡಲೇ ಇಲ್ಲಿ ಆದ್ರೂ ಸೇರಿ ಬಿಡ್ಲಿಕ್ಕೆ ಆಗ್ತದೆ, ಕೆಲಸ ಶುರು ಮಾಡ್ಲಿಕ್ಕೆ ಆಗ್ತದೆ. ತುಂಬಾ ಜಾಸ್ತಿ ಇರುತ್ತೆ ಸರ್. ಇಲ್ಲ, ಇದಕ್ಕೂ ಕೂಡ ನಾನು ಹೇಳ್ತೇನೆ, ನಾನು ಆಗ ಏನು ಹೇಳಿದೆ ಅದನ್ನೇ ಪುನಃ ರಿಪೀಟ್ ಮಾಡಿ ಹೇಳ್ತೇನೆ. ಈ GNMಗೆ ಸಾಧಾರಣ ನಮ್ಮಲ್ಲಿ ನನ್ನ ಅನುಭವ ಹೇಳ್ಬೋದು, ಅದೇ ರೀತಿ ಯಾವುದು LKG ಮಗು ಕಟ್ಟುವ ಫೀಸಿಗಿಂತಲೂ ಕಡಿಮೆ ಫೀಸ್ ಇರ್ತದೆ. ಅಂದ್ರೆ ಸಾಧಾರಣ ನಾನು ಓಪನ್ ಆಗಿ ಹೇಳ್ಬೋದು, ಅಂದ್ರೆ ಒಂದು 30-40 ಸಾವಿರದಲ್ಲಿ ವರ್ಷಕ್ಕೆ ಖರ್ಚು. ಆಪ್ರಾನು, ಯೂನಿಫಾರ್ಮು, ID ಕಾರ್ಡ್, ಅವನ ಏನೇನು ಖರ್ಚುಗಳು ಸೇರಿಕೊಂಡು ಆಗ್ತದ ಅದೆಲ್ಲ ಸೇರಿಕೊಂಡು 30-40 ಸಾವಿರ ವರ್ಷಕ್ಕೆ ಆಗುದು. 3 ವರ್ಷಕ್ಕೆ 1,20,000 ಆಗುದು. ಒಂದು LKG ಮಗು 1 ವರ್ಷದಲ್ಲಿ ಕಟ್ಟುವ ಫೀಸು ಈ ಮಗು 3 ವರ್ಷದಲ್ಲಿ ಕಟ್ತದೆ. ಮಾತ್ರ ಅಲ್ಲ, ಈ ಮಗು ಇನ್ನೊಂದು ಉದಾಹರಣೆ ಇದೆ ಇದಕ್ಕೆ. ಈ ಮಗು 3 ವರ್ಷದಲ್ಲಿ ಖರ್ಚು ಮಾಡಿದ ದುಡ್ಡು 1 ವರ್ಷದಲ್ಲಿ ಹಿಂದೆ ಪಡೀತದೆ. 20,000 ಸಂಬಳ ಸಿಗ್ತದೆ ಈ ನರ್ಸ್ಗಳಿಗೆ. GNM ಮಾಡಿದವರಿಗೆ 15,000-20,000 ಸಂಬಳ ಇದೆ. 15,000 ಇಟ್ಟುಕೊಂಡ್ರು 1 ವರ್ಷದಲ್ಲಿ 1.5 ಲಕ್ಷ ಅವರು ಸಂಪಾದಿಸ್ತಾರೆ. ಸರಿಯಾ? 1.5 ಲಕ್ಷ ಅಲ್ಲ, 1,80,000 ಸಂಪಾದಿಸ್ತಾರೆ. ಆಗ ಇವರು ಮಾಡಿದ ಖರ್ಚು 1,20,000. ಗ್ಯಾರಂಟಿ, ಯಾಕಂತ ಹೇಳಿದ್ರೆ ಮುಗಿದ ತಕ್ಷಣ ಕೆಲಸ ಗ್ಯಾರಂಟಿ ಆಗ್ತದೆ. ಸರ್ ಈಗ ನ್ಯೂ ಮಂಗಳ ಕಾಲೇಜ್ ಆಫ್ ನರ್ಸಿಂಗ್ ನಿಮ್ಮ ಇನ್ನೊಂದು ಸಂಸ್ಥೆ, ನ್ಯೂ ಮಂಗಳ ಕಾಲೇಜ್ ಆಫ್ ನರ್ಸಿಂಗ್. ಇದ್ರ ಬಗ್ಗೆ ಹೇಳಿ. ಇದು ಅಷ್ಟೇ, ಇದರ ಮುಂದುವರಿದ ಭಾಗ BSc ನರ್ಸಿಂಗ್. ಇದಕ್ಕೆ ಸೈನ್ಸೇ ಆಗಿರ್ಬೇಕು ಅಂತ ಒಂದು ಕಂಪಲ್ಸರಿ. ಸೈನ್ಸೇ ಬೇಕು, PCMB ಆಗಿರ್ಬೇಕು ಅಥವಾ PCB ಕಂಪಲ್ಸರಿ. ಬೇಕು ಅಂತಿಲ್ಲ, ಅಲ್ಲಿ ಇಂಗ್ಲಿಷ್ ಅದು ಬೇರೆ ಯಾವ್ದಾದ್ರು ಅಂತ ಯೂನಿವರ್ಸಿಟಿಗಳು ಕೆಲವಿದಾವೆ, ಅದನ್ನು ಕಾಂಬಿನೇಷನ್ ಚೇಂಜ್ ಅಂತ. ಹಾಗೆ PCB ಕಂಪಲ್ಸರಿ. ಇದು 4 ವರ್ಷದ ಕೋರ್ಸು. ಮತ್ತೆ ಸೇಮ್ ಇದೇ ಕ್ಯಾಟಗರಿಯಲ್ಲಿ ಬರುವಂಥದ್ದು ನರ್ಸಿಂಗ್. ಅದರ ಇದು ಆದ ನಂತರ ಮತ್ತೆ MSc PhD ಅದೆಲ್ಲ ಮಾಡುವಂಥದ್ದು ಸಂದರ್ಭ ಇದರಲ್ಲಿ ಬರ್ತದೆ ಬೇರೆದು. ಈಗ ಇಲ್ಲಿ ಒಂದು ಹೇಳಲಿಕ್ಕೆ ಬಿಟ್ಟೋಯ್ತು, ಯಾರು GNM ಮಾಡಿದಾರ ಅವರಿಗೆ ಮುಂದುವರಿದು ಅಲ್ಲಿ ನಾವು ಪ್ಯಾರಾಮೆಡಿಕಲ್ನಲ್ಲಿ ಏನು ಹೇಳಿದೇವೋ ಅದೇ ಇಲ್ಲಿ ಮುಂದುವರಿದು BSc ಮಾಡ್ಲಿಕ್ಕೆ ಆಗ್ತದೆ. ಅದು 2 ವರ್ಷದಲ್ಲಿ ಮುಗ್ದೋಗ್ತದೆ. PCBSc ಪೋಸ್ಟ್ ಸರ್ಟಿಫಿಕೇಟ್ BSc ಸರ್ಟಿಫಿಕೇಟ್ ಕೋರ್ಸ್ ಇದು ಯಾವ್ದು GNM ಮಾಡಿದಾರ ಅದು ಮಾಡಿದ ನಂತರ ಪುನಃ BSc ಮಾಡ್ಲಿಕ್ಕೆ ಆಗ್ತದೆ. 2 ವರ್ಷ ಮಾಡಿದರೆ ಅವರು ನಾರ್ಮಲ್ BScಗೆ ಬರ್ತಾರೆ. ಆನಂತರ ಅವರು MSc ಇದು PhD ಮಾಡಲಿಕ್ಕೆ ಅವಕಾಶ ಇದೆ ಇದರಲ್ಲಿ ಕೂಡ. ಇದು ಕಾರ್ತಿಕ್ ಸರ್, ಅದೇ ನಾವು ಮೊದಲು ಮಾತಾಡಿದ GNM ಜನರಲ್ ನರ್ಸಿಂಗ್ ಅಂಡ್ ಮಿಡ್ವೈಫರಿ ಮತ್ತು ಈ BSc ನರ್ಸಿಂಗ್, ಇದರ ಬಗ್ಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್? ಹೇಳಿದಾಗೆ ಈಗ ನಾವು ಪೇಷಂಟ್ ಆಗಿದ್ದಾಗ ಕಂಪ್ಲೀಟ್ ಕೇರ್, ಡಾಕ್ಟರ್ಗಳು ಟ್ರೀಟ್ಮೆಂಟ್ ಮಾಡ್ತಾರೆ. ಅಂದ್ರೆ ಕಂಪ್ಲೀಟ್ ಕೇರ್, ಸರ್ಜರಿ ಆದ ನಂತರ ಸ್ವಲ್ಪ ನಮ್ಗೆ ಹೆಲ್ಪ್ ಬೇಕಾಗುತ್ತೆ ಪೇಷಂಟ್ ಆಗಿದ್ದಾಗ. ಖಂಡಿತ ಅದನ್ನು ಮಾಡಿ ಒಂದು ಮನಸ್ಸಿಗೆ ಸ್ಯಾಟಿಸ್ಫೈ ಆಗುವಂತ ವರ್ಕ್ ಇದು. ಮನೆಗೆ ಬಂದು ಆರಾಮದಲ್ಲಿ ಮಲಗುವಂತ ವರ್ಕ್. ಸೊ ಅದನ್ನು ಮಾಡಿ ಅವರು ಈಗ ಹಾಸ್ಪಿಟಲ್ಗಳಲ್ಲಿ ಸೇರಿಕೊಂಡು ಹೀಗೆ ಸಮಾಜ ಇದು ಇನ್ಕಮ್ ಬರುತ್ತೆ, ಅವರಿಗೆ ಸ್ಯಾಲರಿ ಕೊಡ್ತಾರೆ. ಹೌದು, ಆದ್ರೆ ಇದು ಈ ತರ ಒಂದು ವರ್ಕ್ ಇದು ಸಮಾಜ ಸೇವೆ ಅಂತ ನಾವು ಹೇಳ್ಬೋದು. ಹೌದು, ಖಂಡಿತ ದಾದಿಯರ ಸೇವೆ ಸಿಸ್ಟರ್ ಅಂತ ಕರಿತೇವೆ ನಾವು, ನಮ್ಮ ಹಾಸ್ಪಿಟಲ್ ಸಿಸ್ಟರ್ ಇಂದ ಕರಿತೇವೆ, ಬಾಕಿ ಎಲ್ಲರೂ ಸಿಸ್ಟರ್ ಅಂತ ಹೇಳ್ತಾರೆ. ಆದ್ರೆ ಅವರು ಸಿಸ್ಟರ್ ಅಲ್ಲ, ಸಿಸ್ಟರ್ ಇಂದ ಮೇಲಿನವರು ಅಮ್ಮ, 2ನೇ ಅಮ್ಮ ಅಂತ ನಾವು ಯಾರನ್ನಾದ್ರು ಕರೀತಾರೆ ಅವರದ್ದು ಕರಿಬಹುದು. ಅಷ್ಟು ಒಳ್ಳೆ ಕೆಲಸಗಳನ್ನ ಅವ್ರು ಮಾಡ್ತಾರೆ. ಡಾಕ್ಟರ್ಗೆ 5 ಮಿನಿಟ್ನ ಕೆಲಸ ಒಂದು ಪೇಷಂಟ್ ಒಟ್ಟಿಗೆ, ಇವರು 24 ಗಂಟೆ ಕೆಲಸ. ಹಾಗಾಗಿ ಪ್ರತಿ ಬಾರಿನೂ ಆಸ್ಪತ್ರೆ ಒಳಗಡೆ ಬೆಡ್ ಅಲ್ಲಿ ಇರುವಂತ ಪೇಷಂಟ್ ಕರೆಯುವಂತದ್ದೇ ಸಿಸ್ಟರ್. ಹಾಗೆ 2ನೇ ಅಮ್ಮ ಅಂತ ನಾವು ಏನಾದ್ರು ಕರೀತಾರೆ ಸಿಸ್ಟರ್ ಅಂತ ಕರಿಬೇಕು ಅಂತ ನನ್ನ ಪರ್ಸನಲ್ ಒಪಿನಿಯನ್. ಅಲ್ಲ, ಖಂಡಿತ ಕೊಡೋದು, ಖಂಡಿತ. ಯಾಕಂತ ಹೇಳಿದ್ರೆ ಎಲ್ಲಾ ರೀತಿಯ ಕಾಳಜಿಯನ್ನು ತೋರುವವರು, ಪ್ರೀತಿಯನ್ನು ತೋರುವವರು, ಮತ್ತೆ ಈ ಏನು ಬಂದಿರುವಂತ ಪೇಷಂಟ್ಗಳ ಸುಖ ಕಷ್ಟವನ್ನು ಎಲ್ಲ ಕಷ್ಟಕಾಲದ ಏನಂದ್ರೆ ಎಲ್ಲಿವರೆಗಿನ ಕಷ್ಟ ಅಂದ್ರೆ ಅವರು ಕೂಗುವಾಗ ಅಳುವಾಗ ಕಣ್ಣೀರು ಒರೆಸುವ ಕಷ್ಟವೂ ಕೂಡ ಅವರಿಗೆ ಇರ್ತದೆ. ಆಗ ಅದರ ಇಂಪಾರ್ಟೆನ್ಸ್ ಗೊತ್ತಾಗ್ತದೆ ನಮಗೆ. ಸರ್, ನಾವು ಮುಂದಿನ ವಿಚಾರಕ್ಕೆ ಬರೋದಾದ್ರೆ ಮಂಗಳ ಕಾಲೇಜ್ ಆಫ್ ಫಿಸಿಯೋಥೆರಪಿ ಬಗ್ಗೆ ಏನ್ ಸರ್, ಏನೇನು ವಿಚಾರಗಳು? ಫಿಸಿಯೋಥೆರಪಿ ಅಂತ ಹೇಳಿದ್ರೆ ಫಿಸಿಕಲ್ ಥೆರಪಿ ಅಂತ ನಾವು ಹೇಳ್ತೇವೆ. ಈಗ ಯಾವುದೇ ಸರ್ಜರಿ ಆಗಲಿ ಅಥವಾ ಏನೋ ಇಂಜುರಿ ಆಗಲಿ, ಕಂಪ್ಲೀಟ್ ರಿಕವರಿ ಆಗಿ ಅದೇ ಫಂಕ್ಷನ್ಗಳು ವಾಪಸ್ ಬರ್ಬೇಕಂತ ಹೇಳಿದ್ರೆ ದೇಹದ ಬೇರೆ ಬೇರೆ ಅಂಗಗಳ, ಹೌದು, ಅದಕ್ಕೆ ಫಿಸಿಯೋಥೆರಪಿ ತುಂಬಾ
ಮುಖ್ಯ. ಇವನ್ ಸ್ಟ್ರೋಕ್ ಆದವರಿಗೆ ಕೂಡ ಎಲ್ಲರಿಗೂ ಸರ್. ಈಗ ಸಣ್ಣ ಸರ್ಜರಿ ಆದ್ರೆ ನಾವು ಸ್ಪೋರ್ಟ್ಸ್ ಅಲ್ಲಿ ನೋಡ್ತೇವೆ, ಏನೋ ದೊಡ್ಡ ಇಂಜುರಿ ಆಯ್ತು 3 ತಿಂಗಳಲ್ಲಿ ಮತ್ತೊಮ್ಮೆ ಬಂದು ಆಡ್ತಾರೆ. ಅದಕ್ಕೆ ಫಿಸಿಯೋಥೆರಪಿ ತುಂಬಾನೇ ಪ್ಯಾರಲಿಸಿಸ್ ಆದವರಿಗೆ ಕರೆಕ್ಟ್. ಸರ್ ನಾನು ಸ್ವಲ್ಪ ಮುಂದುವರಿಸ್ತೇನೆ. ಹೇಳಿ ಸರ್. ಫಿಸಿಯೋಥೆರಪಿ ಮೊದಲು ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಇರಲಿಲ್ಲ, ಈಗ ಬಹಳ ಇಂಪಾರ್ಟೆನ್ಸ್ ಬಂದಿದೆ. ಯಾಕೆ ಬಂದಿದೆ ಅಂದರೆ, ಯಾವುದೇ ಒಂದು ವ್ಯಕ್ತಿ, ಒಂದು ಪೇಷಂಟು 1 ವಾರ ಒಂದು ಆಸ್ಪತ್ರೆಯಲ್ಲಿ ಮಲಗಿದಾಗೇ ಇರ್ತಾನೆ ಅಂತ ಇಟ್ಟುಕೊಳ್ಳಿ ಉದಾಹರಣೆಗೆ. ಆಗ ನಾವು ಒಂದು ಅರ್ಧ ಗಂಟೆ ಕೈಯನ್ನು ಒಂದೇ ರೀತಿ ಇಟ್ಟುಕೊಂಡ್ರೆ ನಮಗೆ ಕೈ ಮತ್ತೆ ಜೋಮ್ ಬರ್ತದೆ, ಬಗ್ಗಿಸ್ಲಿಕ್ಕೆ ಆಗೋದಿಲ್ಲ. ಈ 1 ವಾರ ಒಂದೇ ರೀತಿಯಲ್ಲಿ ಮಲಗಿದ ಪೇಷಂಟಿಗೆ ಹೇಗಿರ್ತಾರೆ ಅಂತ ನೀವು ಕಲ್ಪಿಸ್ಬೋದು. ಈ ಪೇಷಂಟಿಗೆ ಸರಿಯಾಗಬೇಕು ಅಂತಾದರೆ, ಅವ ಮನೆಗೆ ಬಂದು ಸರಿಯಾಗಬೇಕು ಅಂತಾದರೆ, ಅವನ ನಾರ್ಮಲ್ ಬರಬೇಕು ಅಂತಾದರೆ ಅವನಿಗೆ ಎಕ್ಸರ್ಸೈಸ್ ಬೇಕು, ಅವನ ಮಸಲಿಗೆ ಸಪೋರ್ಟ್ ಬೇಕು, ಅವನ ಮಸಲನ್ನು ಪುನಃ ರಿಹ್ಯಾಬಿಲಿಟೇಷನ್ ಮಾಡಬೇಕು. ಅಂದರೆ ಅವನಿಗೆ ಕಾಲು ಬಗ್ಗಿಸಲಿಕ್ಕೆ ಆಗೋದಿಲ್ಲ, ಕೈ ಬಗ್ಗಿಸಲಿಕ್ಕೆ ಆಗೋದಿಲ್ಲ, ತಲೆ ಎತ್ತಲಿಕ್ಕೆ ಆಗೋದಿಲ್ಲ, ಮೆಚ್ ನೋಡ್ಲಿಕ್ಕೆ ಆಗೋದಿಲ್ಲ. ಒಂದೇ ರೀತಿ ಮಲಗಿದ ಪೇಷಂಟ್ ಮಲಗುವಂಥ ಸ್ಥಿತಿ ಪೇಷಂಟ್ಗೆ ಇದ್ದೇ ಇರ್ತದೆ. ಈಗ ಆಪರೇಷನ್ ಆದವ್ರನ್ನ ಒಂದೇ ರೀತಿಯಲ್ಲಿ ಮಲಗಿಸ್ತಾರೆ, ಪುನಃ ಬೇರೆ ಬೇರೆ ಪೊಸಿಷನ್ಲಿ ಹಾಕಲಿಕ್ಕೆ ಆಗೋದಿಲ್ಲ, ಮಲಗಿಸ್ತಾರೆ. ಅಥವಾ ಬೇರೆ ಬೇರೆ ಕಾರಣಕ್ಕಾಗಿ ಅವರು ಮಲಗಿದಲ್ಲೇ ಇರ್ತಾರೆ, ಅಥವಾ ಹೀಗೆ ನಡಿಲಿಕ್ಕೆ ಆಗುದಿಲ್ಲ. ಆಪರೇಷನ್ ಇದು ಸರ್ಜರಿ ಆಗಿದೆ, ಅವನಿಗೆ ನಡಿಲಿಕ್ಕೆ ಆಗುದಿಲ್ಲ, 1 ವಾರ ಆಗುವಾಗ ನಡಿಲಿಕ್ಕೆ ಆಗುದಿಲ್ಲ, ಮತ್ತೆ ನಡೆಸಬೇಕಾಗ್ತದೆ. ಈ ಪ್ಯಾರಾಲಿಸಿಸ್ ಆದವರು. ಇನ್ನೊಂದು ಪ್ರಾಯದಲ್ಲಿ ಪ್ಯಾರಾಲಿಸಿಸ್ ಬರ್ತದೆ, ಅಥವಾ ಮಕ್ಕಳಿಗೆ ಇದು ಕಂಜೆಂಟಲ್ ಪ್ರಾಬ್ಲಮ್ಸ್ ಇರ್ತದೆ, ಕೈಕಾಲು ಮುದ್ದೆಯಾಗಿ ಇದು ಬಗ್ಗೆ ಏನಾದ್ರು ಡಿಫಾರ್ಮಿಟಿ ಇರ್ತದೆ. ಅಂಥದನ್ನು ಅವರು ಈ ಫಿಸಿಯೋಥೆರಪಿಸ್ಟ್ಗಳು ಸರಿ ಮಾಡುವಂತ ಸಂದರ್ಭ, ಅವರು ಮಾಡಬೇಕಾದ ಕೆಲಸ ಅದು. ಎಷ್ಟು ವರ್ಷದ ಕೋರ್ಸ್, ಏನು ಓದಿಕೊಂಡಿರಬೇಕು ನಾ ಕೋರ್ಸ್ ಬರಬೇಕಿದ್ರೆ? 4.5 ವರ್ಷದ ಕೋರ್ಸ್ ಅದು. PUC ಸೈನ್ಸ್ ಕಲ್ತಿರ್ಬೇಕು, ಸೈನ್ಸ್ ಓದಿರ್ಬೇಕು, ಮತ್ತೆ 4.5 ವರ್ಷ ಅದು 6 ತಿಂಗಳದಕ್ಕೆ ಇಂಟರ್ನ್ಶಿಪ್. ಇವರು ನ್ಯೂರೋ ಪ್ರಾಬ್ಲಮ್ ಅನ್ನು ಸರಿ ಮಾಡ್ತಾರೆ. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅವರು ಇವರಿಗೆ ಪದವಿ ಕೊಡ್ತಾರೆ ಸರ್. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಪದವಿ ಕೊಡ್ತಾರೆ. ಹೌದು, ಒಂದು ರೆಪ್ಯೂಟೆಡ್ ಯೂನಿವರ್ಸಿಟಿ ಪದವಿ ಕೊಡುವಂಥದ್ದು. ಇವರು ನ್ಯೂರೋ ಇದು ಪ್ರಾಬ್ಲಮ್ ಸರಿ ಮಾಡ್ತಾರೆ, ಮಸ್ಕ್ಯುಲೋಸ್ಕೆಲಿಟಲ್ ಪ್ರಾಬ್ಲಮ್ಗಳನ್ನು ಸರಿ ಮಾಡ್ತಾರೆ, ಕಂಜೆಂಟಲ್ ಪ್ರಾಬ್ಲಮ್ಗಳು ಏನಾದರೂ ಸರಿ ಮಾಡ್ತಾರೆ, ಅಥವಾ ನಾವು ಎಕ್ವೈರ್ಡ್ ಏನಾದರೂ ಇದ್ದರೆ ಅದನ್ನು ಸರಿ ಮಾಡ್ತಾರೆ. ಎಕ್ವೈರ್ಡ್ ಅಥವಾ ನಾವು ಅಪಘಾತದಲ್ಲಿ ಅಥವಾ ಆಕ್ಸಿಡೆಂಟಲ್ಲಿ ಏನಾದರೂ ತೊಂದರೆಗಳು, ಅಂದರೆ ಒಂದು ರೀತಿಯ ಡಾಕ್ಟರ್ಗಳು, ವೈದ್ಯರು. ಆದರೆ ಅವರು ಏನು ಕೊಡೋದಿಲ್ಲ, ಮೆಡಿಸಿನ್ ಕೊಡ್ಲಿಕ್ಕೆ ಆಗೋದಿಲ್ಲ, ಅವ್ರು ಮೆಡಿಸಿನ್ ಕೊಡ್ಲಿಕ್ಕೆ ಕಲಿಯೋದಿಲ್ಲ. ಬರೀ ಎಕ್ಸರ್ಸೈಸ್ ಮತ್ತೆ ಬೇರೆ ಬೇರೆ ರೀತಿಯ ಎಕ್ಸರ್ಸೈಸ್ ಇರ್ತದೆ, ಲೇಸರ್ ಥೆರಪಿ ಅಥವಾ ಬೇರೆ ಬೇರೆ ಥೆರಪಿಗಳಿರ್ತದೆ, ಮಸಾಜ್ ಥೆರಪಿ, ಅದೆಲ್ಲ ಮೆಷಿನ್ಗಳನ್ನು ಮಾಡುವಂಥದ್ದು. ಈ ಮೆಷಿನ್ಗಳನ್ನು ಮಾಡಿ ಅದರಿಂದ ಈಗ ಮೊದಲಾದರೆ ಒಬ್ಬರು ಏನಾದರೂ ಪ್ರಾಬ್ಲಮ್ ಆಗಿ ಮಲಗಿದರೆ 1 ತಿಂಗಳು ರೆಸ್ಟ್ ಬೇಕಿತ್ತು, ಈಗ 1 ವಾರದ ರೆಸ್ಟ್ ಸಾಕಾಗ್ತದೆ. ಯಾವುದರ ಕಾರಣದಿಂದಾಗಿ ಅಂದರೆ ಈ ಫಿಸಿಯೋಥೆರಪಿ ಕಾರಣ. ಹಾಗಾಗಿ ಇದರ ಮಹತ್ವ ಬಂದದ್ದು ಈಗಿನ ಡಾಕ್ಟರ್ಗಳು, ಪ್ರತಿ ಡಾಕ್ಟರ್ಗಳು ಇವರನ್ನು ರೆಕಮೆಂಡ್ ಮಾಡ್ತಾರೆ. ಹೆಚ್ಚಿನ ಸಂದರ್ಭದಲ್ಲಿ ಪೇಷಂಟ್ಗಳು ಡಿಸ್ಚಾರ್ಜ್ ಆಗೋ ಸಂದರ್ಭದಲ್ಲಿ 1 ವಾರ 10 ದಿವಸಕ್ಕೂ ಮಾತ್ರ ಅಲ್ಲ, ಅವರು ಸ್ವಂತಕ್ಕಾಗಿ ಒಂದು ಕ್ಲಿನಿಕ್ ಹಾಕಿ ಕೂತುಕೊಂಡು ಅಲ್ಲಿಗೆ ಅಜ್ಜಿಗಳು ಬಂದು ತಗೊಳ್ತಾರೆ, ಎಕ್ಸರ್ಸೈಸ್ ಮಾಡಿಸ್ಲಿಕ್ಕೆ ಆಗ್ತದೆ. ಅಥವಾ ಅಜ್ಜಿಗಳು ಮನೆಯಿಂದ ಬರ್ಲಿಕ್ಕೆ ಆಗೋದಿಲ್ಲ ಆದರೆ ಅವರ ಮನೆಗೆ ಹೋಗಿ ಅವರು ವಿಸಿಟಿಂಗ್ ಕನ್ಸಲ್ಟೆಂಟ್ ಆಗಿ, ವಿಸಿಟಿಂಗ್ ಡಾಕ್ಟರ್ ಆಗಿ ಹೋಗಿ ಮಾಡುವಂಥ ಸಂದರ್ಭ ಕೂಡ ಇವರಿಗಿದೆ. ಬಹಳಷ್ಟು ಹೆಚ್ಚಿನ ಉದ್ಯೋಗಾವಕಾಶ ಇದಕ್ಕಿದೆ. ಇದು ಕಾರ್ತಿಕ್ ಸರ್, ತುಂಬಾ ಕಷ್ಟ ಉಂಟು ಈ ಕೋರ್ಸ್ ಏನಾದರೂ ಓದಲಿಕ್ಕೆ? ಇಲ್ಲ, ಅದು ಕೂಡ ಪ್ರಾಕ್ಟಿಕಲ್ ಆಗಿ ಮಾಡುವಂಥದ್ದು. ಮಾಡಿ ಅಲ್ಲಿ ಮೆಷಿನ್ಗಳಿರ್ತದೆ. ಇದು ನಾವು ಜಿಮ್ಮಲ್ಲಿ ಏನೆಲ್ಲ ಇರ್ತಲ್ಲ ಅಂಥದ್ದೇ ಇರ್ತದೆ. ಮಾತ್ರ ಅಲ್ಲ, ಎಲೆಕ್ಟ್ರಾನಿಕ್ ಮೆಷಿನ್ಗಳಿರ್ತದೆ, ಎಲೆಕ್ಟ್ರಿಕಲ್ ಮೆಷಿನ್ಗಳಿರ್ತದೆ, ಹಾಗೆ ಮತ್ತೆ ಲೇಸರ್ ಮೆಷಿನ್ಗಳಿರ್ತದೆ. ಇವುಗಳನ್ನೆಲ್ಲ ಯೂಸ್ ಮಾಡುವಂಥದ್ದು, ಮಾಡಿ ಅದನ್ನು ಹೇಗೆ ಟ್ರೀಟ್ಮೆಂಟ್ ಕೊಡೋದು ಅದನ್ನು ಅದೇ ನೋಡಿ ಮಾಡಿ ಹೇಳಿದೆ ಅಲ್ಲ ನಾನು, ಹಾಗೆ ಕಲಿಯುವಂಥದ್ದು. ಕಲಿಲಿಕ್ಕೆ ಕಷ್ಟ ಇಲ್ಲ, ಆದರೆ ಸ್ವಲ್ಪ ಇದು ಅನಾಟಮಿ ಫಿಸಿಯಾಲಜಿ ಎಲ್ಲ ತುಂಬ ಅವರು ಡೀಪಾಗಿ ಕಲಿಬೇಕು. ಒಬ್ಬರು ಡಾಕ್ಟರ್ ಕಲಿತ ಹಾಗೆ ಕಲಿಬೇಕು ಅನಾಟಮಿ ಫಿಸಿಯಾಲಜಿ ಎಲ್ಲ. ಎಸ್ ಸರ್. ಆಮೇಲೆ ಮಂಗಳ ಕಾಲೇಜ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್, ಎಸ್, BPT ಏನು ಸರ್ ಇದು ನಮಗೊಂದು ಹೆಮ್ಮೆ. ಏನಂದರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ BPT ಇದು BSLP ಅಂದರೆ ಇದು ಸ್ಪೀಚ್ ಅಂಡ್ ಹಿಯರಿಂಗ್ ಕೋರ್ಸ್ ಪ್ರಥಮವಾಗಿ ಶುರು ಮಾಡಿದವರು ಕಳೆದ ವರ್ಷ. ಅದರಲ್ಲಿ ಪ್ರಥಮವಾಗಿ ನಾವು ಅಫಿಲಿಯೇಟ್ ಆದದ್ದು ನಾವು. ಇಷ್ಟರವರೆಗೆ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಅಥವಾ ಲೋಕಲ್ ಬೇರೆ ಯೂನಿವರ್ಸಿಟಿಗಳು ಅದನ್ನು ಮಾಡ್ತಿತ್ತು. ಇದೊಂದು ಹೆಲ್ತ್ ಸೈನ್ಸ್ ಆದ ಕಾರಣ ಇದನ್ನು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಹೆಲ್ತ್ ಸೈನ್ಸ್ ಯೂನಿವರ್ಸಿಟಿ ಆದ ಕಾರಣ ಅಲ್ಲಿಗೆ ಶಿಫ್ಟ್ ಮಾಡಿದ್ರು. ಈಗ ನಾವು ಈ ವರ್ಷದ ಲಾಸ್ಟ್ ಇಯರ್ ಇಂದ ಅದಕ್ಕೆ ಅಡ್ಮಿಷನ್ ಮಾಡ್ತಾ ಇದ್ದೇವೆ. ಸೇಮ್ ಇದಕ್ಕೆ ಬೇರೆ ಏನೋ ಇದ್ದಿದ್ದಿಲ್ಲ. ಏನು ಓದಿಕೊಂಡಿರಬೇಕು, PUC ಸೈನ್ಸ್ ಆಗಿರ್ಬೇಕು, ಸೈನ್ಸ್ ಆಗಿರ್ಲೇಬೇಕು, ಮತ್ತೆ 4 ವರ್ಷ ಕಲಿಬೇಕಾಗ್ತದೆ. ಹೌದು, ಸ್ಪೀಚ್ ಅಂಡ್ ಹಿಯರಿಂಗ್ ಅಂದ್ರೆ ಕಿವಿಯ ತೊಂದರೆಗಳನ್ನು ನಿವಾರಿಸುವಂತದ್ದು. ಮಾತಾಡ್ಲಿಕ್ಕೆ ಬಾರದ ಮನುಷ್ಯರಿಗೆ, ಯಾರಿಗೆ, ಮಗುಗೆ ಮಾತ್ರ ಅಲ್ಲ, ದೊಡ್ಡವರಿಗೆ ಯಾರಿಗಾದ್ರೂ ಬೇರೆ ಬೇರೆ ಕಾರಣಗಳಿಂದಾಗಿ ಮಾತಾಡ್ಲಿಕ್ಕೆ ಆಗುದಿಲ್ಲ, ಬೇರೆ ಬೇರೆ ಕಾರಣದಿಂದಾಗಿ ಕಿವಿ ಕೇಳುವುದಿಲ್ಲ, ಅಂಥವರಿಗೆ ಆಡಿಯೋಮೆಟ್ರಿ ಅದು ಇದು ಬೇರೆ ಬೇರೆ ವಿಧಾನಗಳಿಂದ
ಅದನ್ನು ಕಂಡು ಹಿಡಿದು ಅದನ್ನು ಟ್ರೀಟ್ ಮಾಡೋದು, ಅಥವಾ ಮಾತಾಡಲಿಕ್ಕೆ ಬಾರದಿದ್ದರೆ ಆ ಮಗುವಿಗೆ ಒಂದೊಂದೇ ಅಕ್ಷರಗಳನ್ನು ಒಂದೊಂದೇ ಶಬ್ದಗಳನ್ನು ಭರಿಸುವ ಹಾಗೆ ಮಾತಾಡಿಸಿ ಟ್ರೀಟ್ಮೆಂಟ್ ಇದು ಪ್ರಾಕ್ಟೀಸ್ ಕೊಟ್ಟು ಮಾಡಿಸುವಂಥದ್ದು ಅವರ ಕೆಲಸ. ಹೌದು, ನಾವೆಷ್ಟು ಏನು ಮನೆಯಲ್ಲಿ ಮಕ್ಕಳಿಗೆ ಏನು ಸರಿಯಾದ Stammering ವಿಚಾರಗಳು ಸ್ಟ್ಯಾಮರಿಂಗ್ ಇರುತ್ತೆ, ಮಾತು ಬರುವುದಿಲ್ಲ ಅಂತ ಹೇಳುವಾಗ ಅವರಿಗೆ ಸ್ಪೀಚ್ ಅಂಡ್ ಹಿಯರಿಂಗ್ ಥೆರಪಿಸ್ಟ್ ಹತ್ರ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು ಕೇಳ್ತಾರೆ. ಕರೆಕ್ಟ್. ಇದು ಕಾರ್ತಿಕ್ ಸರ್, ಈ ಕೋರ್ಸ್ ಬಗ್ಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಈ ಕೋರ್ಸಲ್ಲಿ ಟೆಕ್ನಿಕಲ್ ಆಗಿ ಯಾಕೆ ಮಾತು ಬರ್ತಿಲ್ಲ ಅಥವಾ ಸ್ಟ್ಯಾಮರಿಂಗ್ ಯಾಕೆ ಆಗ್ತಿದೆ, ಯಾಕೆ ಕೇಳಿಸ್ತಿಲ್ಲ, ಆ ರೀಸನ್ ಅನ್ನು ಕಂಡು ಹುಡುಕಿ ಆ ರೀಸನ್ ಅನ್ನು ತೆಗೆದು ಅದನ್ನು ಟ್ರೀಟ್ ಮಾಡಿ ಮತ್ತೆ ಕಲಿಸುವಂತ ಕೋರ್ಸ್. ಡಿಮಾಂಡಿಂಗ್ ಅಲ್ಲಿ ತುಂಬಾ ಡಿಮಾಂಡ್ ಇದೆ ಈಗ. ಯಾಕಂತ ಹೇಳಿದ್ರೆ ಈಗದ ಸಂದರ್ಭದಲ್ಲಿ ಈ ಒಂದು ಕೋರ್ಸ್ ಇದ್ದ ಕಾರಣದಿಂದ ಜಾಸ್ತಿಯಾಗಿ ಜನರು ಈಗ ಮಾತಾಡ್ತಾ ಇಲ್ವಾ ಅಥವಾ ಸ್ಟ್ಯಾಮರಿಂಗ್ ಇದ್ರೆ ಟ್ರೀಟ್ಮೆಂಟ್ಗೆ ಪ್ರಿಫರ್ ಮಾಡ್ತಾರೆ, ಟ್ರೀಟ್ಮೆಂಟ್ಗೆ ಬರ್ತಾರೆ. ನಾವು ಹಳೆ ಕಾಲದಲ್ಲಿ ಆದ್ರೆ ಮಕ್ಕಳಿಗೆ ಮಾತು ಸರಿಯಾಗಿ ಬರುವುದಿಲ್ಲ, ಉಚ್ಚಾರಣೆ ಸರಿಯಾಗಿ ಬರುವುದಿಲ್ಲ, ಸ್ಟ್ಯಾಮರಿಂಗ್ ಅಂತ ಹೇಳಿದ್ರೆ ಅಲ್ಲಿಗೆ ಬಿಟ್ಟು ಬಿಡ್ತಾ ಇದ್ರು. ಇಲ್ಲಿಗೆ ಹೋಗ್ಬೇಕು ಏನೋ ಮಾಹಿತಿ. ಈಗ ಇವರು ಡಾಕ್ಟರ್, ಒಂದು ರೀತಿಯಲ್ಲಿ ಇವರೇ ಡಾಕ್ಟರ್ ಆಗಿರ್ತಾರೆ. ಆದರೆ ENT ಸಬ್ಜೆಕ್ಟ್ ಮತ್ತು ಇದು ಒಟ್ಟೊಟ್ಟಿಗೆ ಬರುವಂತದ್ದು. ENT ಅವರು ಇವರಿಗೆ ರೆಫರ್ ಮಾಡ್ತಾರೆ, ರೆಫರ್ ಮಾಡ್ತಾರೆ ಏನು ENT ಡಾಕ್ಟರ್ಗಳು ರೆಫರ್ ಮಾಡೋದು ಇವರಿಗೆ. ಅಂದ್ರೆ ಅವರ ಕೆಲಸ ಮೆಡಿಸಿನ್ ಕೊಡುವಂಥದ್ದು, ಮೆಡಿಸಿನ್ ಕೊಟ್ಟು ಏನು ಸರಿ ಮಾಡ್ಲಿಕ್ಕೆ ಆಗ್ತದೆ ಮತ್ತೆ ಅಥವಾ ಅಲ್ಲಿ ಬೇರೆ ಒಂದು ಸರ್ಜರಿ ಮಾಡಿ ಸರಿ ಮಾಡುವಂತಿದ್ರೆ ENT ಅವರು ಮಾಡ್ತಾರೆ. ಆ ನಂತರದ್ದು ಪ್ರಾಕ್ಟೀಸಿಂಗ್ ಅದೆಲ್ಲ ಮಾಡುವಂಥದ್ದು ಇವರ ಕೆಲಸ. ಈಗ ಇದಕ್ಕೆ ತುಂಬಾ ಡಿಮಾಂಡ್ ಬರ್ತಾ ಉಂಟು, ತುಂಬಾ ಡಿಮಾಂಡ್ ಇರುವಂತ ಕೋರ್ಸ್ ಕಾರ್ತಿಕ್ ಅವರೇ. ಈ ಎಲ್ಲ ಪ್ಯಾರಾಮೆಡಿಕಲ್ ಕೋರ್ಸಸ್ಗಳಲ್ಲಿ ಇದನ್ನೊಂದು ರಿಲೇ ರೇಸ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಈಗ ಪೇಷಂಟ್ ರಿಕವರಿ ಆಗಿ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗಿ ಹೊರಗಡೆ ಬರುವ ತನಕ ಈಗ ಯಾವುದೇ ಕಾಯಿಲೆ ಇರ್ಬೋದು ಅದನ್ನು ಕಂಡು ಹುಡುಕಿ ಅದಕ್ಕೆ ಸರ್ಜರಿ ಮಾಡೋದು ಅಥವಾ ಟ್ರೀಟ್ಮೆಂಟ್ ಮಾಡೋದು ಡಾಕ್ಟರ್ ಮಾಡಿದ ನಂತರ ಆ ರಿಲೇ ಬ್ಯಾಟನ್ ಅನ್ನು ಟೆಕ್ನಿಕಲ್ ಟೀಮ್ ತಗೊಳ್ತದೆ. ಅವರನ್ನು ನೋಡ್ಕೊಳ್ಳೋದು, ಅವರ ರಿಕವರಿ ಮಾನಿಟರ್ ಮಾಡೋದು, ಅವರಿಗೆ ಬೇಕಾದಂತ ಮದ್ದು ಕೊಡೋದು, ಬೇಕಾದಂತ ಟ್ರೀಟ್ಮೆಂಟ್ ಟೆಕ್ನಿಕ್ಸ್ ಅನ್ನು ಯೂಸ್ ಮಾಡೋದು. ಇದೆಲ್ಲ ಯಾಕೆ ಅಂತ ಹೇಳಿದ್ರೆ ಹೊರಗಡೆ ಬರುವಾಗ ಪೇಷಂಟ್ಗೆ ಡಿಸ್ಚಾರ್ಜ್ ಆಗಿ ಬರುವಾಗ ಕಂಪ್ಲೀಟ್ ರಿಕವರಿ ಆಗಬೇಕು. ಡಾಕ್ಟರ್ಗಳು ಟ್ರೀಟ್ ಮಾಡಿದ್ದಾರೆ, ಇಲ್ಲಿ ರಿಕವರಿ ಆಗಬೇಕು. ಸ್ಟೇಟ್ಮೆಂಟ್ ನಂತರದ ಏನು ರಿಕವರಿ ಸ್ಟೇಜ್ ಅದು ಇಂಪಾರ್ಟೆಂಟ್. ಸ್ಪೀಡ್ ಅಪ್ ಆಗೋದು, ಅದು ರಿಕವರಿ ಸ್ಪೀಡ್ ಅಪ್. ನಾನು ಆಗ್ಲೇ ಹೇಳಿದೆ, ಫಿಸಿಯೋಥೆರಪಿ ಹೇಳುವಾಗ ಹೇಳಿದೆ, 1 ತಿಂಗಳು 2 ತಿಂಗಳು ಮಲಗ್ತಾ ಇದ್ದ ಪೇಷಂಟ್ಗಳು ಈಗ 3-4 ದಿವಸದಲ್ಲಿ 1 ವಾರದಲ್ಲಿ ರೆಸ್ಟ್ ತಗೊಂಡ್ರೆ ಸಾಕಾಗ್ತದೆ, ಎದ್ದು ಹೋಗ್ತಾರೆ. ಫಿಸಿಯೋಥೆರಪಿಯಿಂದಾಗಿ, ಪರ್ಟಿಕ್ಯುಲರ್ ಫಿಸಿಯೋಥೆರಪಿಯಿಂದಾಗಿ. ಅಂದ್ರೆ ಆ ಮಸಲ್ಗಳನ್ನು ಆಕ್ಟಿವೇಟ್ ಮಾಡುವುದರಿಂದ ಆ ಮಸಲ್ಗಳನ್ನು ಪುನಃ ರಿಹ್ಯಾಬಿಲಿಟ್ ಅಥವಾ ಇದು ಸರಿ ಮಾಡುವಂಥದ್ದು ಇವರ ಕೆಲಸ. ಅದು ಅಷ್ಟು ಸರಿಯಾಗಿ ನಡೆದ್ರೆ ಈಗ ಈ ಫಿಸಿಯೋಥೆರಪಿ ನೋಡ್ಕೊಳ್ಳಿ, ಹಾಸ್ಪಿಟಲ್ ಇರುವಾಗಲೇ ಶುರು ಆಗ್ತದೆ. ಡಾಕ್ಟರ್ಗಳು ಏನು ಮಾಡ್ತಾರೆ, ಅವರು ಅಲ್ಲಿ ಹಾಸ್ಪಿಟಲ್ ಇರುವಾಗಲೇ ಡಿಸ್ಚಾರ್ಜ್ ಆಗೋದಕ್ಕೆ ಮೊದಲೇ ಅದನ್ನು ಶುರು ಮಾಡ್ತಾರೆ, ಅದನ್ನು ಮತ್ತೆ ಮನೆಗೆ ಹೋಗಿ ಕಂಟಿನ್ಯೂ ಮಾಡಲಿಕ್ಕೆ. ಹಾಗಾಗಿ ರಿಕವರಿ ಸ್ಪೀಡ್ ಆಗ್ತದೆ ಎಲ್ಲ ರೀತಿಯಲ್ಲಿಯೂ. ಅವರು ಮೆಂಟಲಿ ರಿಕವರಿ ಸ್ಪೀಡ್ ಆಗ್ತದೆ. ಈಗ ಯೋಗಕ್ಕೆ ಇಷ್ಟು ಇದು ಬಂತಲ್ಲ, ಮಹತ್ವ ಬಂತಲ್ಲ, ಅದೇ ರೀತಿ ಇದಕ್ಕೂ ಮಹತ್ವ ಇನ್ನು ಮುಂದೆಯೂ ಖಂಡಿತ ಬರ್ತದೆ ಅಷ್ಟು ಅಂತಾನೆ ನಮ್ಮ ಇದು ನನ್ನ ಪ್ರಕಾರ. ಯಾಕಂದ್ರೆ ಎಲ್ಲ ಫೀಲ್ಡ್ ಅಲ್ಲಿ ಇವರಿಗೆ ಕೈ ಬೇಕಾಗ್ತದೆ ಇನ್ನು ಮುಂದೆ ಟ್ರೀಟ್ಮೆಂಟ್ ಮಾಡುವಾಗ. ಅದರಿಂದ ಯಾವುದೇ ರೋಗಕ್ಕೆ ಸಂಬಂಧಪಟ್ಟ ಯಾವುದೇ ರೀತಿಯ ಪಂಕ್ಚರ್ ಆದರೆ ಅಥವಾ ಏನೇ ಸಮಸ್ಯೆ ಆದ್ರೂ ಕೂಡ ವೈದ್ಯರು ಸಾಮಾನ್ಯವಾಗಿ ಏನು ನೀವೊಂದು ಫಿಸಿಯೋಥೆರಪಿಸ್ಟ್ ಮಾಡಿ ಹೋಗಿ ಅಂತ ಹೇಳ್ತಾರೆ ಅನ್ನುವಂಥ ಒಂದು ಪರಿಸ್ಥಿತಿ. ಈಗಲೇ ಬಹುತೇಕ ನೀವು ಹೇಳಿದಾಗೆ ಏನೋ ಸರ್ ಹೇಳಿದಾಗೆ ಬಹುತೇಕ ಸಂದರ್ಭದಲ್ಲಿ ನಾವು ಅದನ್ನು ಕೇಳ್ತೇವೆ ಸಾರ್ವಜನಿಕ ವಲಯದಲ್ಲಿ ಕೂಡ. ಒಂದು ಫಿಸಿಯೋಥೆರಪಿಸ್ಟ್ ಇಂದ ಒಂದಷ್ಟು ಟ್ರೀಟ್ಮೆಂಟ್ ಮಾಡಿದ್ದಾರೆ. ಅಂದ್ರೆ ಒಳ್ಳೆಯ ಒಂದು ಬಹು ಬೇಡಿಕೆಯ ಕೋರ್ಸುಗಳು ಅಂತ. ಸರ್, ಈಗ ನಾನು ನಿಮಗೆ 6 ಕಾಲೇಜುಗಳ ಏನು ವಿಚಾರಕ್ಕೆ ಬಂದಾಗ, ಮಂಗಳ ಕಾಲೇಜ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸಸ್, ಆಮೇಲೆ ಮಂಗಳ ಕಾಲೇಜ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್, ಅನಂತರ ಮಂಗಳ ಸ್ಕೂಲ್ ಆಫ್ ನರ್ಸಿಂಗ್, ಆಮೇಲೆ ನ್ಯೂ ಮಂಗಳ ಕಾಲೇಜ್ ಆಫ್ ನರ್ಸಿಂಗ್, ಆಮೇಲೆ ಏನು ಮಂಗಳ ಕಾಲೇಜ್ ಆಫ್ ಫಿಸಿಯೋಥೆರಪಿ, ಆಮೇಲೆ ಮಂಗಳ ಕಾಲೇಜ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್. 6 ಕಾಲೇಜುಗಳು ನಿಮ್ಮ ಸಂಸ್ಥೆ ವ್ಯಾಪ್ತಿಯಲ್ಲಿ ಇರುವಂಥದ್ದು. ಮಂಗಳ ಗ್ರೂಪ್ ಆಫ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ವ್ಯಾಪ್ತಿಯಲ್ಲಿ ಇರುವಂಥ ಏನೋ ಒಂದು ಸಂಸ್ಥೆ ಇದು. ಸರ್, ನೀವು ಹೇಳಿದಾಗ ಯಾಕಂತ ಹೇಳಿದ್ರೆ ತುಂಬ ಡಿಮಾಂಡ್ ಇರುವಂಥ ಕೋರ್ಸ್ಗಳು ಸಾಮಾನ್ಯವಾಗಿ ಎಲ್ಲೆಲ್ಲಿಂದ ವಿದ್ಯಾರ್ಥಿಗಳು ಬರ್ತಾರೆ ಸರ್? ಸರ್, ನಾವು ಹೆಮ್ಮೆಯಿಂದ ಹೇಳ್ತೇನೆ, ಇಡೀ ಭಾರತದಿಂದ ಎಲ್ಲಾ ಸ್ಟೇಟ್ಗಳಿಂದ ನಮ್ಮಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ. 1300 ಮಕ್ಕಳು ಕಲಿತಾ ಇದ್ದಾರೆ. ಸಂತೋಷದಲ್ಲಿ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಈಗ ಅದರಲ್ಲಿ ಅದೊಂದು ಸಣ್ಣ ಬೇಸರ ಇದೆ, ಕರ್ನಾಟಕದವರು ತುಂಬ ಕಡಿಮೆ. ಅದು ನನ್ನ ವೈಯಕ್ತಿಕ ಅಭಿಪ್ರಾಯ. ಕರ್ನಾಟಕದವರು ಈ ವಿಷಯದಲ್ಲಿ ಯಾಕೆ ಹಿಂದರಿತಾರೆ ಯಾಕೆಂದು ಗೊತ್ತಿಲ್ಲ. ಈಗ ನರ್ಸಿಂಗ್ ಕೂಡ, ನಾನು ನರ್ಸಿಂಗನ್ನು ಪರ್ಟಿಕ್ಯುಲರ್ ಆಗಿ ಹೇಳೋದಿದ್ರೆ, ನರ್ಸಿಂಗ್ ಸ್ಟೂಡೆಂಟ್ಗಳು ಕರ್ನಾಟಕದವರು ಕಡಿಮೆ, ಕೇರಳದವರು ಮ್ಯಾಕ್ಸಿಮಮ್. ನಮ್ಮಲ್ಲೀಗ ನಮ್ಮ ಕಾಲೇಜನ್ನೇ ಉದಾಹರಣೆಗೆ ತಗೊಳ್ಳಿದ್ರೆ ಟೋಟಲ್ 1300 ಮಕ್ಕಳಿದ್ರೆ 750 ಮಕ್ಕಳು ಕೇರಳದವರು. ಯಾಕೆ ಅಂತ ನನಗೆ ಅದು ಇದಿಲ್ಲ. ಆದ್ರೆ ಅಲ್ಲ, ಒಂದು ವಿಚಾರ ಇಲ್ಲಿ ಸ್ಪಷ್ಟ, ಕೇರಳದವರಿಗೆ ಸ್ಪಷ್ಟ ಆಗಿದೆ. ನರ್ಸಿಂಗ್ ಓದಿದರೆ ಒಳ್ಳೆಯ ಉದ್ಯೋಗ, ಒಳ್ಳೆಯ ಸ್ಥಳದಲ್ಲಿ ನರ್ಸಿಂಗ್ ಮಾತ್ರ ಸಿಗುತ್ತೆ ಅಂತ. ನಮ್ಮವರು ಇನ್ನು ಕೂಡ ಅದನ್ನು ಅರಿವು ಮೂಡಿಲ್ಲ. ಕರೆಕ್ಟ್.
ನಮ್ಮ ಶಿಕ್ಷಣ ವ್ಯವಸ್ಥೆ, ನಮ್ಮ ಕಾಲೇಜುಗಳು, ನಮ್ಮ ಪ್ರೌಢಶಾಲೆಗಳು ಅದನ್ನು ಮೂಡಿಸಿಲ್ಲ. ಅಲ್ಲಿ ಕರಿಯರ್ ಗೈಡೆನ್ಸಸ್ ಎಲ್ಲಂತ ಇರ್ತದೆ ಸರ್, ಈಗ ಮಾಡಿದ್ದಾರೆ, ನಾನು ನೋಡಿದ್ದೇನೆ ಕೆಲವು ಆದರೆ ಅದನ್ನು ಯೂಸ್ ಮಾಡ್ತಾ ಇಲ್ಲ ಅಥವಾ ಅದರ ಸರಿಯಾದ ಗೈಡೆನ್ಸ್ ಅವರಿಗೆ ಸಿಗ್ತಾ ಇಲ್ಲ, ಟೆಕ್ನಿಕಲ್ ನಾಲೆಜ್ ಇಲ್ವಾ ಏನೋ ಅದು ಗೊತ್ತಿಲ್ಲ. ಅಂತೂ ಕರ್ನಾಟಕದಲ್ಲಿ ಸರಿಯಾಗಿ ಅದು ನಡೀತಾ ಇಲ್ಲ ಅಂತ ಬೇಸರದಲ್ಲಿ ಹೇಳ್ತಾ ಇದ್ದೇನೆ. ಕೇರಳದಿಂದ ಇಷ್ಟು ಬರ್ತಾರೆ, ಕರ್ನಾಟಕದಿಂದ ಯಾಕೆ ಬರ್ತಾ ಇಲ್ಲ? ಮೇಘಾಲಯದಿಂದ 30-40 ಮಕ್ಕಳು ನಮಗೆ ಬರ್ತಾರೆ, ಅಸ್ಸಾಂ 6,000-8,000 ಕಿಲೋಮೀಟರ್ ದೂರದಿಂದ ಬರ್ತಾರೆ, ಈಗ ಮೇಘಾಲಯ ಮಣಿಪುರದಿಂದ ಬರ್ತಾರೆ, ಮಣಿಪುರದಿಂದ ಬರ್ತಾರೆ, ಮಿಜೋರಾಂನಿಂದ ಬಂದಿದ್ದಾರೆ, ಅರುಣಾಚಲ ಪ್ರದೇಶದಿಂದ ತುಂಬಾ ಮಕ್ಕಳು ಬಂದಿದ್ದಾರೆ, ಈಶಾನ್ಯ ಭಾರತದಿಂದ ಬರ್ತಾರೆ. ಈಗ ಗೋವಾ ಮಹಾರಾಷ್ಟ್ರದಿಂದ ಬರ್ತಾರೆ, ಯುಪಿಯಿಂದ ಒಂದು 10-15 ಮಕ್ಕಳು ಬರ್ತಾರೆ. ಯಾಕೆ ಬರ್ತಾರೆ? ಅಲ್ಲಿಲ್ವ ಕಾಲೇಜುಗಳು? ಆದ್ರೆ ಒಳ್ಳೆ ಶಿಕ್ಷಣ ಒಂದು ಇರಬಹುದು, ಕಾಲೇಜ್ ಒಳ್ಳೇದುಂಟು ಅಂತ ಹಾಗೇನು ಇರ್ಬೋದು. ಇನ್ನೊಂದು ಅಲ್ಲಿ ಸೀಟು ಸಿಗದವರು ಈಚೆ ಬರ್ತಾರೆ, ಅದೇನು ಇರ್ಲಿಕ್ಕೆ ಸಾಕು. ಆದ್ರೆ ಮೇಘಾಲಯ ಮಣಿಪುರಕ್ಕೆ ಹೊಂದಿಕೊಂಡು ಅಲ್ಲಿ ಇಂಥ ಕಾಲೇಜುಗಳು ಇಲ್ಲ, ಅದರಿಂದಾಗಿ ಅವರು ಬರ್ತಾರೆ. ಆದ್ರೆ ಈ ಕೇರಳದವರು ಮಕ್ಕಳಿಗೆಲ್ಲ ಒಳ್ಳೆಯ ಏನು ವ್ಯವಸ್ಥೆ ನಾವು ಮಾಡಲೇಬೇಕಾಗ್ತದೆ, ಅದು ನಮ್ಮ ಕಮಿಟ್ಮೆಂಟ್. ನಾವು ಸರಿಯಾದ ಒಳ್ಳೆ ಹಾಸ್ಟೆಲ್ ಮಾಡಿದ್ದೇವೆ. ಒಳ್ಳೆ ಹಾಸ್ಟೆಲ್ ಅಂದ್ರೆ ಅವರಿಗೆ ಇದು ಸರಿಯಾದ ನೀರಿನ ವ್ಯವಸ್ಥೆ, ಬಿಸಿನೀರಿನ ವ್ಯವಸ್ಥೆ, ಎಲ್ಲ ವ್ಯವಸ್ಥೆಗಳನ್ನು, ಊಟದ ವ್ಯವಸ್ಥೆಯನ್ನು ಸರಿಯಾಗಿ ಮಾಡ್ತಾ ಇದ್ದೇವೆ. ಮತ್ತೆ ಒಳ್ಳೆ ಬಿಲ್ಡಿಂಗ್ ಅಲ್ಲಿ ಒಳ್ಳೆ ವ್ಯವಸ್ಥೆ ಮಾಡಿ ಆಗಿದೆ. ಅದು ಹಾಸ್ಟೆಲ್ ಇದ್ದು ಪ್ರಾಬ್ಲಮ್ ಅಲ್ಲ. ಮತ್ತೆ ಟ್ರಾನ್ಸ್ಪೋರ್ಟೇಷನ್ಗೆ ನಮ್ಮದೇ ಬಸ್ ಇದೆ, ನಮ್ಮದೇ ಬಸ್ಸಲ್ಲಿ ಮಕ್ಕಳನ್ನು ಕರ್ಕೊಂಡು ಹೋಗಿ ಬಿಡ್ತೇವೆ ಹಾಸ್ಟೆಲ್ಗೆ, ಹಾಸ್ಟೆಲ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಬರ್ತೇವೆ, ಹಾಸ್ಪಿಟಲ್ನ ಕರ್ಕೊಂಡು ಕಾಲೇಜಿಗೆ ಬರ್ತೇವೆ. ಇದು ನಮ್ಮದೇ ವ್ಯವಸ್ಥೆಯೊಳಗೆ ಚಂದದ ರೀತಿಯಲ್ಲಿ. ಆದರೆ ಒನ್ ಆಫ್ ದಿ ಬೆಸ್ಟ್ ಕಾಲೇಜಿಂದ ನಮಗೆ ಸ್ವಲ್ಪ ಹೆಮ್ಮೆ ಬಂದಿದೆ, ಬೇರೆಯವರು ಹೇಳಿದ ಕಾರಣ. ಹಾಗಾಗಿ ಅದು ನೀವು ಹೇಳೋ ಪ್ರಕಾರ ಸರ್, ಫೀಸಲ್ಲಿ ಕೂಡ ಏನು ಶುಲ್ಕದಲ್ಲಿ ಕೂಡ ಸಾಕಷ್ಟು ಏನು ಎಲ್ಲರ ಕೈಗೆಟಕುವಂತಹ ಶುಲ್ಕ ಅಂತ ಅದನ್ನು ನಾವು ರೂಢಿಸಿಕೊಂಡಿದ್ದೇವೆ. ತುಂಬಾ ವರ್ಷ ಆಯಿತು. ಒಂದು ಹೆಚ್ಚು ಕಡಿಮೆ ಈಗ 20 ವರ್ಷದ ನಮ್ಮ ಕಾಲೇಜು 19 ವರ್ಷ ಕಳೀತಾ ಇದೆ. ಈ 20 ವರ್ಷದಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು 600ಕ್ಕಿಂತ ಹೆಚ್ಚಿನ ಮಕ್ಕಳು ಫ್ರೀಯಾಗಿ ಕಲಿತು ಹೋದ್ರು. 600ಕ್ಕಿಂತಲೂ ಹೆಚ್ಚು ಮಕ್ಕಳು ಫ್ರೀಯಾಗಿ ಕಲಿತು ಹೋದ್ರು. ಅದು ನಾನು ನಮ್ಮ ಮ್ಯಾನೇಜ್ಮೆಂಟ್ ಇಂದ ಸೈಡ್ ಇಂದ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇನೆ. ಹಾಗೆ ಫ್ರೀಯಾಗಿ ಕಲಿತು ಹೋದ್ರು ಮಾತ್ರ ಅಲ್ಲ, ಅವರು ಈಗ ಎಲ್ಲರೂ ಸೆಟ್ಲ್ ಆಗಿದ್ದಾರೆ, ಜಾಬ್ ಪಡೆದಿದ್ದಾರೆ. ಯಾಕಂದ್ರೆ ನೀವು ಹೇಳೋ ಪ್ರಕಾರ ಏನು ನಿಮ್ಮ ಈ ಎಲ್ಲ ಕೋರ್ಸ್ಗಳಿಗೆ ಕೂಡ ಇಮಿಡಿಯೇಟ್ ಆಗಿ ಜಾಬ್ ಸಿಕ್ತೆ ಅಂತದ್ದು ಅಂಡರ್ಸ್ಟುಡ್ ಅಂದ್ರೆ ನಮ್ಗೆ ಇಲ್ಲಿಯವರಿಗೆ ಅಂಡರ್ಸ್ಟುಡ್ ಅಲ್ಲ ಅದು. ಅದಕ್ಕೆ ಅವರು ಬರ್ತಾ ಇಲ್ಲ ಅಂತ ನಾನು ನಮ್ಮ ಕರಾವಳಿ ಭಾಗದ ಜನ ಏನು ಇದರ ಬಗ್ಗೆ ಗಮನ ಹರಿಸಬೇಕು. ಪ್ಯಾರಾಮೆಡಿಕಲ್ ಕೋರ್ಸ್ಗಳು ಏನು ವೈದ್ಯಕೀಯ ಶಿಕ್ಷಣ ಅಥವಾ ಕೋರ್ಸ್ ಅಂತ ನಾವೇನು ಹೇಳ್ತೇವೆ, ಅದರ ಬಗ್ಗೆ ಒಂದಷ್ಟು ಕಾಳಜಿ ವಹಿಸಬೇಕು, ಅದನ್ನು ನೋಡಬೇಕು, ಸರ್ಚ್ ಮಾಡಬೇಕು. ನಾವು ಬರೀ ಇನ್ನೂ ಕೂಡ ನಮ್ಮಲ್ಲಿ ಕೂಡ ಒಂದಷ್ಟು ಏನು ತರಬೇತಿ ಸಂಸ್ಥೆಗಳು ಕೂಡ, ಅದು ನೀವು ಮಾತನಾಡೋದಲ್ಲ, ನಾನೇ ಹೇಳುವಂಥದ್ದು, ತರಬೇತಿ ಸಂಸ್ಥೆಗಳು ಕೂಡ ಮಕ್ಕಳಿಗೆ ನೀವು ಇಂಜಿನಿಯರಿಂಗ್ಗೆ ಪ್ರಿಪೇರ್ ಆಗಿ ಅಥವಾ ನೀವು ಮೆಡಿಕಲ್ಗೆ ಪ್ರಿಪೇರ್ ಆಗಿ, ನಮ್ಮ ಒಂದು ಇದು ಅದು ಕುದುರೆಯ ನೋಟ ಆಗಿದೆ. ಒಂದೇ ರೀತಿ ನಾವು ನೋಡ್ತಾ ಇದ್ದೇವೆ. ಬೇರೆ ಕಡೆ ಆಚೆ ಈಚೆ ಬೇರೆ ಪ್ರಪಂಚ ಇದ್ದದನ್ನು ನಾನು ಗಮನಿಸಲಿಲ್ಲ ಅಂತ ನನ್ನ ಅಭಿಪ್ರಾಯ. ನಾನು ಯಾಕಂದ್ರೆ 20 ವರ್ಷದಿಂದ ನಾನು ಅಡ್ಮಿಷನ್ ನೋಡ್ತಾ ಇದ್ದೇನೆ. 20 ವರ್ಷ ಈ ಕಾಲೇಜ್ ಶುರುವಾದಲ್ಲಿಂದ ನಾನೇ ಅಡ್ಮಿಷನ್ ನೋಡ್ತಾ ಇದ್ದೇನೆ. ಆಗ ನಾನು ಕಂಡುಕೊಂಡ ಒಂದು ಇದಂದ್ರೆ, ನಾವು ಯಾರಿಗೂ ಏನು ಇದರ ಬಗ್ಗೆ ಗೊತ್ತಿರೋದಿಲ್ಲ. ನಾವು ಬಂದ ನಂತರ ಅದು ಏನು ಅಂತ ಅವರು ನನ್ನಲ್ಲಿ ಕೇಳ್ತಾರೆ. ಪ್ಯಾರಾಮೆಡಿಕಲ್ ಕೋರ್ಸ್ಗಳು ಏನು ಅಂತ ಅಲ್ಲ, ಮಾತ್ರ ಲ್ಯಾಬ್, ಒಂದು DMLT ಲ್ಯಾಬ್ ಅಂದರೆ ಏನು ಕಲೀಲಿಕ್ಕೆ, ಎಂತ ಅದರ ಉಪಯೋಗ, ಅದು ಕೂಡ ಯಾರು ಏನು ಗಮನಿಸಲಿಕ್ಕೆ ಹೋಗೋದಿಲ್ಲ. ಅದರಲ್ಲಿ ಏನು ನಿಮಗೆ ಕೆಲಸ ಬೇಗ ಸಿಗ್ತದೋ ಅಥವಾ ಅದಕ್ಕೆ ಖರ್ಚಿಷ್ಟು ಕಮ್ಮಿ ಉಂಟು, ಯಾರು ವಿಚಾರಿಸಲಿಕ್ಕೆ ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲ ಅಂದರೆ ಕುದುರೆಯ ಮುಖದ ಹಾಗೆ ಆಗಿದೆ. ಅದಕ್ಕೆ ಎರಡು ಬದಿಯಿಂದಲೂ ಕಟ್ಟಿಬಿಟ್ಟಿದ್ದಾರೆ ಯಾರು ಮನೆಯವರು. ಸ್ವಲ್ಪ ಅರಿವು ಮೂಡಬೇಕಲ್ಲ. ಒಂದು ಪಾಯಿಂಟ್ ನಾನು ಆ್ಯಡ್ ಮಾಡ್ಲಿಕ್ಕೆ ಇಲ್ಲಿ ಬಯಸ್ತೇನೆ. ಇಂಡಿಯಾದಲ್ಲಿ ಈಗ ಮೆಡಿಕಲ್ ಟೂರಿಸಂ ಅಂತ ಸ್ಟಾರ್ಟ್ ಆಗಿದೆ. ಕಂಪ್ಯಾರಿಟಿವ್ಲಿ ನಾವು ವೆಸ್ಟರ್ನ್ ಕಂಟ್ರೀಸಿಗೆ ಕಂಪೇರ್ ಮಾಡಿದರೆ ಇಂಡಿಯಾದಲ್ಲಿ ಟ್ರೀಟ್ಮೆಂಟ್ ಕಾಸ್ಟ್ ಕಡಿಮೆ, ತುಂಬಾ ಕಡಿಮೆ. ಅದಕ್ಕೇನ್ ಮಾಡ್ತಾರೆ, ಹೊರಗಡೆಯಿಂದ ಖಾಲಿ ಟ್ರೀಟ್ಮೆಂಟ್ಗೆ ಬರ್ತಾರೆ, ಇಂಡಿಯಾಗೆ ಟ್ರೀಟ್ಮೆಂಟ್ ಮಾಡಿ ರಿಟರ್ನ್. ಸೊ ಅದ ಕಾರಣದಿಂದ ಈಗ ಫೆಸಿಲಿಟೀಸ್, ಬರುವಂತ ಪೇಷಂಟ್ಸ್ಗಳಿಗೆ ಕೊಡುವಂತ ಫೆಸಿಲಿಟೀಸ್ ಇಂಪ್ರೂವ್ ಆಗ್ತದೆ, ಜಾಸ್ತಿ ಜಾಬ್ ಆಪರ್ಚುನಿಟಿ, ಇನ್ನೂ ಜಾಸ್ತಿ ಜಾಬ್ ಆಪರ್ಚುನಿಟೀಸ್ ಕ್ರಿಯೇಟ್ ಆಗ್ತದೆ. ಪ್ಲಸ್ ಅಷ್ಟೇ ಅಲ್ಲದೆ ಆ ಎಕ್ಸ್ಪೋಜರ್, ಹೊರಗಡೆಯಿಂದ ಬರುವ ಎಕ್ಸ್ಪೋಜರ್ ಇಂದ ಓವರ್ ಆಲ್ ಕ್ವಾಲಿಟಿ ಇಂಪ್ರೂವ್ ಆಗ್ತದೆ. ಈಗ ನಾವು ಎಷ್ಟು ಹೇಳಿದ್ರು ಲೋಕಲ್ ಅಂತ ಹೇಳಿದ್ರೆ ಹೌದು ಅಲ್ಲ, ಹಾಗೆಲ್ಲ ನಾವು, ನನ್ನ ಪ್ರಕಾರ ನಾನೇನು ಹೇಳುದು ಅಂತ ಹೇಳಿದ್ರೆ, ಈಗ ವಿದ್ಯಾರ್ಥಿ ಅವರು ನೋಡುವಂತ, ಅವರು ನೋಡಿ ಕಲಿಯುವಂತ ಒಂದೊಂದು ತರ ಪೇಷಂಟ್ ಒಟ್ಟಿಗೆ ಅವ್ರು ಇಂಟ್ರಾಕ್ಷನ್ ಮಾಡಿ ಅವರದ್ದು ಕ್ವಾಲಿಟಿ
ಜಾಸ್ತಿ ಆಗುತ್ತೆ. ಅವ್ರು ಹೊರಗಡೆ ಹೋಗಿ ವರ್ಕ್ ಮಾಡಿದಾಗ ಆ ಕ್ವಾಲಿಟಿಯಿಂದ ನಮಗೆ ಹೆಸರು Yes, ಜಾಸ್ತಿ ಖಂಡಿತ ಬರ್ತದೆ. ಖಂಡಿತ ಖಂಡಿತ ಅಲ್ಟಿಮೇಟ್ಲಿ ನಾವು ಅದನ್ನು ಕ್ವಾಲಿಟಿ ಆಫ್ ಎಜುಕೇಶನ್ ಅಂತ ಉಲ್ಲೇಖ ಮಾಡ್ತೇವೆ. ಎಸ್, ನಾನು ಈ ಒಂದು ಸಂವಾದ ಕಾರ್ಯಕ್ರಮವನ್ನು ಏನು ಮಂಗಳ ಶಿಕ್ಷಣ ಮತ್ತು ಉದ್ಯೋಗ ಮಾರ್ಗದರ್ಶಿ ಈ ಒಂದು ಕಾರ್ಯಕ್ರಮವನ್ನು ಸಮಾಪನ ಮಾಡಬೇಕಾಗಿದೆ. ಸರ್, ಡಾಕ್ಟರ್ ಧರ್ಮರಾಜ್ ಸರ್, ಏನಾದರೂ ಕೊನೆಯದಾಗಿ ಒಂದು ಮಾತು ಏನಾದರೂ ಹೇಳಲಿಕ್ಕೆ ಬಯಸ್ತೀರಾ? ಬಯಸ್ತೇನೆ. ಅಂದರೆ ಈ ಅವಕಾಶವನ್ನು, ಒಳ್ಳೆ ಅವಕಾಶವನ್ನು ನಾವು ನೀಡ್ತಾ ಇದ್ದೇವೆ. ನಾವು ಮಾತ್ರ ಅಲ್ಲ, ಇಂಥ ಸಂಸ್ಥೆಗಳನ್ನು ನಡೆಸುವವರು ನೀಡ್ತಾ ಇದ್ದಾರೆ. ಇದನ್ನು ಎಲ್ಲರೂ ಪಡೆದು ಸ್ವಲ್ಪ ಇದು ವಿಶಾಲವಾಗಿ ಆಲೋಚಿಸಿ ಅಂದ್ರೆ ಪಡೆದು ಅದರ ಉಪಯೋಗವನ್ನು ಪಡೆದ್ರೆ ಏನು ಒಳ್ಳೇದು, ನಾವು ಅದನ್ನು ಆಲೋಚನೆ ಮಾಡಲಿ. ಎಲ್ಲರಿಗೂ ಸದ್ಬುದ್ಧಿ ದೇವರು ಕೊಡ್ಲಿ. ಒಳ್ಳೆ ಒಳ್ಳೆ ಕೋರ್ಸ್ಗಳನ್ನು ಆಲೋಚನೆ ಮಾಡಿ ತೆಕ್ಕೊಳ್ಳಿ. ಮತ್ತೆ 4 ಜನರಲ್ಲಿ ಕೇಳಿ ತೆಕ್ಕೊಳ್ಳಿ. ಡಾಕ್ಟರ್ ಆಗಿ ಕಲಿಬೇಕಿದ್ರೆ ಡಾಕ್ಟರ್ಲಿ ಕೇಳಿ, ಇಂಜಿನಿಯರಿಂಗ್ ಕಲಿಬೇಕಿದ್ರೆ ಇಂಜಿನಿಯರ್ಲಿ ಕೇಳಿ, ಆಯಾಯ ಫೀಲ್ಡ್ನಲ್ಲಿ ಯಾರಿದ್ದಾರೆ ಅವರಲ್ಲಿ ಕೇಳಿ. ಯಾರ್ಯಾರೋ ಹೋಗುವಬ್ಬರವರಲ್ಲಿ ಕೇಳಬೇಡಿ ಯಾವುದೇ ಒಪಿನಿಯನ್. ಗೊತ್ತಿದ್ದವರಲ್ಲಿ ಕೇಳಿ ನೀವು. ಎಕ್ಸಾಕ್ಟ್ಲಿ ಸರ್, ಎಕ್ಸಾಕ್ಟ್ಲಿ. ಬಹುತೇಕ ಸಂದರ್ಭದಲ್ಲಿ ನಾವು ಮಕ್ಕಳಿಗೆ ಮಾತನಾಡುವಾಗ ನೀವು ಇಂಥ ಕೋರ್ಸ್ಗೆ ಯಾಕೆ ಬಂದಿ ಅಂತ ಕೇಳುವಾಗ ಅದು ನನ್ನ ಏನು ಜೊತೆಗಾರ ಹೇಳಿದ, ನನ್ನ ನೇಬರ್ ಹೇಳಿದ್ರು, ಅವರು ಯಾವ ನೆಲೆಯಲ್ಲಿ ಹೇಳಿದ್ರು ಅಂತ ಹೇಳಿದ್ರೆ ಅವರಿಗೆ ಗೊತ್ತಿರೋದಿಲ್ಲ. ಇದು ಕಾರ್ತಿಕ್ ಸರ್, ಏನಾದ್ರು ಕೊನೆಯದಾಗಿ ಹೇಳಲಿಕ್ಕೆ ಉಂಟಾ? ಆಪರ್ಚುನಿಟಿ ಇದೆ, ಜಾಬ್ ಆಪರ್ಚುನಿಟಿ ಇದೆ, ಒಳ್ಳೆ ಸಂಬಳ ಸಿಗುತ್ತೆ. ಮಂಗಳೂರಲ್ಲಿ 6-7 ಮೆಡಿಕಲ್ ಕಾಲೇಜ್ಗಳಿವೆ ಉಡುಪಿ ಮಂಗಳೂರಲ್ಲಿ. ಅಂದ್ರೆ ಇಲ್ಲೇ ಆಪರ್ಚುನಿಟಿ ತುಂಬಾನೇ ಇದೆ. ಲೋಕಲ್ಸಿಗೆ ಹೊರಗಡೆ ಹೋಗಿ ಕೆಲಸ ಮಾಡ್ಬೇಕಾಗಿಲ್ಲ, ಒಳ್ಳೆ ಸ್ಟಾರ್ಟ್ ಸಿಗುತ್ತೆ ಇಲ್ಲೇ. ಅದರ ಆ ಆಪರ್ಚುನಿಟಿ ತಗೊಳ್ಳಿ, ಆ ಒಂದು ಅವಕಾಶವನ್ನು ಪಡ್ಕೊಳ್ಳಿ ಅಂತ ನೀವು ಹೇಳಲಿಕ್ಕೆ ಬಯಸ್ತೀರಿ. ಎಸ್, ಇದು ಮಂಗಳ ಶಿಕ್ಷಣ ಮತ್ತು ಉದ್ಯೋಗ ಮಾರ್ಗದರ್ಶಿ ಕಾರ್ಯಕ್ರಮ. ಎಸ್, ಈ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಧರ್ಮರಾಜ್ ಅವರು, ಈ ಒಂದು ಸಂಸ್ಥೆಯ ಅಡ್ಮಿಷನ್ ಆಫೀಸರ್ ಅವರು, ಮತ್ತು ಕಾರ್ತಿಕ್ ಅವರು, ಈ ಒಂದು ಸಂಸ್ಥೆಯ ಅಡ್ಮಿಷನ್ ಸೆಲ್ ಇನ್ಚಾರ್ಜ್ ಆಗಿರುವಂಥ ಈ ಒಂದು ಒಳ್ಳೆಯ ರೀತಿಯ ಏನು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಪ್ಯಾರಾಮೆಡಿಕಲ್ ಕೋರ್ಸ್ಗೆ ಸಂಬಂಧಪಟ್ಟ ಹಾಗೆ ಇರುವಂಥ ಏನು ಒಂದು ಸಂಪೂರ್ಣವಾದಂಥ ಅವಕಾಶಗಳು ಮತ್ತು ಅದರ ಮಹತ್ವ ಮತ್ತು ಅದಕ್ಕೆ ಇರುವಂಥ ಜಾಬ್ ಮಾರ್ಕೆಟ್ನಲ್ಲಿ ಇರುವಂಥ ಡಿಮಾಂಡ್ಗಳ ಬಗ್ಗೆ ಭಾರಿ ಸ್ಪಷ್ಟವಾದಂಥ ಒಂದು ಕಣ್ಣೋಟವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಎಸ್, ನಾನು ಈ ಸಂದರ್ಭದಲ್ಲಿ ಸಮಸ್ತ ವೀಕ್ಷಕರ ಪರವಾಗಿ, ಪೋಷಕರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಡಾಕ್ಟರ್ ಧರ್ಮರಾಜ್ ಸರ್ ನಿಮಗೆ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಏನು ಕಾರ್ತಿಕ್ ಕಾಮತ್ ಸರ್, ನಿಮಗೆ ಕೂಡ ಪ್ರೀತಿಯ ಧನ್ಯವಾದಗಳು. ಎಸ್, ಈ ಒಂದು ಮಂಗಳ ಶಿಕ್ಷಣ ಉದ್ಯೋಗ ಮಾರ್ಗದರ್ಶಿ ಕಾರ್ಯಕ್ರಮವನ್ನು ನಾನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಎಸ್, ಥ್ಯಾಂಕ್ ಯು.